ನಮಸ್ತೆ ಗುರುಜಿ. ನಮಸ್ತೆ ಮಾಸ್ಟರ್ಸ್. ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ಎಂದಿನಂತೆ ಇಂದು ನಾವು 3ನೇ ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಳವಾದ ಧ್ಯಾನ ಮತ್ತು ಆಳವಾದ ಜ್ಞಾನ ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮೆಲ್ಲರ ಆತ್ಮ ಗುರುಗಳಾದ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೆ ಅನಂತ ಅನಂತ ಪ್ರಣಾಮಗಳು. ಸ್ನೇಹಿತರೆ, ಇಂದು ನಾವು ಮೊದಲಿಗೆ ಆಧ್ಯಾತ್ಮಿಕ ಜ್ಞಾನ ತಿಳಿಸ್ಕೊಳ್ಳೋಣ. ಈ ಜ್ಞಾನವನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪದ್ಮಾ ಜನಾರ್ದನ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪದ್ಮಾ ಮೇಡಮ್, ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ಅವರು ಇಂದು ಧ್ಯಾನದಲ್ಲಿ ಆಗುವ ಅನುಭವವನ್ನು ಹೇಳಲಿಕ್ಕೆ ಬಂದಿದ್ದಾರೆ, ನಮ್ ಜೊತೆಗಿದ್ದಾರೆ ಅವರು. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಲ್ರು ಇವತ್ತು ಅಂದ್ರೆ ಧ್ಯಾನದಿಂದ ಏನಲ್ಲ ಅಂದ್ರೆ ಅನುಭವ ಆಗುತ್ತೆ ಧ್ಯಾನದಲ್ಲಿ ಕೂತಾಗ ಅನ್ನೋದನ್ನ ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡು ಕೇಳಿ. ಹಾಗೆಯೇ ಯಾರ್ಯಾರು ನಿನ್ನೆ ಹೊಸಬ್ರು ಯಾರಿದ್ದೀರಾ ಅವರು ನಿನ್ನೆ ವಿಡಿಯೋ ಎಲ್ಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿನ್ನೆ ಧ್ಯಾನದಿಂದ ಲಾಭ ಏನು ಅಂತ ಹೇಳಿದ್ರು ಮೇಡಮ್. ಇವತ್ತು ಧ್ಯಾನದಿಂದ ಆಗುವ ಅನುಭವವನ್ನು ಹೇಳ್ತಾರೆ ಮೇಡಮ್. ಮೇಡಮ್, ನಿಮ್ ಮತ್ತೊಮ್ಮೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಮುಂದುವರಿಸಿ. ಓಕೆ, ಶುಭ ಮಧ್ಯಾಹ್ನ ಎಲ್ಲರಿಗೂ. ಶುಭ ಮಧ್ಯಾಹ್ನ ಮಾಸ್ಟರ್ಸ್. ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ, ಗುರುಮಾತೆ ಸ್ವರ್ಣಮಾಲ ಪತ್ರಿ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ನಮಸ್ಕರಿಸುತ್ತಾ, ಪ್ರಕೃತಿ ಮಾತೆಗೆ ಧನ್ಯವಾದ, ಪಂಚಭೂತಗಳಿಗೆ ಧನ್ಯವಾದ, ಎಲ್ಲ ಗುರುಗಳಿಗೆ ಧನ್ಯವಾದ. ಈ ಅವಕಾಶವನ್ನು ಕೊಟ್ಟಿರುವ ಮಹಾತಾರ್ ಫೌಂಡೇಶನ್ ಅವ್ರಿಗೂ ಕೃತಜ್ಞತೆಗಳು ಮಾಸ್ಟರ್ಸ್. ಫಸ್ಟ್ ಟೈಮ್ ನಾನು ಈ ಝೂಮ್ ಅಲ್ಲಿ ಮಾಡ್ತಾ ಇರೋದು ಕ್ಲಾಸು. ತುಂಬಾ ಥ್ಯಾಂಕ್ ಯು ಫಾರ್ ದಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್, ಧ್ಯಾನ ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಅನ್ಸತ್ತೆ. ಇವಾಗ ನಿನ್ನೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಇವಾಗ ಆ ಧ್ಯಾನದಲ್ಲಿ ನಮ್ಗೆ ಏನೇನ್ ಅನುಭವ ಆಗತ್ತೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಏನೇನ್ ಅನುಭವ ಆಗತ್ತೆ ಧ್ಯಾನದಲ್ಲಿ ಕುತ್ಕೊಂಡಾಗ? ಫಸ್ಟ್ ನಮಗೆ ಒಂದ್ ಮನಃಶಾಂತಿಯನ್ನ ಸಿಗತ್ತೆ. ಏನು ಅದನ್ನ ಹೇಳಕ್ಕಾಗಲ್ಲ. ನಾವು ಯಾವಾಗ ಮಾಡ್ತೀವೋ ಅವಾಗ ಅನುಭವಿಸ್ಬೋದು. ಒಂದು ಆಪಲ್ ಇದೆ, ಇಲ್ಲ ಒಂದು ಮ್ಯಾಂಗೋ ಇದೆ, ಚೆನ್ನಾಗಿದೆ ಅಂತಂದ್ರೆ ಏನ್ ಗೊತ್ತಾಗತ್ತೆ? ಅದಷ್ಟು ಚೆನ್ನಾಗಿದೆ, ಅದಷ್ಟು ಕಲರ್ ಆಗಿದೆ, ಅದ್ರೊಳಗಡೆ ಹೀಗಿರತ್ತೆ ಹಾಗಿರತ್ತೆ ಅಂತ ಹೇಳ್ತೀವಿ. ಅದನ್ನ ನೋಡಿ ತಿಳ್ಕೊಬೇಕಾದ್ರೆ ಅದನ್ನ ನಾವು ಅದ್ ಅನುಭವಿಸ್ಬೇಕು, ತಗೋಬೇಕು, ಅದನ್ನ ಕಟ್ ಮಾಡ್ಬೇಕು, ನೋಡ್ಬೇಕು, ಮತ್ತೆ ಅದನ್ನ ತಿಂದಾಗ ಅವಾಗ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಅರಿವಾಗತ್ತೆ. ಅದೇ ತರ ಧ್ಯಾನ ಅಂದ್ರೆ ನಾವು ಮಾಡಿದಾಗ ಮಾತ್ರ ನಮ್ಗೆ ಅದ್ರ ಬಗ್ಗೆ ಅರಿವಾಗದು. ಇಲ್ದಿದ್ರೆ ಸುಮ್ನೆ ಹೇಳ್ತಿದ್ರೆ ಸುಮ್ನೆ ತಲಾಲಾಡ್ಸ್ಕೊಂಡು ಸುಮ್ನೆ ಆಗ್ಬಿಡ್ತೀವಿ. ಅವಾಗ ಯಾವಾಗ ಅದನ್ನ ಮಾಡ್ತೀವೋ, ಯಾರಾಗ್ಲಿ ಫಸ್ಟ್ ಬಂದಾಗ ದಯವಿಟ್ಟು 41 ಡೇಸು ಖಂಡಿತವಾಗಿ ಮಾಡಿ. ಅದ್ರ ಬಗ್ಗೆ ಅನುಭವ ಆಗತ್ತೆ. ಏನೋ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಮಾಡಿದ್ರೆ ಅದು ನಿಮ್ಗೆ ಅನುಭವ ಆಗಲ್ಲ. ಕಂಟಿನ್ಯೂಸ್ 41 ಡೇಸ್ ಒಂದು ಮಂಡಲ ಅಂತ ಇಟ್ಕೊಂಡಾಗ 41 ಡೇಸ್ ಕಂಟಿನ್ಯೂಸ್ ಮಾಡ್ತೀವಿ. ನಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ಕಂಟಿನ್ಯೂಸ್ ಮಾಡಿದಾಗ ನಮ್ಗೊಂದು ಅನುಭವ ಬರುತ್ತೆ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹೋಗಿ ಅಂತಂದ್ರೆ ಹೋಗ್ತಾರಾ? ಇಲ್ಲ, ನಾವೊಂದು ಚಾಕ್ಲೇಟ್ ಕೊಟ್ಟು, ಇಲ್ಲ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವ್ರು ಓಕೆ ಅಂತ ಕೇಳ್ತಾರೆ. ಅವಾಗ ಅವ್ರಿಗೆ ಹೆಂಗ್ ಪ್ರಾಕ್ಟೀಸ್ ಮಾಡಿಸ್ತೀವಿ ದಿವ್ಸ ಹೋಗೋದಕ್ಕೆ. ಅದೇ ತರ ನಮ್ಮ ಮನಸ್ಸಿಗೆ ದಿವ್ಸ ಆ ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದು ಯಾರು ಮಾಡಿಸ್ಬೇಕು? ನಾವೇ ಮಾಡಿಸ್ಬೇಕು, ಇನ್ಯಾರು ಮಾಡ್ಸಕ್ಕಾಗಲ್ಲ. ಅದೇ ತರ ಇವಾಗ ಧ್ಯಾನದಲ್ಲಿ ಕೂತ್ಕೊಳ್ತೀವಿ. ಒಬ್ಬೊಬ್ರಿಗೆ ಏನೋ ತಲೆ ತಿರುಗ್ದಂಗ ಆಗ್ಬೋದು, ಒಬ್ಬೊಬ್ರಿಗೆ ಏನೋ ಮೇಲೆ ಹೋದಂಗ ಅನ್ಸ್ಬೋದು, ಒಬ್ಬೊಬ್ರಿಗೆ ಬಾಡಿ ತೇಲಿಕವಾಗಿ ಅಂದ್ರೆ ಏನು ಇಲ್ಲ ನಮ್ ಬಾಡಿಲಿ ಅನ್ನಿಸ್ಬೋದು, ಒಬ್ಬೊಬ್ರಿಗೆ ಏನೋ ತುಂಬಾ ವೆಯ್ಟ್ ಆಗ್ತಿದೆ ಅನ್ನೋ ಫೀಲಿಂಗ್ ಇರ್ಬೋದು, ಒಬ್ಬೊಬ್ರಿಗೆ ಮನಃಶಾಂತಿ, ಎಷ್ಟು
ಎಷ್ಟು ಪ್ಲೆಸೆಂಟ್ ಆಗಿರತ್ತೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ನೆಮ್ಮದಿ ಬಂದ್ಬಿಡತ್ತೆ ಒಂದೇ ದಿವಸಕ್ಕೆ. ಮತ್ತೆ ಒಬ್ಬರಿಗೆ ಥರ್ಡ್ ಡೇ ಓಪನ್ ಆಗ್ಬೋದು, ಅಂದ್ರೆ ಏನೇನೋ ಕಾಣಿಸ್ತಿರ್ಬೋದು, ಒಬ್ಬೊಬ್ರು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿರ್ಬೋದು, ನಾ ಮತ್ತೆ ಒಬ್ಬೊಬ್ರಿಗೆ ಫುಲ್ಲು ಬಾಡಿ ಪೇನ್ಸ್ ಬರುತ್ತೆ. ಅಂದ್ರೆ ಇದೆಲ್ಲ ಏನು ಅಂತಂದ್ರೆ ನಮ್ಮ ಧ್ಯಾನದಲ್ಲಿ ಅನುಭವ ಆಗೋದು. ಇಷ್ಟು ವರ್ಷ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಬರೀ ಪೂಜೆ ಮಾಡ್ತಿದ್ವಿ, ಅದನ್ನು ಮಾಡ್ತಿದ್ವಿ, ಸ್ತೋತ್ರ ಹೇಳ್ತಿದೀವಿ, ಅದನ್ನೇ ಮಾಡ್ತಿದ್ವಿ. ಇವಾಗ ಪೂಜೆ ಅನ್ನೋದನ್ನ ಏನಕ್ಕೆ ಹೋಲಿಸ್ಬೋದು ಅಂತಂದ್ರೆ ಪೂಜೆ ಅನ್ನೋದನ್ನ ಏನಕ್ಕೆ ಮಾಡ್ಬೋದು ಅಂತ, ಇವಾಗ ಒಂದು ದಾಳಿಂಬ್ರೆ ಇರತ್ತೆ ಅನ್ಕೊಳ್ಳಿ, ಅದನ್ನ ಬಿಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು, ಎಲ್ಲ ಬಿಡಿಸಿ ಎಲ್ಲ ಬೀಜಗಳೆಲ್ಲ ಬಿಡಿಸ್ಬೇಕು ಅಲ್ವಾ? ಆವಾಗ್ಲೇ ಅದನ್ನ ಓಪನ್ ಆಗೋದು. ಎಷ್ಟು ಕಷ್ಟ ಇದೆ ಬಿಡಿಸೋದಿಕ್ಕೆ ಅಲ್ವಾ? ಅದನ್ನ ಸ್ತೋತ್ರ ಅಂತಾರೆ. ಅಂದ್ರೆ ಜಪ ಮಾಡ್ತಿರ್ತೀವಿ ನಾವು ಯಾವಾಗ್ಲೂ, ದೇವರ ನಾಮ ಹೇಳ್ಕೊಳ್ಳೋದು, ದೇವರ ಭಜನೆ ಮಾಡೋದು, ಅದೆಲ್ಲ ಅಷ್ಟು ಕಷ್ಟವಾಗೋದು. ಇವಾಗ ಸುಲಭವಾದದ್ದಂದ್ರೆ ಯಾವುದು? ನಮ್ ಇಡೀ ಫ್ರೂಟ್ಸ್ ಅಲ್ಲಿ ಇವಾಗ ಹಲಸಿನ ಹಣ್ಣು ತಗೊಂಡ್ರೆ ಅದನ್ನ ಕಟ್ ಮಾಡ್ಬೇಕು, ಅಂಟಿರತ್ತೆ, ಅದನ್ನ ಇದೆಲ್ಲ ತೆಗಿಬೇಕು, ಎಷ್ಟು ಕಷ್ಟ ಇದೆ ಅಲ್ವಾ? ಅದನ್ನೇ ಪೂಜೆ. ಮತ್ತೆ ಪೈನಾಪಲ್ ಕಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಮುಳ್ಳುಗಳಿರತ್ತೆ, ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಬಾಳೆಹಣ್ಣು ಎಷ್ಟು ಈಸಿ ಇದೆ, ಎಲ್ಲದಕ್ಕಿಂತ ಈಸಿ ಆದದ್ದು ಬಾಳೆಹಣ್ಣು. ಎಷ್ಟು ಬೇಗ ನಾವು ಸಿಪ್ಪೆ ತೆಗೆದ್ಬಿಟ್ಟು 1 ನಿಮಿಷದಲ್ಲಿ ತಿಂದ್ಬಿಡ್ಬೋದು. ಅದು ಯಾವ ದೇಶದಲ್ಲಾದ್ರೂ ಸಿಗತ್ತೆ, ಯಾವ ವರ್ಷದಲ್ಲಾದ್ರೂ ಸಿಗತ್ತೆ, 365 ಡೇಸ್ ಅಲ್ಲೂ ಸಿಗತ್ತೆ. ಅಷ್ಟೇ ಒಳ್ಳೇದು ಕೂಡ, ಅಷ್ಟೇ ಈಸಿ ಕೂಡ ಧ್ಯಾನ. ಎಕ್ಸಾಂಪಲ್ ಬಾಳೆಹಣ್ಣಿಗೆ ಹೋಲಿಸಿದ್ದಾರೆ, ಎಷ್ಟು ಈಸಿಯಾಗಿ ತಿನ್ಬೋದು, ಎಷ್ಟು ಈಸಿಯಾಗಿ ಡೈಜೆಸ್ಟ್ ಆಗತ್ತೋ ಅದೇ ತರ ಧ್ಯಾನನು ಅಷ್ಟು ಈಸಿ, ಸುಲಭವಾಗಿರೋ ಧ್ಯಾನ. ಪತ್ರಿಸರು ಎಷ್ಟು ಈಸಿಯಾಗಿರೋದು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾದ್ರೂ ಕುತ್ಕೊಂಡು ಮಾಡ್ಬೋದು. 365 ಡೇಸು 24 ಅವರ್ಸು ಎಲ್ಲಾದ್ರೂ ಕುತ್ಕೊಂಡು ಹೇಗಾದ್ರೂ ನೀವು ಮಾಡಿ ಅಷ್ಟೇ ಹೇಳಿರೋದು. ಬೇರೆದು ಇವಾಗ ಪೂಜೆ ಮಾಡ್ಬೇಕು ಅಂದ್ರೆ ಸ್ನಾನ ಮಾಡ್ಬೇಕು, ಅದನ್ನ ಮಡಿಲಿ ಇಡಬೇಕು, ಅದೆಲ್ಲ ಎಷ್ಟು ಪ್ರೋಸೆಸ್ ಇರುತ್ತೆ. ಇವಾಗ ಧ್ಯಾನಕ್ಕೆ ಏನಾದ್ರು ಪ್ರೋಸೆಸ್ ಇದೆಯಾ? ಅದು 1 ಅವರ್ ಪೂಜೆ ಮಾಡ್ಬೇಕು ಅಂದ್ರೆ 1 ಅವರ್ 2 ಅವರ್ಸ್ ಅದಕ್ಕೆ ಸ್ಪೆಂಡ್ ಮಾಡೋ ಅಷ್ಟೊತ್ತಿಗೆ ನಾವು 2 ಅವರ್ಸ್ ಧ್ಯಾನ ಮಾಡ್ಬೋದು ಅಲ್ವಾ? ಎಷ್ಟು ಎನರ್ಜಿ ರಿಸೀವ್ ಮಾಡ್ಕೋಬಹುದು. ಇಷ್ಟು ವರ್ಷ ನಮಗ್ ಗೊತ್ತಿಲ್ಲ ಧ್ಯಾನ ಅಂದ್ರೆ ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅಂಥದ್ರಲ್ಲಿ ಧ್ಯಾನ ಬಂದು ನಮ್ಗೆ ಎಷ್ಟೊಂದು ಅನುಕೂಲ ಮಾಡ್ತಿದೆ. ನಾವು ಎಷ್ಟೋ ಜನ ಎಷ್ಟು ಸಫರಿಂಗ್ಸ್ ಅಲ್ಲಿ ಬಂದಿರ್ತೀವಿ ಅಂತಂದ್ರೆ ಧ್ಯಾನಕ್ಕೆ ಅಷ್ಟು ಸಫರಿಂಗ್ಸ್ ಅಲ್ಲಿ ಬಂದಿರ್ತೀವಿ ಅಲ್ವಾ? ಆದ್ರೆ ಗೊತ್ತಿರಲ್ಲ ಎಲ್ಲರಿಗೂ ಯಾವ ಪ್ರಾಬ್ಲಮ್ಸ್, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರತ್ತೆ. ನಾವ್ ಹೆಂಗ್ ಸಫರಿಂಗ್ಸ್ ಅಲ್ಲಿ ಬಂದಿರ್ತೀವೋ, ನಾವ್ ಮಾಡ್ತಾ 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 ಧ್ಯಾನ ಮಾಡ್ತಾ 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 ನಾವ್ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಈಸಿಯಾಗಿ ಕಳ್ಕೊಂಡ್ಬಿಡ್ತೀವಿ. ಸಫರಿಂಗ್ಸ್ನ ಅಷ್ಟು ಚೆನ್ನಾಗಿ ಕಳ್ಕೊಂಡು ಅಷ್ಟು ಹ್ಯಾಪಿಯಾಗಿರೋದಕ್ಕೆ ಮಾಡ್ತೀವಿ. ಯಾಕೆಂತಂದ್ರೆ ನಾವು ಇಲ್ಲಿ ಬಂದು ನಾವ್ ಏನ್ ಕಲಿತೀವಿ ಅಂತಂದ್ರೆ ಗ್ರಾಟಿಟ್ಯೂಡ್ ಅನ್ನೋದು ಕಲಿತೀವಿ ಫಸ್ಟು, ಮತ್ತೆ ಕ್ಷಮಾಪಣೆ ಕಲಿತೀವಿ, ಮತ್ತೆ ನೋ ಗಾಸಿಪ್ನ ಕಲಿತೀವಿ. ಯಾವಾಗ ನಾವು ಗ್ರಾಟಿಟ್ಯೂಡ್ ಕಲಿತೀವೋ ಅವಾಗ ನಮಗ್ ಗ್ರಾಟಿಟ್ಯೂಡ್ ಅನ್ನೋದೇ ಗೊತ್ತಿರ್ಲಿಲ್ಲ ಮುಂಚೆ ಅಲ್ವಾ? ಯಾವಾಗ ಗ್ರಾಟಿಟ್ಯೂಡ್ ಕಲಿತೀವೋ ಅವಾಗ ನಮ್ಮ ಕಷ್ಟಗಳೆಲ್ಲ ತೀರ್ತಾ ಬರುತ್ತೆ. ಹೆಂಗೆ ಕಷ್ಟಗಳು ತೀರ್ತಾ ಬರತ್ತಾ ಆವಾಗ ನಮ್ಗೆ ನಂಬಿಕೆ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ನಮ್ಮ ಧ್ಯಾನ ಮಾಡಿ 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 ಎನರ್ಜಿಸ್ ಜಾಸ್ತಿ ತಗೊಳ್ತೀವೋ ಆವಾಗ ನಮ್ ಕಷ್ಟಗಳು, ನಮ್ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಜ್ಞಾನಾದಿ ದದ್ದ ಕರ್ಮಾಣಂ ಅಂತ ಹೇಳ್ತಾರೆ. ಯಾವಾಗ ಧ್ಯಾನ ಮಾಡ್ತೀವೋ ಧ್ಯಾನದಿಂದ ಜ್ಞಾನ ಬರುತ್ತೋ ಜ್ಞಾನದಿಂದ ಕರ್ಮ ದದ್ದವಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಆ ಜ್ಞಾನ ಬಂದಾಗೆ ನಮಗೆ ಕರ್ಮ ದದ್ದವಾಗೋದು. ಅಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ಅರಿವಿರಲ್ಲ, ಅಂದ್ರೆ ಗೊತ್ತಿರಲ್ಲ ನಮ್ಗೆ. ಅಷ್ಟೇ ಅರಿವಿಂದ್ರೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಗೊತ್ತಿಲ್ದಿದಾಗ ನಮ್ಗೆ ಹೆಂಗೆ ಅರಿವು ಬರುತ್ತೆ? ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆವಾಗ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂತ ಬರ್ತೀವಿ. ನೋಡಿ, ಈ ಎಷ್ಟು ಅನುಭವಗಳು ಆಗ್ತಾ ಇರತ್ತಂತ ಅಡೆ ಇರುತ್ತೆ. ಮತ್ತೆ ಆಸ್ಟ್ರಲ್ ಟ್ರಾವೆಲ್ಸ್ ಆಗತ್ತೆ, ಎಷ್ಟೋ ಜನಕ್ಕೆ ಎಷ್ಟೊಂದ್ ತರ ಅನುಭವ ಆಗತ್ತೆ. ಇವಾಗ ಫಸ್ಟ್ ಡೇ ಬಂದಿದ ತಕ್ಷಣ ಒಬ್ಬೊಬ್ರಿಗೆ 10 ವರ್ಷ ಇದ್ದಿದ್ರು ಅನುಭವ ಇರಲ್ಲ, ಒಬ್ಬೊಬ್ರಿಗೆ 1 ವರ್ಷದಲ್ಲೇ ಅನುಭವ ಬಂದ್ಬಿಡತ್ತೆ, ಒಬ್ಬೊಬ್ರಿಗೆ ಇವತ್ತು ಬಂದಿದ್ದಾರೆ ಇವತ್ತೇ ಕೂತ್ಕೊಂಡು ಫಸ್ಟ್ ಸೀಟಿಂಗ್ ಅಲ್ಲೇ ಅನುಭವ ಬಂದ್ಬಿಡತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವ್ರು ಅದನ್ನೆಲ್ಲ ಮಾಡಿರ್ತಾರೆ. ಇವಾಗ ಅದನ್ನ ಇವಾಗ ಕ್ಯಾರಿ ಡೌನ್ ಆಗತ್ತೆ, ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅದನ್ನೆಲ್ಲ.
ನಾವೆಲ್ಲ. ಇವಾಗ ಏನ್ ದುಡಿತೀವೋ ನಾವೆಲ್ಲ ಬ್ಯಾಂಕಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಯಾಕೆ ಇಟ್ಕೊಳ್ತೀವಿ? ಅದು ನಮ್ಗೆ ಮುಂದಕ್ಕೆ ಯೂಸ್ ಆಗ್ಲಿ ಅಂತ. ನೋಡಿ, ನಾವು ಭೌತಿಕ ಜೀವನದಲ್ಲೇ ನಾವು ಡೆಪಾಸಿಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಲೈಫ್, ನಮ್ಮ ಸೋಲು ಯಾವ ತರ ಡಿಸೈನ್ ಮಾಡ್ಕೊಳತ್ತೆ ಅಂತ ನೋಡಿ. ಅದನ್ನ ಈ ಜ್ಞಾನ ತಗೊಂಡು ಧ್ಯಾನ ಮಾಡಿ, ಈ ತರ ಎಷ್ಟೋ ಜನ್ಮದಲ್ಲಿ ಧ್ಯಾನ ಮಾಡಿ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರತ್ತೆ. ಈ ಜನ್ಮದಲ್ಲಿ ಅದಕ್ಕೆ ಕುತ್ಕೊಂಡಿದ್ದ ದಿವ್ಸನ ಫಸ್ಟ್ ಅವ್ರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ಬಿಡ್ಬೋದು, ಥರ್ಡ್ ವಿಷನ್ಸ್ ಬರ್ಬೋದು, ಎಲ್ಲ ಬರ್ತಿದೆ ಅಂತಂದ್ರೆ ಅವ್ರ ಪೂರ್ವ ಜನ್ಮ ಸುಕೃತ ಅಂತ ಹೇಳ್ತೀವಿ. ನೋಡಿ, ಎಷ್ಟೋ ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಜನರಲ್ ನಾಲೆಡ್ಜ್ ಇದೆ ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲ ಹೇಗಿದೆ? ಯಾಕೆ ಅಂತಂದ್ರೆ ಅದು ಪೂರ್ವ ಜನ್ಮ. ಅವ್ರಿಗೆ ಹೇಳಿದಾಗ ಅಪ್ಪ ಯಾವ ಜನ್ಮದಲ್ಲಿ ಏನ್ ಮಾಡಿದ್ರು ಅಂತ ಹೇಳ್ತೀವಿ. ನಮ್ಮ ಹತ್ರ ಬಂದಿದ ತಕ್ಷಣ ಜನ್ಮನೇ ಮರ್ತೋಗ್ಬಿಟ್ಟಿರ್ತೀವಿ. ಏನಪ್ಪ ಇದನ್ನ ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡ್ಬಿಡ್ತೀವಿ. ಪ್ರತಿ ಒಬ್ರಿಗೂ ಆ ಜನ್ಮ ಅನ್ನೋದಿರತ್ತೆ, ಪ್ರತಿ ಒಬ್ರಿಗೂ ಅದು ಹಾಗೆ ಆಗತ್ತೆ. ನಾವು ಇವಾಗ ಧ್ಯಾನದಲ್ಲಿ ಒಬ್ಬೊಬ್ರಿಗೆ ಆಗತ್ತೆ, ಒಬ್ಬೊಬ್ರಿಗೆ ಏನೂ ಆಗಲ್ಲ. ಅದೇ ಆಡಿಯೋ ಕೇಳಿಸ್ತಾ ಇಲ್ಲ ಮೇಡಮ್. ಆಡಿಯೋ ವಿಡಿಯೋ ಏನೂ ಬರ್ತಾ ಇಲ್ಲ. ಮ್ಯಾಮ್ ಸ್ವಲ್ಪ ವೆಯ್ಟ್ ಮಾಡಿ, ಮ್ಯಾಮ್ದು ಏನೋ ಸ್ವಲ್ಪ ಟೆಕ್ನಿಕಲ್ ಇರಬೇಕು. ಹಲೋ, ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ನಂದು ಇಲ್ಲಿ ನೆಟ್ ಇದಾಯ್ತು, ಲ್ಯಾಪ್ಟಾಪ್ ಸ್ಟಾಪ್ ಆಯ್ತು, ಅದಕ್ಕೆ ನಾನು ಮೊಬೈಲ್ ಅಲ್ಲಿ ಜಾಯಿನ್ ಆದೆ. ಸಾರಿ ಮಾಸ್ಟರ್ಸ್. ನಂದೊಂದು ಅನುಭವ ಹೇಳ್ತೀನಿ ಅಂತ ಹೇಳಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ನಾನು ಬಂದಿದ್ದು 2020 ಸೆಪ್ಟೆಂಬರ್ 16. ಅದು ನನ್ಗೊಂದು ಹಿಂದಿನ ದಿವಸ ನನ್ಗೊಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಅಖಂಡ ಕರ್ನಾಟಕ ಮಂಡಲ ಧ್ಯಾನ ಅಂತ 41 ಡೇಸು ಫ್ರೀ ಮೆಡಿಟೇಷನ್ ಅಂತ ಬಂದಿತ್ತು. ನಾನು ಈ ತರ ಸಾಯಂಕಾಲ 6 o'clock ಅಲ್ಲಿ ನೋಡಿದ್ದೆ, ಸುಮ್ನೆ ಏನ್ ಬಿಡು ಅಂತ ಸುಮ್ನೆ ಹಿಂಗ್ ಅನ್ಬಿಟ್ಟಿದ್ದೆ. ಅಂದ್ರೆ ಧ್ಯಾನ ಅಂತ ನೋಡ್ದೆ, ಅಂದೆ ಹಿಂಗೆ. ಮತ್ತೆ ರಾತ್ರಿ 10 ಗಂಟೆಗೆ ಮತ್ತೆ ಫ್ಲಾಶ್ ಆಯ್ತು, ಏನೋ ಧ್ಯಾನ ಇದೆಯಲ್ಲ, ಏನು ನೋಡೋಣ, ಅದು ಫ್ರೀ ಅಂತ ಇದೆಯಲ್ಲ. ಅವಾಗೆಲ್ಲ ಲಾಕ್ಡೌನ್ ಅಲ್ವಾ, ಮನೇಲೆ ತಾನೇ ಕುತ್ಕೊಂಡ್ ಮಾಡ್ತಿದೀವಿ, ಏನದು ಅಂತ ನೋಡೋಣ ಅಂತ ಅದನ್ನ ನೋಡ್ದೆ. ಅದು ಅಷ್ಟು ನಂಬರ್ಸ್ ಕೊಟ್ಟಿದ್ರೆ ಅದನ್ನ ಒಂದು ನಂಬರ್ ತಗೊಂಡು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದಾಗ ಅದು ಗೌರೀಶ್ ಅಂತ ಅಂದ್ಬಿಟ್ಟು ಒಬ್ರು ಸರ್ ಅಲ್ಲಿಗೆ ಹೋಯ್ತು. ಆ ನಂಬರ್ ಅವ್ರು ಹಿರಿಯೂರಲ್ಲಿ ಇರ್ತಾರೆ. ಅವ್ರ ಹತ್ರ ನಂಬರ್ ಇಸ್ಕೊಂಡು, ಮತ್ತೆ ಲಿಂಕ್ ಎಲ್ಲ ಬೇಕಲ್ಲ, ಝೂಮ್ ಲಿಂಕ್, ಅದನ್ನೆಲ್ಲ ಇಸ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗತ್ತೆ, ಜಾಯಿನ್ ಆಗಿ ಅಂತ ಅಂದ್ರು. ಸರಿ, ಓಕೆ ಜಾಯಿನ್ ಆಗ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 11 ಗಂಟೆಗೆ ಫೋನ್ ಮಾಡಿದೀವಿ. ಅಯ್ಯೋ ಏನ್ ಅನ್ಕೊಳ್ತಾರ ಏನೋ ಅಂತ. ನಮ್ಮ ಯಜಮಾನ್ರು ಇಲ್ಲ, ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು. ನಾನು ನಮ್ಮ ಯಜಮಾನ್ರು ಇಬ್ರು ಅಟ್ ಎ ಟೈಮ್ ಧ್ಯಾನಕ್ಕೆ ಬಂದಿದ್ದು ಮಾಸ್ಟರ್ಸ್. ಬೆಳಿಗ್ಗೆ 5 ಗಂಟೆಗೆ ಇದೆ ಅಂತ ಅಂದ್ರು. ಆಯ್ತು ಅಂತ ಜಾಯಿನ್ ಆದ್ವಿ. 5 ಗಂಟೆಗೆ ಅವತ್ತು ಜಾಯಿನ್ ಆದ್ವಿ. 5 ಗಂಟೆಗೆ ಜಾಯಿನ್ ಆದಾಗ
ಅಲ್ಲಿ ಆರತಿ ಮುತ್ತುರಾಜ್ ಮೇಡಮ್ ಧ್ಯಾನ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರು. ಅವಾಗ ಫಸ್ಟ್ ಡೇನೆ 1 hour ಕುತ್ಕೊಂಡ್ವಿ ಮಾಸ್ಟರ್ಸ್. 1 hour ಕುತ್ಕೊಂಡಾಗ ಇದು ಎಷ್ಟು ಪ್ಲೆಸೆಂಟ್ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ. ಆ ಅನುಭವ ಹೇಳಕ್ ಆಗಲ್ಲ. ಅಂತ ಹ್ಯಾಪಿನೆಸ್ ಒಳಗಡೆನೆ, ಅಷ್ಟು ಹ್ಯಾಪಿನೆಸ್ ಯಾವತ್ತೂ ಬಿದ್ದಿಲ್ಲ ಆ ಹ್ಯಾಪಿನೆಸ್. ಅದು ದುಡ್ಡು ಕೊಟ್ರೆ ಇಲ್ಲ ಏನಾದ್ರು ಒಂದ್ ತಗೊಂಡ್ರೆ ಅದೆಲ್ಲ ಕ್ಷಣಿಕ ಅಂತ ಹೇಳ್ತೀವಿ ನೋಡಿ. 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3 ದಿವಸ, ಮತ್ತೆ ಅದ್ರ ಮೇಲೆ ಆಸೆನೇ ಹೊಟ್ಟೋಗಿರುತ್ತೆ. ಆಸೆನೇ ಇರಲ್ಲ ಇನ್ನೊಂದ್ ಏನೋ ತಗೋಬೇಕು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಿ. ಇದ್ರಲ್ಲಿ ಆತರ ಆಗಿಲ್ಲ. ಫಸ್ಟ್ ಡೇನೆ ತುಂಬಾ ಹ್ಯಾಪಿನೆಸ್, ಅದೇನು ಒಂಥರ ಹ್ಯಾಪಿನೆಸ್ ಫೀಲ್ ಆಗ್ತಿತ್ತು. ಓಕೆ, ಅದನ್ನ ಮೆಡಿಟೇಷನ್ ಆಯ್ತು, ಲೀವ್ ಆಗ್ಬಿಟ್ವಿ. ಅದು ಗೊತ್ತಿಲ್ಲ ಮತ್ತೆ ಸತ್ಸಂಗ ಇರತ್ತೆ ಗೊತ್ತಿಲ್ಲ, ಮತ್ತೆ ಅನುಭವ ಹಂಚಿಕೆ ಇರತ್ತೆ, ಏನು ಗೊತ್ತಿಲ್ಲ. ಫಸ್ಟ್ ಟೈಮ್ ಲೀವ್ ಆಗ್ಬಿಟ್ವಿ. ಮತ್ತೆ ಸೆಕೆಂಡ್ ಡೇ ಮತ್ತೆ ಜಾಯ್ನ್ ಆದ್ವಿ. 41 days ಅಲ್ವಾ, ಸೆಕೆಂಡ್ ಡೇ ಮತ್ತೆ ಜಾಯ್ನ್ ಆದ್ವಿ. ಮತ್ತೆ ಜಾಯ್ನ್ ಆದಾಗ ಸೆಕೆಂಡ್ ಡೇ ಬಂದ್ಬಿಟ್ಟು ಇನ್ ಸ್ವಲ್ಪ ಹೆಚ್ಚು ನೋಡಿದ್ವಿ. ಅದೇ ಮತ್ತೆ 6 o'clock ಆದ್ಮೇಲೆ 5 to 6 ಇತ್ತು ಮೆಡಿಟೇಷನ್. ಅದಾದ್ಮೇಲೆ ಸ್ವಲ್ಪ ಸತ್ಸಂಗ ಆಯ್ತು. ಅದು ವರಹಾಮೂರ್ತಿ ಸರ್ ಅಂತ. ಅವ್ರದ್ದು ಲ್ಯಾಂಗ್ವೇಜ್ ಆಗ್ಲಿ, ಅವ್ರು ಹೇಳೋ ರೀತಿ ಆಗ್ಲಿ ಎಷ್ಟು ಚೆನ್ನಾಗಿರತ್ತೆ ಅಂತಂದ್ರೆ ನಿಜವಾಗ್ ಅಷ್ಟು ವಂಡರ್ಫುಲ್ ಕನ್ನಡ. ಮತ್ತೆ ಅಷ್ಟು ಚೆನ್ನಾಗಿ ಮಾತಾಡೋದು 5 ನಿಮಿಷ ಇಲ್ಲ 10 ನಿಮಿಷ ಅಷ್ಟು ನಾಲೆಡ್ಜ್ ಕೊಡ್ತಿದ್ರು. ಎಷ್ಟು ನೀತಿ ಕಥೆಗಳ ತರ ಹೇಳ್ತಿದ್ರು ಅಂತಂದ್ರೆ ಅಷ್ಟು ಖುಷಿ ಆಗೋದು ಮನ್ಸಿಗೆ. ಎಲ್ಲೂ ಕೇಳಿಲ್ಲ ಆ ತರ ವರ್ಡಿಂಗ್ಸ್ ಆಗ್ಲಿ, ಅಷ್ಟು ಚೆನ್ನಾಗಿ ಹೇಳ್ತಿದ್ರು, ಅಷ್ಟ್ ಚೆನ್ನಾಗಿ ಆಡ್ತಾ ಇತ್ತು. ಅದು ತುಂಬಾ ಖುಷಿ ಆಯ್ತು. ಮತ್ತೆ ಸೆಕೆಂಡ್ ಡೇ ಆಯ್ತು. ಥರ್ಡ್ ಡೇ ಹಂಗೆ ಮಾಡಿದ್ವಿ. ಮತ್ತೆ ಇನ್ ಸ್ವಲ್ಪ ಕೇಳಕ್ ನೋಡಿದ್ವಿ, ಇನ್ನ ಏನಿರತ್ತು ನೋಡೋಣ ಅಂತ. ಮತ್ತೆ ಅವಾಗ ಅನುಭವ ಹಂಚಿಕೆ, ಪ್ರತಿಯೊಬ್ರು ಅವ್ರಿಗೆ ಏನೇನ್ ಅನ್ಸತ್ತೆ ಅದನ್ನ ಅನುಭವ ಮಾಡ್ಕೊಳ್ತಿದ್ರು. ಇಲ್ಲ ಕ್ವಶನ್ಸ್, ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಅದ್ರ ಬಗ್ಗೆ, ಇಲ್ಲ ನಮ್ಮದು ಎಲ್ಲ ಸಮಸ್ಯೆ, ನಮ್ಗೆ ಇದ್ ಬಗ್ಗೆ ಹೊಸದಾಗಿ ಬಂದಿರೋಂಗೆ ಎಷ್ಟೊಂದ್ ಸಮಸ್ಯೆ ಇರತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕೇಳ್ತಿರ್ತೀವಲ್ಲ ಕ್ವಶನ್ಸ್, ಆತರ ಕೇಳ್ಬೋದು. ಅವಾಗ ಅವ್ರಿಗೆ ಯಾವ ತರ ಮಾಡ್ಬೋದು ಅಂತ ಆನ್ಸರ್ ಮಾಡ್ತಿದ್ರು. ಅದ್ ನೋಡ್ಬಿಟ್ಟು ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ ಹಂಗೆ ಕಂಟಿನ್ಯೂಸ್ ಮಾಡ್ಕೊಂಡ್ ಬರ್ತಿದ್ವಿ. ನಾವು ಬಿಡ್ಲಿಲ್ಲ, ಯಾವತ್ತೂ ಒಂದ್ ದಿವಸನೂ ಬಿಡ್ಲಿಲ್ಲ ನಾವು. ನಾನು ಇದೇ ತರ ಮಾಡ್ತಿದ್ದೆ. ಒಂದ್ ವಾರ ಮಾಡಿದೆ ನಾನು. ಮತ್ತೆ ನನಗೆ ಹುಷಾರು ಇರ್ಲಿಲ್ಲ. ಹುಷಾರಂತಂದ್ರೆ ಫುಲ್ ಕೋಲ್ಡ್ ಕಾಫ್ ಆಗೋಗಿತ್ತು. ನನ್ಗೆ ಎದ್ದೊಳಕ್ ಆಗ್ತಿರ್ಲಿಲ್ಲ. ಬೆಳಗ್ಗೆ ಬಿಡು ಅಂತ ಬಿಟ್ಬಿಟ್ಟಿದ್ದೆ. ಮಾಡೋದ್ ಬೇಡ ಬಿಡು, ಏನ್ ಇವಾಗ ನಿದ್ದೆ ಮಾಡೋಣ, ಯಾಕಂದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ. ಬಿಟ್ಬಿಟ್ಟೆ. ನಮ್ಮ ಯಜಮಾನ್ರು ಮಾಡ್ತಿದ್ರು, ನಾನ್ ಮಾಡ್ತಿರ್ಲಿಲ್ಲ. ಒಂದ್ 15 ದಿವಸ ಬಿಟ್ಟಿದ್ದಕ್ಕೆ ನನಗೆ ಒಂಥರ ಫೀಲ್ ಆಯ್ತು ಒಳಗಡೆಯಿಂದ. ಅಯ್ಯಯ್ಯೋ ಅವ್ರು ಮಾಡ್ತಿದಾರೆ ನಾನ್ ಮಾಡಿಲ್ಲ ಅಂತ, ಅವ್ರ ಮುಂದೆ ಹೋದ್ರೆ ನಾನ್ ಹಿಂದೆ ಆಗ್ಬಿಡ್ತೀನಲ್ಲ ಅಂತ ಆ ತರ ಯೋಚನೆ ಮಾಡಿದೆ. ಮತ್ತೆ ನಾನು ಹೇಳ್ದೆ ನಮ್ಮ ಯಜಮಾನ್ರಿಗೆ, ಇಲ್ಲ ನೀವು ನಾಳೆಯಿಂದ ಎಬ್ಬಿಸ್ಬೇಕು, ನಾನು ಮಾಡೇ ಮಾಡ್ತೀನಿ ಧ್ಯಾನ ಅಂದ್ಬಿಟ್ಟು ಒಂದ್ 15 days ಆದ್ಮೇಲೆ ಮತ್ತೆ ನಾನ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಮಾಡ್ದೆ. ಅವತ್ತಿಂದ ಇವತ್ತುವರೆಗೂ ಯಾವತ್ತೂ ಬಿಟ್ಟಿಲ್ಲ ಮಾಸ್ಟರ್ಸ್ ನಾವ್ ಮಾಡೋದನ್ನ. ನನಗೆ ಫಸ್ಟ್ 2 days ಅಲ್ಲಿ ನನಗೆ ಒಂದು ವಿಷನ್ ಕಾಣಿಸಿತ್ತು. ನಮ್ಮ ಮನೆ ಮುಂದೆ ಹೂವ ಇದೆ, ಗಿಡದಲ್ಲಿ ಫುಲ್ಲು ತುಂಬಾ ಚಿಕ್ಕ ಹೂವ, ತುಂಬಾ ಚೆನ್ನಾಗಿತ್ತು, ಅದ್ ಬರ್ತಿತ್ತು. ನನಗೆ ಏನ್ ಕಾಣಿಸ್ತಂದ್ರೆ ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿದಾರೆ ನಮ್ಮ ಮನೆ ಹೂವ ಎಲ್ಲ ಅಂತ ನನಗೆ ಅವಾಗ ಅಷ್ಟೊಂದು ನನ್ಗೆ ಇದು ನಮ್ಮನೆ ಹೂವ ನನಗೆ ಬೇಕು ಅನ್ನೋ ಫೀಲಿಂಗ್ ಅಲ್ಲಿ ಇದ್ದೆ ನಾನು ಅವಾಗ. ಏನಪ್ಪ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದಾರೆ ಅಂತ ತುಂಬಾ ಬೇಜಾರಾಯ್ತು. ಮತ್ತೆ ಬಂದ್ ನೋಡ್ತೀನಿ ಹೂವ ಇದೆ. ಅಯ್ಯೋ ಏನ್ ನನ್ಗೆ ಈ ವಿಷನ್ ಈ ತರ ಬಂತಲ್ಲ ಅಂತ ಅನ್ಕೊಂಡೆ. ಫಸ್ಟ್ ಅದೊಂದೇ ವಿಷನ್ ನನಗ್ ಬಂದಿರೋದ್ ನನ್ನ ಲೈಫ್ ಅಲ್ಲಿ. ಮತ್ತೆ ಮಾರನೇ ದಿವ್ಸ ಹೂವ ಇಲ್ಲ ನೋಡಿ. ನನಗೆ ಇವತ್ತೇ ಗೊತ್ತಾಯ್ತು ನಮ್ಮ ಮುಂದೆ ಏನಾಗುತ್ತೆ ಅಂತ ಇವತ್ತೇ ಗೊತ್ತಾಯ್ತು. ಮಾರನೇ ದಿವಸ ಹೂವ ಇಲ್ಲ, ಆವತ್ತಿನ ದಿವಸ ಹೂವ ಆಯ್ತು. ನನ್ ವಿಷನ್ ಬಂದಿದ್ದ ದಿವಸ ಹೂವ ಆಯ್ತು, ವಿಷನ್ ಬಂದಿದ್ದ ದಿವಸ ಹೂವ ಆಯ್ತು, ಮಾರನೇ ದಿವಸ ಹೂವ ಇಲ್ಲ. ಓ ನಿನ್ನೆನೆ ಕಾಣಿಸಿದ್ಯಲ್ಲ ನನಗಿದು, ಓ ನಿಜ ಅಂತ ನನಗೆ ಆ ಫೀಲ್ ಆಯ್ತು. ಅದು ಅಷ್ಟು ಖುಷಿ ಆಯ್ತು, ಓ ನನಗ್ ಕಾಣಿಸಿದ್ಯಲ್ಲ ಅಂತ. ಮತ್ತೆ ನನ್ ಧ್ಯಾನಕ್ ಬರೋಕ್ ಮುಂಚೆನೆ 3 years ಇಂದ ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ರಾತ್ರಿ ಹೊತ್ತು ತುಂಬಾ ಸಫರ್ ಮಾಡ್ತಿದ್ದೆ. ಡಾಕ್ಟರ್ ಹತ್ರ ಹೋದ್ರೆ ಏನಂತಾರೆ, ಮಾತ್ರೆ ಕೊಡ್ತಾರೆ. ಮಾತ್ರೆ ತಗೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ ಅದು ಎಲ್ಲರಿಗೂ ಗೊತ್ತಿದೆ. ಸೊ ಏನಪ್ಪಾ ಮಾಡೋದು, ಬೇಡ ಬಿಡು, ಹಂಗೆ ತಡ್ಕೊಂಡಿರೋಣ, ಹಂಗೆ ಮಾಡ್ಕೊಂಡಿರೋಣ ಅಂತ ಸುಮ್ನೆ ಹಂಗೆ ಇದ್ದೆ. ಏನ್ ಕಷ್ಟ ಬಂದ್ರು ಹಂಗೆ ಮಾಡ್ಕೊಂತಾ ಇದ್ದೆ. ನಾನು ಎಲ್ಲೂ ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. 3 years ಆದ್ರೂ ನಾನು ಹೋಗ್ಲಿಲ್ಲ. ಅದ್ ಹೆಂಗೆ ಇವಾಗ ನನ್ಗೆ ಮೆಡಿಟೇಷನ್ ಸಿಕ್ತು, ಅದು ಮಾಡ್ತಾ 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 ವಿತಿನ್ 1 month ಅಲ್ಲಿ ನನಗೆ ಆರಾಮಾಗಿ ನಿದ್ದೆ ಬರಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ರಾತ್ರಿ ಹೊತ್ತು ಅಷ್ಟು ಡೀಪ್ ಸ್ಲೀಪ್ ಅಂತಂದ್ರೆ ಅಷ್ಟು ಡೀಪ್ ಸ್ಲೀಪ್, ಏನು ಯೋಚನೆ ಮಾಡತ್ತಿರಲಿಲ್ಲ. ಅಷ್ಟು 1-2 hours ಮಲಗ್ಲಿ, 3 hours ಮಲಗ್ಲಿ, ಅಷ್ಟು ಡೀಪ್ ಸ್ಲೀಪ್ ಬರುತ್ತೆ. ಎಷ್ಟು ಅವರ್ಸ್ ಮಲಗಿದೀವಿ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಎಷ್ಟು ಡೀಪ್ ಸ್ಲೀಪ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್. ಆತರ ಅಂದ್ರೆ ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡ್ರು ಏನ್ ಮಾಡಿದ್ರು ಗುಣ ಆಗದೆ ಇರೋದು. ವಿತಿನ್ 1 month ಅಲ್ಲಿ, ವಿತಿನ್ 15 days ಅಲ್ಲಿ ನನಗೆ ಎಷ್ಟ್ ಚೆನ್ನಾಗಿ ನಿದ್ದೆ ಬರ್ತಿತ್ತು ಅಂತಂದ್ರೆ, ಅಯ್ಯೋ ಹೆಂಗಪ್ಪ ನಿದ್ದೆ. ಯಾವಾಗ್ಲೂ ನಾನು ಅನಲೈಸ್ ಮಾಡ್ಕೊಂಡೆ ಆಫ್ಟರ್ 1 month, ಏನು ಇಷ್ಟ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀನಿ, ಹೇಗ್ ನಿದ್ದೆ ಮಾಡ್ತಿದ್ದೀನಪ್ಪ ಅಂತ. ಆವಾಗ ಅನಲೈಸ್ ಮಾಡ್ಕೊಂಡ್ರೆ
ನನಗ್ ಗೊತ್ತಾಯ್ತು ಮೆಡಿಟೇಷನ್ ಇಂದ ಅಂತ. ಅಂದ್ರೆ ಮೆಡಿಟೇಷನ್ ಇಂದ ಏನೇನ್ ಲಾಭ ಬರುತ್ತೆ ಗೊತ್ತಿಲ್ಲ, ಏನೇನ್ ಆಗತ್ತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂಥರ ಏನು ಗೊತ್ತಿಲ್ದಿರತ್ತ ಅವ್ರ ಬಂದಿದ್ದು. ಆಮೇಲೆ ಗೊತ್ತಾಯ್ತು ಇದ್ರಲ್ಲಿ ಎಷ್ಟೊಂದ್ ಲಾಭಗಳು ಬರುತ್ತೆ ಅಂತ. ನೋಡಿ ಎಷ್ಟು ಲಾಭಗಳಿದೆ ಅಂತಂದ್ರೆ ಏನೇನ್ ಬೇಕೋ ಎಲ್ಲ ಸಿಗತ್ತೆ ಮಾಸ್ಟರ್ಸ್. ನಾವ್ ಒಂದ್ ಮಾಡ್ಬೇಕಾಗಿರೋದು ಸರಿಯಾಗಿ ಪ್ರತಿ ದಿವಸ ಧ್ಯಾನ ಮಾಡ್ಬೇಕು, ಅಷ್ಟೇ ಮಾಡ್ಬೇಕಾಗಿರೋದು. ನಮ್ಮಲ್ಲಿ ಏನೇನು ಬೇಡವೋ ಅದೆಲ್ಲ ಹೊರಗಾಗತ್ತೆ, ಏನೇನು ಒಳ್ಳೇದ್ ಬೇಕು ಎಲ್ಲ ಅದೇ ಬರತ್ತೆ. ನಾವೇನು ಕೇಳ್ಕೊಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ ಮಾಸ್ಟರ್ಸ್. ಸುಮ್ನೆ ದಿವ್ಸ ಕುತ್ಕೊಂಡು ನಾವ್ ಧ್ಯಾನ ಮಾಡ್ಬೇಕು. ಪತ್ರಿಸದ್ ಒಂದ್ ಸಾಂಗ್ ಇದೆ, ಕುಚವಾಲಿ 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 ಅಂತ. ನಾನ್ ಫಸ್ಟ್ ಟೈಮ್ ಕೇಳಿದಾಗ ಏನ್ ಕುಚವಾಲಿ ಅಂತಿದಾರಲ್ಲ, ಏನ್ ಎಲ್ಲ ಕುತ್ಕೊಳ್ತೀವಲ್ಲ, ಅದಕ್ಕೆ ಯಾಕೆ ಕುಚವಾಲಿ ಕುಚವಾಲಿ ಅಂತಾರೆ ನೋಡಿ. ಅದು ಒಳಗಡೆ ಡೀಪ್ ಅರ್ಥ ನಮಗ್ ಗೊತ್ತಾಗ್ಲಿಲ್ಲ. ಅಂದ್ರೆ ಧ್ಯಾನ ಇದು ಮಾಡ್ಬೇಕು ಅಂದ್ರೆ, ಘಟಿಸ್ಬೇಕು ಅಂದ್ರೆ ಕುತ್ಕೊಳ್ಳೋದೇ ಒಂದು ಹಾಸನ, ಕುತ್ಕೊಳ್ಳೋದೇ ಒಂದು ಟಾಸ್ಕ್ ಅನ್ನೋದು ಗೊತ್ತಾಯ್ತು ನನಗೆ. ಅದು ಎಷ್ಟೋ ದಿವಸ ಆದ್ಮೇಲೆ, 1 ವರ್ಷ 2 ವರ್ಷ ಆದ್ಮೇಲೆ ನನ್ಗೆ ಅದ್ರ ಅರಿವಾಯ್ತು ಕುಚೋವಾಲಿ ಅಂತಂದ್ರೆ ಅರ್ಥ ಏನು ಅನ್ನೋದನ್ನ. ಎಷ್ಟು ಈಸಿಯಾಗಿ ಕುಚೋವಾಲಿ ಅಂದ್ರೆ ಕುತ್ಕೊಂಡಿದೀವಲ್ಲ ಅಂತ ಹೇಳ್ಬೋದು, ಅದ್ರಲ್ಲಿ ಡೀಪ್ ಅರ್ಥ ಎಷ್ಟಿದೆ ಅನ್ನೋದು ಅವಾಗ ಅರ್ಥ ಆಯ್ತು ನನಗೆ. ಅಂದ್ರೆ ಕುಚೋವಾಲಿ ಅಂತಂದ್ರೆ ಧ್ಯಾನ ಮಾಡ್ಬೇಕಾದ್ರೆ ಕುತ್ಕೊಳ್ಳೋ ಸ್ಥಿತಿನೇ ನಾವು ಫಸ್ಟ್ ಕಲ್ತ್ಕೋಬೇಕಾದ್ರೆ ಕುತ್ಕೊಳ್ಳೋ ಸ್ಥಿತಿ ಅನ್ನೋದು ಅರ್ಥ ಆಯ್ತು. ಅದನ್ನ ಕುತ್ಕೊಳ್ಳೋ ಸ್ಥಿತಿ ಕಲ್ತ್ರೆ ನೆಕ್ಸ್ಟ್ ಪ್ರೊಸೆಸ್ ಅದ್ ಏನೇನಾಗ್ಬೇಕು ಅದೇ ಆಗತ್ತೆ. ನಾವೇನು ಮಾಡ್ಬೇಕಾಗಿಲ್ಲ ಮಾಸ್ಟರ್ಸ್. ಯಾವಾಗ ನಾವ್ ಕುತ್ಕೊಳ್ತೀವೋ ಆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀವೋ, ನಾವ್ ಫಸ್ಟ್ ನಮ್ಮ ಬಾಡಿ ಮೈಂಡು ಎಲ್ಲ ರಿಲ್ಯಾಕ್ಸ್ ಆಗ್ಬೇಕು ಮಾಸ್ಟರ್ಸ್. ನಮ್ ಮೈಂಡು ಯಾವಾಗ್ಲೂ ತಿರುಗ್ತಾ ಇರತ್ತೆ, ನಮ್ ಮನ್ಸು ಕೋತಿ ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿರತ್ತೆ. ಅದನ್ನ ಕೂಡ್ಸ್ಬೇಕು ಅಂದ್ರೆ ಧ್ಯಾನದಲ್ಲಿ ಒಂದು ಮಾತನ್ನೇ ಕೂಡ್ಸ್ಬೇಕಾಗಿರೋದು. ಇನ್ ಬೇರೆ ಏನಾದ್ರಲ್ಲೂ ಮಾಡೋದಕ್ಕಾಗಲ್ಲ ನಾವು. ಯಾವಾಗ ನಮ್ಮ ಮನಸ್ಸನ್ನ ಸ್ಟೇಬಲ್ ಮಾಡ್ತೀವೋ, ನಮ್ ಥಾಟ್ಸ್ ನ ಸ್ಟೇಬಲ್ ಮಾಡ್ತೀವೋ, ಆವಾಗ ವಿಶ್ವಶಕ್ತಿ ಹೋಗಿ ನಮ್ನ ಇಡೀ ನಾಡಿ ಮಂಡಲಿ ಎಲ್ಲ ಶುದ್ಧಿ ಆಗತ್ತೆ. ನೋಡಿ ಇನ್ನೇನ್ ಮಾಡಿದ್ರು ಇವಾಗ ಹೆಂಗ್ ಗಾಡಿ ಸರ್ವಿಸ್ ಕೊಡ್ತೀವಲ್ವಾ, ಅದೇ ಸರ್ವಿಸ್ ಕೊಟ್ಟಾಗ ಬರೀ ಅದನ್ನ ಸರ್ವಿಸ್ ಮಾಡ್ಕೊಡ್ತೀವಿ. ನಮ್ ಬಾಡಿ ಯಾವಾಗಾದ್ರೂ ಸರ್ವಿಸ್ ಮಾಡಿಸಿವಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಆಪರೇಷನ್ಸ್ ಮತ್ತೆ ಎಕ್ಸ್ಟ್ರಾ ಕಷ್ಟ ತಗೊಂಡ್ ಬರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಯಾವಾಗ ನಾವ್ ಧ್ಯಾನ ಮಾಡ್ತೀವೋ ಎಲ್ಲ ಅದೇ ಶುದ್ಧಿ ಆಗತ್ತೆ. ಎಲ್ಲಾ ಪಾರ್ಟ್ಸು ಎಲ್ಲಾ ನರ್ವ್ಸ್ಗೂ ಹೋಗಿ ಅದೇ ಕ್ಲೀನ್ ಮಾಡ್ಕೊಂಡ್ ಬರತ್ತೆ ಮಾಸ್ಟರ್ಸ್. ಹೆಂಗೆ ಇವಾಗ ಒಂದೆಲ್ಲೋ ಕಟ್ಕೊಂಡಿದೆ ಅಂತಂದ್ರೆ ಪೈಪಲ್ಲಿ ನೀರ್ ಜೋರಾಗಿ ಬಿಟ್ರೆ ಹೆಂಗ್ ಕ್ಲೀನ್ ಆಗ್ಬಿಡತ್ತೋ, ಹಂಗೆ ನಮ್ಮ ವಿಶ್ವಶಕ್ತಿ ಹೋಗಿ ಎಲ್ಲ ಇಡೀ ನಾಡಿ ಮಂಡಲಿ ಎಲ್ಲ ಶುದ್ಧಿ ಮಾಡುತ್ತೆ ಮಾಸ್ಟರ್. ಅದಕ್ಕೆ ಧ್ಯಾನ ಮಾಡ್ಬೇಕು. ಅದ್ ಏನೇನ್ ಅನುಭವ ಎಲ್ಲ ಅನುಭವನು ನಮಗ್ ಬರುತ್ತೆ. ನಮ್ಗೆ ಇವತ್ ಕಾಣಿಸಿಲ್ವಾ ಬೇಜಾರ್ ಮಾಡ್ಕೋಬಾರ್ದು. ಎಲ್ಲರಿಗೂ ಕಾಣಿಸ್ಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಆಸ್ಟ್ರಲ್ ಟ್ರಾವೆಲ್ ಆಗ್ಬೇಕು ಅಂತಿಲ್ಲ, ಎಲ್ಲರಿಗೂ ಥರ್ಡ್ ಐ ವಿಷನ್ಸ್ ಬರ್ಬೇಕು ಅಂತ ಇಲ್ಲ. ನಾವು ಮಾಡೋದ್ರಲ್ಲಿ ನಮಗ್ ಮನಃಶಾಂತಿ ಸಿಗ್ತಿದ್ಯಾ, ನಮ್ಮ ನೆಮ್ಮದಿಯಿಂದ ಇದೆಯಾ, ನಮ್ಮ ಮನೇಲೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ಯಾ, ನಮ್ಮ ಆರೋಗ್ಯವಾಗಿದೀವ, ಇದೆಲ್ಲ ಅನುಭವಗಳೇ ಮಾಸ್ಟರ್ಸ್. ಯಾಕೆಂತಂದ್ರೆ ಅದೆಲ್ಲ ಸರಿ ಹೋಗತ್ತೆ ಅಂತಂದ್ರೆ ಎಲ್ಲ ಸರಿ ಹೋಗತ್ತೆ, ಅದೇ ಬೇಕು ಅನ್ನೋದೇನಿಲ್ಲ ಮಾಸ್ಟರ್ಸ್. ಇದೆಲ್ಲ ಧ್ಯಾನ ಅನುಭವಗಳು. ಇನ್ನ ಬೇರೆ ನನಗೆ ಯಾವ್ದು ವಿಷನ್ಸ್ ಇಲ್ಲ, ನನಗೆ ನೆಮ್ಮದಿಯಿಂದ ಇದೀವಿ, ನಾವು ಹ್ಯಾಪಿ ಆಗಿದೀವಿ. ನಂದೊಂದು ಪ್ರಾಬ್ಲಮ್ ಇತ್ತು, ನಾನ್ ಮೆಡಿಟೇಷನ್ ಬರಕ್ ಮುಂಚೆ. ಅಂದ್ರೆ ನನಗೆ ಇದ್ರಲ್ಲಿ ಮೆಡಿಟೇಷನ್ ಅಲ್ಲಿ ನನಗೆ ಸಾಲ್ವ್ ಆಗತ್ತೆ ಅನ್ನೋ ನನಗಂತೂ ಏನು ಗೊತ್ತಿರ್ಲಿಲ್ಲ. ಅದು ವಿತಿನ್ 4-5 months ಅಲ್ಲಿ ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದು ಹೇಳ್ಕೊಳಕ್ ಆಗಲ್ಲ, ಆ ತರ ಪ್ರಾಬ್ಲಮ್ ಇತ್ತು ನನಗೆ. ಮನೆ ಸಮಸ್ಯೆ ಅಷ್ಟೇ. ಅದು ಎಷ್ಟು ಈಸಿಯಾಗಿ ಸಾಲ್ವ್ ಆಯ್ತು ಅಂತಂದ್ರೆ ಧ್ಯಾನಕ್ಕೆ ಬಂದಿದ್ದಕ್ಕೆ ಸಾಲ್ವ್ ಆಯ್ತು. ಇಲ್ಲಿದ್ರೆ ನಾವು ತುಂಬಾ ಸಫರ್ ಆಗ್ಬೇಕಿತ್ತು ಮಾಸ್ಟರ್ಸ್. ಯಾಕೆಂದ್ರೆ ಅದರಿಂದ ಎಷ್ಟು ಸಫರಿಂಗ್ಸ್ ಅಂತಂದ್ರೆ ನಮ್ಗೆ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಅದರಿಂದ ನಾವು ಅನಾರೋಗ್ಯ ತರಿಸ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ಅದು ಯೋಚನೆ ಮಾಡಿ 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 ಅದ ಅನಾರೋಗ್ಯ ತರಿಸ್ಕೊಂಡ್ಬಿಡ್ತೀವಿ. ಅದರಿಂದ ನಮ್ಗೆ ನೆಮ್ಮದಿ ಇರಲ್ಲ. ಯಾವಾಗ ಧ್ಯಾನ ಮಾಡ್ತೀವೋ ಅದೆಲ್ಲ ಕ್ಲಿಯರ್ ಆಗತ್ತೆ. ಅದು ಆಗದೆ ಇದ್ರು ಓಕೆ, ಇವತ್ತಲ್ಲ ನಾಳೆ ಅದು ಕ್ಲಿಯರ್ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರುತ್ತೆ. ಫಸ್ಟ್ ಕಾನ್ಫಿಡೆನ್ಸ್ ಬರಲ್ಲ ನಮ್ಗೆ, ಮಾಮೂಲಿ ಲೈಫಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇರಲ್ಲ. ಯಾವಾಗ ಧ್ಯಾನ ಬರ್ತೀವೋ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಂದು ಮಾಸ್ಟರ್ಸ್, ನಾನು ಈ ತರ ಮಾತಾಡ್ತಿರ್ಲಿಲ್ಲ ಯಾರ ಹತ್ರ. ಅಂದ್ರೆ ಒಂದ್ ಮಾತಾಡ್ತೀನಿ, ಫೋನಲ್ಲಿ ಮಾತಾಡ್ತೀನಿ. ಇನ್ನೊಬ್ರು ನಾನು ಪಕ್ಕದಲ್ಲಿ ಕೂತಿದಾರೆ ಅಂದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಅದೇನೋ ಒಂದು 4 ಜನ ಇದಾರೆ, ನಮ್ಗೆ ಗೊತ್ತಿರೋರೆ 4 ಜನ ಇದಾರೆ. ನಾನೊಂದು ಮಧ್ಯಾಹ್ನ ಬಂದ್ ನಿಂತ್ಕೊಂಡ್ರೆ ಮಾತಾಡ್ತಿರ್ಲಿಲ್ಲ. ಅಷ್ಟು ಭಯ ಆಗ್ಬಿಡುದು, ಹಂಗೆ ಶಿವರಿಂಗ್ ಬಂದ್ಬಿಡೋದು, ಅಷ್ಟು ಭಯ ಆಗ್ತಿತ್ತು ಮಾಸ್ಟರ್ಸ್. ಇಲ್ಲೂ ಬರಕ್ ಮುಂಚೆ ಇದೆ ಅದೇ ಫೀಲಿಂಗ್ ಆಯ್ತು. 1-2 ದಿವಸ ಆ ತರ ಶಿವರಿಂಗು ಸ್ವೆಟ್ಟಿಂಗು ಎಲ್ಲ ಬಂದ್ಮೇಲೆ ಮತ್ತೆ
ಮತ್ತೆ ಇವಾಗ ಮಾತಾಡ್ತಿದೀನಿ. ಅಂದ್ರೆ ಧ್ಯಾನದಿಂದ ಎಲ್ಲರೂ ಮಾತಾಡೋದನ್ನ ಕಲಿಬಹುದು. ಪತ್ರಿ ಸರ್ ಅದನ್ನೇ ಹೇಳ್ತಾರೆ, ಬಿ ಎ ಮಾಸ್ಟರ್ ಅಂಡ್ ಟೀಚ್ ಅದರ್ಸ್ ಅಂತ ಹೇಳ್ತಾರೆ. ನಾವು ಯಾವಾಗ ಬೇರೆಯವ್ರಿಗೆ ಹೇಳ್ತಿರ್ತೀವೋ ಅವಾಗ ನಾವು ಕಲಿತೀವಿ, ಅವ್ರಿಗೂ ಹೇಳ್ತಾ ಇರ್ತೀವಿ. ಅದಕ್ಕೆ ನಮ್ಗೆ ಆ ಧೈರ್ಯ ಅನ್ನೋದು, ಕಾನ್ಫಿಡೆನ್ಸ್ ಅನ್ನೋದು ಬರ್ತಿರತ್ತೆ. ಯಾವಾಗ ಅದ್ರ ಬಗ್ಗೆ ನಾಲೆಡ್ಜ್ ಇರೋವಾಗ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೋ ಅವಾಗ ಧೈರ್ಯವಾಗಿ ಮಾತಾಡ್ತೀವಿ. ಇಲ್ಲ ಅಂತಂದ್ರೆ ಯಾರಿಗೂ ಧೈರ್ಯ ಇಲ್ಲ, ನನ್ಗಂತೂ ಧೈರ್ಯ ಇರ್ಲಿಲ್ಲ. ಅಂತದ್ರಲ್ಲಿ ಇದನ್ನ ಇಲ್ಲಿ ಮಾತಾಡ್ತಿದೀನಿ, ಇವಾಗ ಎಲ್ಲಾ ಕಡೆನೂ ಮಾತಾಡಕ್ಕೆ ಕ್ಲಾಸಸ್ ಕೊಡ್ತಿದೀವಿ ಅಂತಂದ್ರೆ ಬಿಕಾಸ್ ಆಫ್ ಮೆಡಿಟೇಷನ್. ಇದೊಂದು ನಿಮ್ಗೆ ನಿಜವಾಗ್ಲೂ ತುಂಬಾ ಗೌರವವಾಗಿ ಹೇಳ್ತೀನಿ, ಬಿಕಾಸ್ ಆಫ್ ಮೆಡಿಟೇಷನ್ ಅಂತ. ಇವಾಗ ಯಾರು ಬಂದ್ರೂನು ನಾವು ಮಾತಾಡಕ್ ರೆಡಿ ಆಗಿರ್ತೀವಿ, ಯಾಕೆಂತಂದ್ರೆ ಅಷ್ಟು ಧೈರ್ಯ ಇರತ್ತೆ. ಒಂದ್ಸತಿ ಪ್ರೇಮ್ನಾಥ್ ಸರ್ ಒಂದ್ ಕ್ವಶನ್ ಕೇಳಿದ್ರು ನನ್ನ ಹತ್ರ, ಅಮ್ಮ ಇವಾಗ ನಿಮ್ ಮುಂದೆ ಒಂದ್ IAS ಆಫೀಸರ್ ಬಂದ್ರು, ನೀನ್ ಗ್ರೇಟಾ ಅವ್ರ ಗ್ರೇಟಾ ಅಂತಂದ್ರು. ನೀವು ಅಂದ್ರೆ ನಾವು ಒಂದು IAS ಆಫೀಸರ್ ಗ್ರೇಡ್, ಅವ್ರಿಗೆಲ್ಲಾ ನಾಲೆಡ್ಜ್ ಇರುತ್ತೆ, ನಮಗ್ ನಾಲೆಡ್ಜ್ ಇಲ್ಲ ಅಂತ ನಾವ್ ಅನ್ಕೊಂಡಿರ್ತೀವಿ. ನಾನ್ ಅದ್ ಏನ್ ಆನ್ಸರ್ ಮಾಡಿದೆ ಅಂತಂದ್ರೆ, ಅವರೇ ಗ್ರೇಟ್ ಸರ್, ನಾವೇನ್ ಸರ್ ಅವ್ರ ಮುಂದೆ ನಾವೇನು ಅಂತ ಅಂದೆ. ಇಲ್ಲಮ್ಮ ನೀನು ಅಂತಂದ್ರು. ಯಾಕೆ ಹೆಂಗೆ ಸರ್ ಅಂತಂದೆ. ನಿನ್ಗೆ ಆತ್ಮಜ್ಞಾನ ಇದೆ, ಅವ್ರಿಗೆ ಆತ್ಮಜ್ಞಾನ ಇಲ್ಲ ಅಷ್ಟೇ. ಇನ್ನೇನ್ ಗ್ರೇಡ್ ಲೋ ಹೈ ಅಂತ ಏನು ಇಲ್ಲ. ಅಂದ್ರೆ ನೀನು ಅವ್ರಿಗೆ ಜ್ಞಾನ ಹೇಳೋ ತಿಳಿಸೋ ಅಷ್ಟು ನಿಮ್ಗೆ ಕೆಪಾಸಿಟಿ ಬರುತ್ತೆ. ಪಿರಮಿಡ್ ಮಾಸ್ಟರ್ಸು ಎಲ್ಲಾರು ಒಂದ್ಸತಿ ಸಾರಿ ಪಿರಮಿಡ್ ಮಾಸ್ಟರ್ಸು ಎಲ್ಲರೂ ಒಂದ್ಸತಿ ಇಲ್ಲಿ ಮೆಡಿಟೇಷನ್ ಬಂದಾಗ ಅವರು ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮೆಡಿಟೇಷನ್, ಅವರು ಎದುಗುತ್ತಾರೆ ಅಂತಾರೆ. ಅಂದ್ರೆ ದೇ ಗ್ರೋ ದೆಮ್ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಅವರೇ ಗ್ರೋ ಆಗಿ ಅವ್ರಿಗೆಲ್ಲ ನಾಲೆಡ್ಜ್ ತಗೊಂಡು ಹೇಳೋ ತರ ನಾವ್ ಆಗ್ತಾ ಬರ್ತೀವಿ, ಯಾಕಂದ್ರೆ ನಾವು ಆಚರಣೆ ಮಾಡ್ತೀವಿ. ಸೊ ನಾವ್ ಅದನ್ನು ಹೇಳ್ತಾ ಬರ್ತೀವಿ. ಅದಕ್ಕೆ ಅವ್ರು ಅಂದ್ರು ನೋಡಿ, ಅದಕ್ಕೆ ನಾವು ಅದಕ್ಕೆ ಪಿರಮಿಡ್ ಮಾಸ್ಟರ್ಸ್ ಗ್ರೇಟ್ ಅಂತ, ಯಾಕಂದ್ರೆ ಅವ್ರ ನಾಲೆಡ್ಜ್ ತಗೊಳಕ್ಕೂ ರೆಡಿ, ಮತ್ತೆ ಅದನ್ನ ಹೇಳೋದಕ್ಕೂ ರೆಡಿ ಆಗ್ತಾ ಇರ್ತೀವಿ, ಮತ್ತೆ ನಾವು ಅಳವಡಿಸ್ಕೊಳ್ತಾ ಇರ್ತೀವಿ. ನಾನು ಇನ್ನೊಂದು ಹೇಳಿದೆ, ಗ್ರಾಟಿಟ್ಯೂಡ್. ಮುಂಚೆ ನಾವ್ ಯಾರಿಗಾದ್ರು ಗ್ರಾಟಿಟ್ಯೂಡ್ ಹೇಳ್ತಿದ್ವಾ? ಅಂದ್ರೆ ಇವಾಗ ಯಾರೋ ಮನುಷ್ಯರು ನಮ್ಗೆ ಏನೋ ಒಂಚೂರು ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಮ್ಗೆ ಈ ವಿಶ್ವ ಎಷ್ಟು ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಹೇಳಿ, ನೇಚರ್. ಒಂದ್ ದಿವಸ ಗ್ರಾಟಿಟ್ಯೂಡ್ ಹೇಳಿದೀವ ನಾವು? ಇಲ್ಲಿಗ್ ಬಂದ್ಮೇಲೆ ನಾವು ಗ್ರಾಟಿಟ್ಯೂಡ್ ಕಲ್ತಿದೀವಿ. ಸಾರಿ, ನಾವ್ ಇಲ್ಲಿ ಬಂದ್ಮೇಲೆ ನಾವು ಗ್ರಾಟಿಟ್ಯೂಡ್ ಕಲ್ತಿದೀವಿ. ಅದಕ್ ಮುಂಚೆ ನಾವು ಗ್ರಾಟಿಟ್ಯೂಡ್ ಅನ್ನೋದೇ ಕಲ್ತಿಲ್ಲ ಅಲ್ವಾ? ಅದಕ್ಕೆ ನಾವು ಹೇಳ್ತೀವಿ, ಅದಕ್ಕೆ ಇದು ನೋಡಿ, ಇದು ಎಷ್ಟು ನಮ್ಗೆ ಅನುಕೂಲ ಮಾಡ್ಕೊಟ್ಟಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಗ್ರಾಟಿಟ್ಯೂಡ್ ತಿಳಿಸೋದು ಅಂತಂದ್ರೆ ಮೆಡಿಟೇಷನ್ ಅಷ್ಟು ನಮ್ಗೆ ಹ್ಯಾಪಿನೆಸ್ ಆಗತ್ತೆ. ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳ್ತಿದ್ದಾಗ ನಮ್ ಬಾಡಿಗೆ, ನಮ್ ಯೂನಿವರ್ಸ್ಗೆ, ನಮ್ ಸೆಲ್ಸ್ಗೆ ಎಲ್ಲ ಗ್ರಾಟಿಟ್ಯೂಡ್ ಹೇಳ್ತಿರ್ತೀವಿ ನೋಡಿ, ಅದು ಒಳಗಡೆ ಹ್ಯಾಪಿ ಫೀಲ್ ಆಗಿ ಅದನ್ನ ಚೆನ್ನಾಗಿ ಆಕ್ಟಿವೇಟ್ ಆಗತ್ತೆ. ನಾವೊಬ್ರು ಏನೋ ಕೊಡ್ತೀವಿ, ಅವ್ರ ಗ್ರಾಟಿಟ್ಯೂಡ್ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ? ಅದೇ ತರ ನಮ್ ಬಾಡಿನೂ ಅಷ್ಟೇ ಸಂತೋಷ ಪಡತ್ತೆ. ನಮ್ಗೆ ಅರಿವೇ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇವಾಗ ಅದನ್ನ ಕಲ್ತಿದ್ದೀವಿ ಅಂತಂದ್ರೆ ನಾವು ಎಷ್ಟು ಖುಷಿ ಆಗತ್ತಲ್ವಾ? ಅದೆಲ್ಲ ಅನುಭವನೇ ನಮ್ಗೆ. ಅದನ್ನೆಲ್ಲ ಕಲ್ತು ನಾವೆಲ್ಲ ಅಳವಡಿಸ್ಕೊಳ್ತಾ ಇದೀವಲ್ಲ, ಅದೆಲ್ಲ ಅನುಭವನೇ. ಅದ್ ಮುಂದೆ ಹೋಗೋದಕ್ಕೆ ನಮ್ಗೊಂದು ಚಾನ್ಸ್ ಕೊಡ್ತಾ ಇದಾರೆ. ಒಂದ್ ನಿಮಿಷ ಮಾಸ್ಟರ್ಸ್. ಮತ್ತೆ ಎಲ್ಲಾನು ಕ್ಷಮಾಪಣೆ ಕೇಳ್ಕೊಳ್ತೀವಿ. ಮೊದ್ಲ ಎಲ್ಲಿ ಕೇಳ್ಕೊಳ್ತಿದ್ವಾ? ಎಲ್ಲ ನಾನೇ ಹೇಳಿದೆ ಕರೆಕ್ಟು, ನಾನೇ ಗ್ರೇಟು, ಅವ್ರೇನ್ ಹೇಳಿದ್ರು ನಮ್ಗೆ ಇದೇ ಇರ್ಲಿಲ್ಲ. ಅವ್ರು ಕರೆಕ್ಟ್, ಅವ್ರು ಹೇಳೋದು ಅವ್ರು ಕರೆಕ್ಟು, ನಾವ್ ಹೇಳೋದ್ ನಮಗ್ ಕರೆಕ್ಟು. ಇಲ್ಲ ಅವ್ರು ಹೇಳೋದು ತಪ್ಪೆ, ನಾನೇ ಹೇಳಿದ್ ಕರೆಕ್ಟ್ ಅಂತ ವಾದಿಸ್ತಿದ್ವಿ ಅಲ್ವಾ? ಇವಾಗ ಅದ್ರ ಬಗ್ಗೆ ನಾವು ಬಿಡು ಪರವಾಗಿಲ್ಲ ಅನ್ನೋ ಬಿಡೋ ಸ್ಥಿತಿಗೆ ಬಂದಿದೀವಿ. ಅಂದ್ರೆ ನಾವು ಇದನ್ನ ಸಾರಿ ಕೇಳೋದನ್ನ ಕಲ್ತ್ಕೊಂಡಿದೀವಿ. ಮೊದ್ಲೇನಾದ್ರು ಯಾರಿಗಾದ್ರು ಸಾರಿ ಕೇಳ್ತಿದ್ವಾ? ಯಾರಿಗೂ ಕೇಳ್ತಿಲ್ಲ. ನಾವ್ ತಪ್ಪು ಮಾಡಿದ್ರೆ ನಾವು ಸಾರಿ ಕೇಳಲ್ಲ, ಇಲ್ಲ ನಂದೇ ಕರೆಕ್ಟ್ ಅಂತ ಹೇಳ್ತಿರ್ತೀವಿ ನೋಡಿ. ಇವೆಲ್ಲ ಅದೆಲ್ಲ ನಮ್ಗೆ ಎಷ್ಟು ಅಡ್ವಾಂಟೇಜಸ್ ಅಂತ ನೋಡಿ. ಅದೆಲ್ಲ ಅನುಭವನೇ ಅಲ್ವಾ? ಒಳ್ಳೇದನ್ನ ಕಲಿತಾ ಇದ್ದಾಗ ಅದ್ ಅನುಭವನೇ ಬರುತ್ತಲ್ವಾ? ಇನ್ನೇನ್ ಹೇಳ್ಬೋದು ಮಾಸ್ಟರ್ಸ್, ಇದೇ ತರ ದಯವಿಟ್ಟು ಯಾರು ಫಸ್ಟ್ ಟೈಮ್ ಬಂದಿದ್ದೀರೋ, ಇಲ್ಲ ಯಾರು ಇವಾಗ ಜಾಸ್ತಿ ಸ್ಟಾರ್ಟ್ ಮಾಡಿದಿರೋ, ದಯವಿಟ್ಟು 41 days ಮಂಡಲ ಅಂತ ಇಟ್ಕೊಳ್ಳಿ. ದಯವಿಟ್ಟು ಬಿಡಬೇಡಿ, ಕಂಟಿನ್ಯೂಸ್ ಮಾಡಿ. ಒಂದ್ ದಿವಸ ನಿಮ್ಗೆ ಅನುಭವ ವಿತಿನ್ 41 days ಅಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ.
ನಾನ್ ಬಂದು ಮೊದ್ಲಿಂದ ವೆಜಿಟೇರಿಯನ್, ನಾನ್ ವೆಜ್ ಏನಿಲ್ಲ ನಮ್ದು, ವೆಜಿಟೇರಿಯನ್ ಫ್ಯಾಮಿಲಿ. ಸೊ ನಮ್ದೇನು ನೋ ಪ್ರಾಬ್ಲಮ್. ನಾವು ಗಾರ್ಲಿಕ್ ಒಂದ್ ತಿಂತಿದ್ವಿ ಅಷ್ಟೇ, ಮಶ್ರೂಮ್ ನಾವ್ ತಿಂತಿರ್ಲಿಲ್ಲ, ಗಾರ್ಲಿಕ್ ಒಂದ್ ತಿಂತಿದ್ವಿ, ಅದನ್ನು ಬಿಟ್ಬಿಟ್ವಿ. ಇವಾಗ ಯಾರು ನಾನ್ ವೆಜ್ ಇದ್ದೀರೋ ಅವ್ರು 41 ಡೇಸು ನಾನ್ ವೆಜ್ ತಿನ್ನಲ್ಲ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದ್ ಡೆಡಿಕೇಟ್ ಮಾಡಿ, ಮತ್ತೆ ನಿಮ್ಮಲ್ಲಿ ಚೇಂಜ್ ಏನ್ ಬಂದಿದೆ ಅಂತ ತಿಳ್ಕೊಳ್ಳಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡಿ ಮಾಸ್ಟರ್ಸ್. ಯಾಕೆಂತಂದ್ರೆ ಅದು ತುಂಬಾ 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 ಇಂಪಾರ್ಟೆಂಟ್. ಮೆಡಿಟೇಷನ್ ಅಲ್ಲಿ ಫಸ್ಟ್ ಪತ್ರಿ ಸರ್ ಅಂತಾರೆ, ನೀವ್ ಮೆಡಿಟೇಷನ್ ಮಾಡದೇ ಇದ್ರು ಚಿಂತೆ ಇಲ್ಲ, ದಯವಿಟ್ಟು ನಾನ್ ವೆಜ್ ತಿನ್ಬೇಡಿ ಅಂತ ಹೇಳ್ತಾರೆ, ಒಬ್ರಿಗೆ ಹಿಂಸೆ ಕೊಡ್ಬೇಡಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಯಾರಾದ್ರೂ ಇದ್ರೆ 41 ಡೇಸ್ ಬಿಡೋಣ, ಏನಾಗತ್ತೆ, ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ನಮ್ಮಲ್ಲಿ ಅಂತ ತಿಳ್ಕೊಂಡು ಅದನ್ನ ಬಿಟ್ಟು ಅದನ್ನ ಡಿಫ್ರೆನ್ಸ್ ಕಾಣಿ ಮಾಸ್ಟರ್ಸ್. ಮತ್ತೆ ಮೆಡಿಟೇಷನ್ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ್ಮಗಳ ಪುಣ್ಯ ಇರ್ಬೇಕು ನಮ್ಗೆ. ಹೇಳ್ತಾರೆ 300 ಇಂದ 400 ಜನ್ಮಗಳು ಎತ್ತದ ಮೇಲೆ ನಮ್ಗೆ ಮೆಡಿಟೇಷನ್ ಅನ್ನೋದು ಕೇಳ್ಸತ್ತಂತೆ. ಅಂದ್ರೆ ಇವಾಗ ಎಷ್ಟೋ ಜನಕ್ಕೆ ಹೇಳ್ತೀವಿ, ಎಲ್ಲಾರು ಬರ್ತಿದಾರಾ? ಇಲ್ಲ ಅಲ್ವಾ? ಯಾಕೆಂತಂದ್ರೆ ಅವ್ರ ಕರ್ಮ ಸೋದಿಲ್ಲ ಅಂತ ಹೇಳ್ತಾರೆ ನೋಡಿ, ಆ ತರ ಸಿಚುವೇಶನ್. ನಾವು ಈ ತರ ಬಂದಿದೀವಿ ಅಂದ್ರೆ ಥ್ಯಾಂಕ್ಸ್ಫುಲ್ ಫಾರ್ ಯುವರ್ ಓನ್ ಸೆಲ್ಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗ್ ನೀವೇ ಥ್ಯಾಂಕ್ಸ್ ಹೇಳ್ಕೊಳ್ಳಿ, ನನ್ನನ್ನ ಈ ಒಳ್ಳೆ ಮಾರ್ಗಕ್ಕೆ ತಂದಿದ್ದೀರಲ್ಲ, ಗ್ರಾಟಿಟ್ಯೂಡ್ ನಿಮ್ಮಲ್ಲಿ ನಿಮ್ಗೆ ಹೇಳ್ಕೊಳ್ಳಿ ಮಾಸ್ಟರ್ಸ್, ನಿಮ್ ಸೋಲಿಗೆ ನೀವು ಹೇಳ್ಕೊಳ್ಳಿ ಗ್ರಾಟಿಟ್ಯೂಡ್ ನ. ಸದ್ಯ ಇವಾಗಾದ್ರೂ ನನ್ ಒಳ್ಳೆ ದಾರಿಗೆ ತಂದಿದೀಯಾ ಅಂತ. ಯಾಕೆಂತಂದ್ರೆ ಇದು ಇಷ್ಟು ಒಳ್ಳೆ ದಾರಿಗೆ ಬರ್ಬೇಕು ಅಂದ್ರೆ ಎಷ್ಟು ಜನ್ಮಗಳ ಪುಣ್ಯ ಮಾಡಿದೀವೋ, ಇಷ್ಟು ಗ್ರೇಟ್ ಮಾಸ್ಟರ್ ಸಿಕ್ಕಿದ್ದಾರೆ, ಇಷ್ಟು ದೊಡ್ಡ ಗುರುಗಳು ನಮ್ಗೆ ಪತ್ರಿ ಸರ್ ಅಂತ ದೊಡ್ಡ ಗುರುಗಳು ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಮನೇಲಿ ಇದ್ಕೊಂಡು ಎಲ್ಲ ಮಾಡ್ಬೋದು ಅಂತ ತಿಳಿಸಿದ್ದಾರೆ ನೋಡಿ. ಎಲ್ಲೂ ಹೋಗಿ ಎಲ್ಲ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ನೀವ್ ಇದ್ದಲ್ಲೇ ನೀವ್ ಮಾಡ್ಕೊಳ್ಳಿ, ನೀವ್ ಚೆನ್ನಾಗಾಗಿ ನೀವು ಉದ್ಧಾರ ಆಗಿ ಅಂತ ಹೇಳಿದಾರಲ್ಲ, ಎಷ್ಟು ಗ್ರೇಟ್. ಗ್ರಾಟಿಟ್ಯೂಡ್ ತಿಳಿಸ್ಬೇಕು. ನಾವ್ ಮನೇಲೆ ಇದ್ಕೊಂಡು ಸಂಸಾರದಲ್ಲಿ ನಿರ್ವಹಣ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ನಮ್ ಲೈಫ್ ನ ಸಾರ್ಥಕತೆ ಮಾಡ್ಕೊಳ್ತಿದೀವಿ ಅಂದ್ರೆ ಎಷ್ಟು ಗ್ರೇಟ್ ಅನ್ಸತ್ತೆ ಮಾಸ್ಟರ್ಸ್. ನಿಜವಾಗ್ಲು ಯಾವಾಗ್ಲೂ ನಾವ್ ಗ್ರಾಟಿಟ್ಯೂಡ್ ಪತ್ರಿ ಸರ್ಗಂತೂ ಎಷ್ಟು ಧನ್ಯವಾದಗಳು ತಿಳಿಸಿದ್ರು ನಿಜವಾಗ್ಲೂ ಸಾಲಲ್ಲ. ಯಾಕೆಂದ್ರೆ ನಾವ್ ಇಷ್ಟು ಸಂತೋಷವಾಗಿರೋದಕ್ಕೆ ಒಂದೇ ಒಂದ್ ಕಾರಣ ಧ್ಯಾನ ಮಾಸ್ಟರ್ಸ್. ಏನೋ ಇವಾಗ ಒಂಚೂರು ತಗೊಂಡ್ವಿ, ಅವತ್ತೊಂದ್ ದಿವಸ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಏನೋ ಒಂದ್ ಮನೆ ತಗೊಂಡ್ವಿ, ಎಷ್ಟು 1 ತಿಂಗಳು 2 ತಿಂಗಳು, ಮತ್ತೆ ಅಯ್ಯೋ ಈ ಮನೆ ಕ್ಲೀನ್ ಮಾಡ್ಬೇಕಾ ಅನ್ನೋ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬಂದಿರುತ್ತೆ ನಮ್ ತಲೆಯಲ್ಲಿ ಅಲ್ವಾ. ಈ ಧ್ಯಾನ ಬಂದ್ಮೇಲೆ ಅವೆಲ್ಲ ಹೋಗಿ ನಿಜವಾಗ್ಲು ಎಷ್ಟು ಸಂತೋಷವಾಗಿರಕ್ಕೆ ಮಾಡ್ತೀವಿ ಅಂತಂದ್ರೆ, ಇವಾಗ ಏನೋ ಒಂದ್ ಕಷ್ಟ ಬಂದಿದೆ, ಇಮಿಡಿಯೇಟ್ ನಾವು ಯಾವ್ದೋ ಒಂದ್ ಕ್ಲಾಸಲ್ಲಿ ಕುತ್ಕೊಂಡ್ರೆ ಸಾಕು, ಅದೆಲ್ಲ ಹೊಟ್ಟೋಗಿರತ್ತೆ. ಅಂದ್ರೆ ನಾವ್ ಮತ್ತೆ ರೀಗೇನ್ ಮಾಡ್ಕೊಂಡ್ಬಿಡ್ತೀವಿ, ಹೆಂಗ್ ಮಾಡ್ಬೋದು, ಹೆಂಗ್ ಬರ್ಬೋದು, ಅದರಿಂದ ಹೊರ್ಗಡೆ ಹೇಗ್ ಬರ್ಬೋದು, ಇದೆಲ್ಲ ಅನುಭವನೇ ಮಾಸ್ಟರ್ಸ್. ಏನೋ ಕಾಣಿಸಿದ್ರೆ ಮಾತ್ರ ಅನುಭವ ಅಂತ ಯಾವತ್ತೂ ಅನ್ಕೋಬೇಡಿ ಮಾಸ್ಟರ್ಸ್. ನಮ್ ಲೈಫ್ ಅಲ್ಲಿ ಎಷ್ಟು ಸಂತೋಷವಾಗಿದೆಯೋ ಅದೇ ಅನುಭವ ನಮಗೆ. ಯಾವಾಗ್ಲೂ ಅದನ್ನ ದಿವ್ಸ ಪ್ರಾಕ್ಟೀಸ್ ಮಾಡಿ, ಬೆಳಿಗ್ಗೆ ಮತ್ತೆ ರಾತ್ರಿ ಧ್ಯಾನ ಮಾಡಿ. ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ಕಂಪಲ್ಸರಿ ಮಾಡಿ, ಮತ್ತೆ ಹೆಚ್ಚಿಗೆ ಮಾಡಿದ್ರು ನೋ ಪ್ರಾಬ್ಲಮ್. ಧ್ಯಾನ ಮಾಡಿ, ಹೆಚ್ಚಿಗೆ ಮಾಡೋದಷ್ಟು ನಮ್ಗೆ ತುಂಬಾ ಒಳ್ಳೇದು. ಅವಾಗ ಹೆಚ್ಚೆಚ್ಚು ಅನುಭವ ಬರೋದಿಕ್ಕೆ ಚೆನ್ನಾಗಿರತ್ತೆ. ಇವಾಗ ನಾವ್ ಯಾರಿಗೋ ಒಬ್ರಿಗೆ ಹೇಳ್ತಾ ಇದೀವಿ, ಅವ್ರು ಕೇಳ್ತಿಲ್ಲ ಅಂತಂದ್ರೆ ನಮ್ಗೆ ಎನರ್ಜಿ ಇಲ್ಲ ಅಂತ ಅಷ್ಟೇ. ಎನರ್ಜಿ ಅಂತಂದ್ರೆ ಅವ್ರಿಗೆ ಹೇಳೋ ಅಷ್ಟು ನಮ್ಗೆ ಎನರ್ಜಿಸು ನಮ್ಮ ಹತ್ರ ಇದ್ರೆ ನಾವ್ ಹೇಳಿದ ತಕ್ಷಣ ಅವ್ರು ಕೇಳ್ತಾರೆ, ಇಲ್ದಿರ ಕೇಳಲ್ಲ ಮಾಸ್ಟರ್ಸ್. ಎನರ್ಜಿ ಒಂದೇ ಸಾಲದು, ಮತ್ತೆ ನಾವು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೋಬೇಕು ಮಾಸ್ಟರ್ಸ್. ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೋಬೇಕು, ಮತ್ತೆ ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡ್ಬೇಕು. ನಾವ್ ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕ್ ಆಗಲ್ಲ. ಅವಾಗ ನಾವ್ ಯಾರಿಗಾದ್ರು ಹೇಳಿದಂದ್ರೆ ನಮ್ಮ ರಿಫ್ಲೆಕ್ಷನ್ ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಅವ್ರಿಗೆ ಹೇಳಕ್ ಬರ್ದೇ ಇರ್ಬೋದು, ಆದ್ರೆ ಏನ್ ಹೇಳ್ತಿದ್ರು ಅಂತ ಬಿಟ್ಬಿಡ್ತಾರೆ. ಸೊ ನಾವ್ ಏನ್ ಮಾಡ್ತೀವೋ ಅದನ್ನೇ ಏನ್ ಹೇಳ್ತೀವೋ ಅದನ್ನೇ ಮಾಡ್ಬೇಕು, ಏನ್ ಮಾಡ್ತೀವೋ ಅದನ್ನೇ ಹೇಳ್ಬೇಕು. ಏನೋ ಒಂದು ಯಾರಿಗೂ ಒಪ್ಪಿಸಕ್ ಮಾತ್ರ ಮಾಡ್ಲೇಬಾರ್ದು ಮಾಸ್ಟರ್ಸ್. ನಮಗ್ ನಾವು ಮಾಡ್ಬೇಕು. ಅಂದ್ರೆ ನಮ್ಗೆ ಏನೋ ಸುಳ್ಳು ಹೇಳ್ಕೊಂಡು ಒಪ್ಪಿಸ್ತೀವಿ ಅಂತಂದ್ರೆ ನಿಜವಾಗ್ಲೂ ಅದು 1 ದಿವಸ ವರ್ಕ್ ಆಗ್ಬೋದು, 2 ದಿವಸ ವರ್ಕ್ ಆಗ್ಬೋದು, ಮತ್ತೆ ಅದ್ ನಿಜವಾಗ್ಲೂ ವರ್ಕ್ ಆಗಲ್ಲ ಮಾಸ್ಟರ್ಸ್. ಯಾವಾಗ್ಲೂ ಟ್ರೂತ್ಫುಲ್ ಆಗಿ ನಮಗ್ ನಾವೇ ಟ್ರೂತ್ಫುಲ್ ಆಗಿರ್ಬೇಕು, ಬೇರೆಯವ್ರಿಗಲ್ಲ, ನಮಗ್ ನಾವೇ ಟ್ರೂತ್ಫುಲ್ ಆಗಿರ್ಬೇಕು ಮಾಸ್ಟರ್ಸ್. ಸಾರಿ ಮಾಸ್ಟರ್ಸ್, ಸ್ವಲ್ಪ ಕಾಫ್ ಇತ್ತು ಅದಕ್ಕೆ. ಇದೇ ತರ ಮಾಡ್ತಾ ಇರಿ. ಮತ್ತೆ ಯಾವತ್ತೂ ಮಿಸ್ ಮಾಡ್ಬೇಡಿ ಅಂತ ಲೈಫ್ ಅಲ್ಲಿ. ಧ್ಯಾನ ಬಂದ್ಮೇಲೆ ಯಾವತ್ತಾದ್ರೂ ಮಿಸ್ ಮಾಡ್ಬೇಡಿ ಅಂತಾನೆ ನಾನು ಎಷ್ಟೋ ಹೇಳ್ತಾ ಇದೀನಿ. ಧ್ಯಾನದ ಬಗ್ಗೆ ಮಿಸ್ ಮಾಡ್ಬೇಡಿ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಇವಾಗ ಇಂಪಾರ್ಟೆಂಟ್ ಅಂದ್ರೆ ಹೇಳಿದ್ದೇ ಹೇಳ್ತಿರ್ತೀವಲ್ಲ, ಆ ತರ ಅಷ್ಟೇ, ಇನ್ನೇನು ಅಲ್ಲ.
ಮತ್ತೆ ಆ ನಾವು ತುಂಬಾ ಸೇವೆನೂ ಮಾಡ್ಬೇಕು. ನಾವ್ ಯಾವಾಗ ಸ್ಪಿರಿಚುವಲ್ ಆಗಿ ಬರ್ತೀವೋ ತುಂಬಾ ಸೇವೆ ಮಾಡ್ಬೇಕು. ಅದ್ರಲ್ಲಿ ತುಂಬಾ ನಮ್ಗೆ ಎಷ್ಟೋ ಕರ್ಮಗಳು ಕ್ಲಿಯರ್ ಆಗತ್ತೆ ಮಾಸ್ಟರ್ಸ್. ಆ ನೋಡಿ, ಇವಾಗ ಜ್ಞಾನಾದಿ ದದ್ದ ಕರ್ಮಾಣ, ಜ್ಞಾನ ಬರ್ಬೇಕು ಅಂತಂದ್ರೆ ಎಷ್ಟೋ ಸೇವೆ ಮಾಡ್ಬೇಕು, ಎಷ್ಟೋ ಮೆಡಿಟೇಷನ್ ಮಾಡ್ಬೇಕು, ಎಷ್ಟೋ ಸ್ವಾಧ್ಯಾಯ ಮಾಡ್ಬೇಕು, ಎಷ್ಟೋ ಸಜ್ಜನ ಸಾಂಗತ್ಯ ಮಾಡ್ಬೇಕು. ಇವೆಲ್ಲ ಮಾಡ್ತಾ ಇದ್ದಾಗ ನಮ್ಗ ಅವೆಲ್ಲ ಅನುಭವ ಮಾಸ್ಟರ್ಸ್. ಮತ್ತೆ ಸೇವೆಯಲ್ಲಂತೂ ತುಂಬಾ ತೊಡಗಬೇಕು ಎಲ್ಲರೂ. ಏನೇನಾಗತ್ತೆ ಅದು, ಏನೋ ನನ್ ಮನೆಯಿಂದ ಬರಕ್ಕಾಗಲ್ಲ, ಓಕೆ, ಮನೇಲಿ ಇದ್ದು ನಾವ್ ಏನಾದ್ರೂ ಮಾಡ್ಬೋದು ಮಾಸ್ಟರ್ಸ್. ಯೂನಿವರ್ಸಲ್ಗೆ ಎಷ್ಟು ಸೇವೆ ಮಾಡ್ಬೋದು. ಇವಾಗ ಪಿರಮಿಡ್ಸ್ ಕಟ್ತಿದ್ದಾರೆ, ಏನು ನಮ್ ಕೈಯಲ್ಲಾದಷ್ಟು ದಾನ ಮಾಡ್ಬೋದು, ಇಲ್ಲ ಅಲ್ಲೋಗಿ ಸೇವೆ ಮಾಡ್ಬೋದು. ಮತ್ತೆ ಅನ್ನದಾನ ಮಾಡ್ತಿರ್ತಾರೆ, ಅಲ್ಲಿಗೆ ದಾನ ಮಾಡ್ಬೋದು ದುಡ್ಡನ್ನ. ಈ ತರ ಮಾಡ್ತಾ ಇದ್ದಾಗ ಅದೆಲ್ಲ ನಮ್ ಕರ್ಮನ ಸವ್ಯಕ್ಕೆ ಮಾಡ್ತಿದೀವಿ ಮಾಸ್ಟರ್ಸ್, ಯಾರಿಗೂ ಬೇರೆಯವ್ರಿಗಲ್ಲ. ನಮ್ ಕೈಯಲ್ಲಿ ಮಾಡೋದು ನಮ್ ಕರ್ಮ ಸವ್ಯಕ್ಕೆ ಮಾಸ್ಟರ್, ಬೇರೆಯವ್ರಿಗೆ ಯಾರಿಗೂ ಅಲ್ಲ. ಅದೊಂದು ಗುರ್ತಿಟ್ಕೊಳ್ಳಿ. ಯಾವಾಗ್ಲೂ ಏನ್ ಮಾಡಿದ್ರು ನಮ್ಗೆ ಅಂತ ಮಾಡ್ಕೊಳ್ಳಿ. ಅವಾಗ ಎಲ್ಲಾನು ಯೂಸ್ ಆಗ್ತಾ ಬರತ್ತೆ. ನಮ್ಗೆ ಏನೇನ್ ಬೇಕೋ ಎಲ್ಲ ಬರತ್ತೆ, ಏನೇನ್ ಬೇಡ ಎಲ್ಲ ಹೋಗತ್ತೆ ಮಾಸ್ಟರ್ಸ್. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಾಕೆಂತಂದ್ರೆ ನನಗ್ ಗೊತ್ತಿರೋ ಅಷ್ಟು ಹೇಳಿದೀನಿ. ಇನ್ನ ಧ್ಯಾನ ಅನುಭವಗಳು ಅಂತಂದ್ರೆ ಸುಮ್ನೆ ನೋಡೋದೇ ಅಲ್ಲ, ನಮ್ಗೆಲ್ಲ ನಾವ್ ದಿವಸ ಏನೇನ್ ಅನುಭವಿಸ್ತೀವಿ ಅದೆಲ್ಲ ಧ್ಯಾನ ಅನುಭವಗಳೇ ಅಂತ ಹೇಳ್ತೀನಿ. ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಹ್ಯಾಪಿ ಆಗಿದ್ದೀವಿ. ನೀವು ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅನ್ಕೊಳ್ತೀನಿ ಮಾಸ್ಟರ್ಸ್. ನಿಜವಾಗ್ಲು ಯಾರು ಹೊಸದಾಗ್ ಬಂದಿದ್ದೀರೋ, ದೇ ಪ್ರಾಕ್ಟೀಸಸ್, ಮತ್ತೆ ಅವರು ಒಂದ್ ದಿವಸ ಹೇಳ್ತಾರೆ ನಾನು ಈ ಮೆಡಿಟೇಷನ್ ಬಂದ್ಮೇಲೆ ಹ್ಯಾಪಿ ಆಗಿದ್ದೀನಿ ಅಂತ ಅವ್ರಿಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇಷ್ಟು ಗ್ಯಾರಂಟಿ, ಯಾಕಂದ್ರೆ ಎಲ್ಲಾರ್ದು ಕೇಳ್ತಾ ಇರ್ತೀವಲ್ಲ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವವೇ ನಮ್ಗೆ ಜ್ಞಾನ ಅಂತ ಹೇಳಿ ಇಷ್ಟಪಡ್ತೀನಿ. ಧ್ಯಾನದಿಂದ ಏನೇನು ಅನುಭವ ಆಗುತ್ತೆ ಅಂತ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದೀರಾ. ಎಲ್ರಿಗೂ ಅಂದ್ರೆ ಅವ್ರು ಧ್ಯಾನ ಮಾಡಿದಾಗ ಅವ್ರವ್ರಿಗೆ ಏನ್ ಅನುಭವ ಆಗುತ್ತೆ ಅದನ್ನೇ ನಮ್ಗೆ ಹೇಳಿದ್ರು, ಅದು ಒಂಥರ ಜ್ಞಾನನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆಯ ಜ್ಞಾನಾರ್ಜನೆ ಆಯ್ತು ಮೇಡಮ್ ನಮ್ಗೆಲ್ಲ ಇವತ್ತು. ಮಾಸ್ಟರ್ಸ್ ಯಾರಾದ್ರೂ ನಿಮ್ಮ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು, ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಮಾತಾಡಿದ್ರೆ ಮಾತಾಡಿ ಮಾತಾಡಿ. ಮೇಡಮ್, ನಾ ರಮೇಶ್ ಅಂತ ಹೇಳಿ ಮಾತಾಡತ್ತೀನಿ. ಓಕೆ, ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ಹ್ಯಾಂಡ್ ರೈಸ್ ಮಾಡಿ ಸರ್. ಇಲ್ಲ, ಮಾತಾಡ್ತಿದ್ದಾರ ಮೇಡಮ್? ಹಲೋ, ಮಾತಾಡಿ ಸರ್. ಕೇಳ್ತದಮ್ಮ ನಾ ಮಾತಾಡೋದು? ಕೇಳ್ತಾ ಇದೆ ಸರ್, ಮಾತಾಡಿ. ಕೇಳಿಸ್ತಿದೆ ಸರ್. ಮೇಡಮ್, ನಂಗೆ ದಿನ ಧ್ಯಾನ ಮಾಡ್ತಾ ಇದ್ದೀನಿ ಮೇಡಮ್. ಹೇಳಿ ಸರ್, ಹೇಳಿ ಸರ್. ಡೈಲಿ ಧ್ಯಾನ ಮಾಡ್ತಾ ಇದ್ದೀನಿ. ಅದು ಏನಲ್ಲತ್ತಂದ್ರ ಧ್ಯಾನದಾಗ್ರಿ ಉಸಿರು ಹೊರಗೆ ಹಾಕ್ತದ ಮೇಡಮ್. ಉಸಿರು ಹೊರಗೆ ಕಂಟಿನ್ಯೂ ಮಾಡಿ ಸರ್, ಕೇಳಿಸ್ತದೆ, ಕಂಟಿನ್ಯೂ ಮಾಡಿ. ಉಸಿರು ಹೊರಗೆ ಹಾಕುತ್ತಾ ಮೇಲಕ್ಕೆ ಎತ್ಕೋತ ಪೂರ ಇಲ್ಲಿ ತಲೆ ತನಕ ಬರ್ತದ್ರಿ. ಮತ್ತ ಇಲ್ಲಿ ಹೊಕ್ಕಳ ತೆಳಗಿಂದ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಇಲ್ಲಿ ಬರ್ತದ್ರಿ. ಮತ್ತ 7 ಸಲ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಂದ ಹಿಂಗೆಲ್ಲ ಇಲ್ಲಿ ಬರ್ತದ ನೋಡ್ರಿ. ಉಸಿರು ಹೊರಗೆ ಹಾಕ್ತಾನೆ ಬರ್ತದ್ರಿ. ಇದು ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಧ್ಯಾನ ಹೇಗ್ ಮಾಡ್ತೀರಾ ಸರ್ ನೀವು? ಉಸಿರಾಟ ಮೇಲೆ ಗಮನ. ತಗೊಳ್ಳೋದು ಬಿಡೋದು ಮಾಡ್ತೀರಾ? ಆ ತರ ಮಾಡ್ಬಾರ್ದು ಸರ್. ಧ್ಯಾನ ಅಂತಂದ್ರೆ ಸುಮ್ನೆ ಕುತ್ಕೋಬೇಕು, ನಮ್ಮ ಶ್ವಾಸನ ಗಮನಿಸ್ಬೇಕು. ತಗೊಳ್ಳೋದು ಮಾಡ್ತಿದ್ರೆ ಇಲ್ಲ ಮೇಡಮ್, ಯೋಗ ಆಗ್ಬಿಡತ್ತೆ. ಇಲ್ಲ ಈ ಖಾಲಿ ನಾವು ಉಸಿರು ಏನು ಹೊರಗೆ ಬರ್ತಾವ ಅದಕ್ಕೆ ಗಮನ ಮಾಡ್ತೀನಿ. ಹಿಂಗ್ ಎಳ್ಕೊಂಬೋದು ಮಾಡಲ್ಲ ಮೇಡಮ್. ಸಹಜವಾಗಿ ನಾ ಆಡ್ತಕ್ಕಂತ ಉಸಿರೇ ರೀ. ಸರ್, ಏನು ಯೋಚನೆ ಮಾಡ್ಬೇಡ್ರಿ ಸರ್. ಏನು ಅಂತ ಅರ್ಥ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಒಬ್ಬೊಬ್ಬರಿಗೆ ಫುಲ್ ಡೀಪ್ ಆಗಿ ಹೋಗಿ ಇಲ್ಲಿ ಸ್ಟಾಪ್ ಆಗತ್ತೆ, ಒಬ್ಬೊಬ್ಬರಿಗೆ ಇಲ್ಲಿ ಸ್ಟಾಪ್ ಆಗತ್ತೆ. ಏನು ಮಾಡ್ಬೇಡಿ ಸರ್. ಅದು ಆಗ್ತಿದ್ಯಾ, ಆಗ್ಲಿ, ನೋ ಪ್ರಾಬ್ಲಮ್. ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಅದು ಹೆಂಗಾಗತ್ತೋ ಹಂಗಾಗ್ಲಿ. ಇಲ್ಲಿಂದ ಆಗತ್ತೆ, ಇಲ್ಲಿ ಹೋಗತ್ತೆ, ಹೋಗ್ಲಿ, ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಸರ್. ನೀವು 10 ನಿಮಿಷ ಆಗತ್ತೆ ಅಂತಂದ್ರ ಆಗ್ಲಿ, ಮತ್ತೆ ಬಿಟ್ಬಿಡಿ. ಮತ್ತೆ ನೀವ್ ಧ್ಯಾನದಲ್ಲೇ ಇರ್ತೀರ, ನೀವ್ ಕಾಮ್ ಆಗಿರ್ತೀರಾ. ಮತ್ತೆ 10 ನಿಮಿಷ ಆದ್ಮೇಲೆ ಮತ್ತ ಫ್ರೀ ಇರ್ತೇರಿ. ಮತ್ ಇನ್ನೊಂದ್ ಮೇಡಮ್, ಈಗ ಅದೇ ಹಿಂಗ್ ಮ್ಯಾಲ ಹೋಗೋದ್ ನನ್ಗೆ ಗೊತ್ತಾಗ್ತದ್ರಿ. ಮ್ಯಾಲ ಹೋಗೋದು ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಗೊತ್ತಾಗ್ತದ. ಒಂದೊಂದ್ ಅದೇನೋ ಅಂತಾರಲ್ಲ, ಹಂಗ ಸ್ಟೆಪ್ ಬೈ ಸ್ಟೆಪ್ ಹೋಯ್ತದ. ಒಯ್ದು ಇಲ್ಲಿಗೆ ಬಿಡ್ತದ. ಮತ್ತೆ ಇಲ್ಲಿಂದ ರಿಟರ್ನ್ ತರ್ತದ್ರಿ ಬೆನ್ ಹಿಂದಿಂದ. ಇದು ಬರೋದು ನನಗೆ ಗೊತ್ತಾಗ್ತದ್ರಿ.
ಮತ್ತ ಹಂಗೆ ತಲಿ ಹಿಂಗ ಈ ಕಡೆ ಹಿಂಗ 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 ಹಿಂಗ್ ಮಾಡಿ ಇದು ಅಡ್ಜಸ್ಟ್ ಮಾಡ್ತಾರ್ರಿ ಒಳಗ. ಎಷ್ಟ ಮೆಕ್ಯಾನಿಸಮ್ ಅಂದ್ರ ಅದು ಹೇಳ ಬರೋದು ಅಷ್ಟು ಆಕ್ಟಿವ್ ಆಗಿ ಅಷ್ಟು ಟೆಕ್ನಿಕಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ತದ ನೋಡ್ರಿ ಒಳಗ. ಅದು ಅದೇ ನಾ ಪಡ್ಲತ್ತ ನನಗೆ ಆಶ್ಚರ್ಯ ಅಲ್ಲತ್ತ ನಾವ್ ಮೆದಳು ಉಸ್ಕೊಬಿದ್ದ ತೆಳಗ ಅಂತ ಅಂದಂಗ ಇಲ್ಲ ಆಲತ್ತರಿ. sir, ನಿಮ್ಗೆ ಅನುಭವ ಆಗ್ತಾ ಇದೆ ಸರ್, ನಿಮ್ಗೆ ಧ್ಯಾನದ ಅನುಭವನೂ ಒಳ್ಳೆ ಆಗ್ತಾ ಇದೆ. ಅದು ಒಳ್ಳೆ ಒಳಗ ಅನುಭವ ಸರ್. ಹಾ ಎಲ್ಲಿ ಮೇಡಮ್ ಒಳಗ ಏಕೆಂದ್ರೆ ಮೆದುಳು ಅದು ಹಿಂಗ್ ಒಳಗಡೆ ಎಲ್ಲ ಮಾಡಾತ್ರಿ ಮೇಡಮ್. ಹಾ ಕ್ಲೆನ್ಸ್ ಮೇಡಮ್. ಆಗಿ ಕ್ಲೀನ್ ಆಗಿ ಮಾಡ್ತಾ ಇದೆ. ನಿಮಗ್ ಹ್ಮ್ ಫೀಲ್ ಆಗ್ತಾ ಇದೆ. ಅದ್ ಎನರ್ಜಿ ಪಾಸ್ ಆಗೋದ್ ನಿಮಗ್ ಫೀಲ್ ಆಗ್ತಾ ಇದೆ ಸರ್. ಎನರ್ಜಿ ಪಾಸ್ ಆಗಿ ಗೊತ್ತಾಗ್ತದ ಮೇಡಮ್. ಎಸ್ ಎಲ್ಲಿಂದ ಸರ್. ಹಿಡಿದು ಪೂರಾ ಹೆಬ್ಬಟ್ಟಿನ ಹಿಡಿದು ಪೂರಾ ಇಲ್ಲಿ ತನಕ ಬರ್ತದ್ರಿ. ಮತ್ತ ಇಲ್ಲಿಂದ ಹಿಡಿದು ಮತ್ತ ಸೀದಾ ಈ ಕಡೆ ಎಲ್ಲಾ ಕಾಲು ಕೈ ಎಲ್ಲಾ ಕಡೆ ಪಾಸ್ ಆಗ್ತದ್ರಿ. ಮತ್ತೆ ಇನ್ನೊಂದ್ ಮೇಡಮ್ ಫುಲ್ ಹಿಂಗ್ ಬಾಡಿ ಎಲ್ಲ ಎಕ್ಸರ್ಸೈಸ್ ಆಗ್ತದ ನೋಡ್ರಿ. ಈ ಕಡೆ ಒಡ್ ಮುಡಿಯೋದು, ರೌಂಡ್ ಒಡ್ ಮುರಿಯೋದು, ಮತ್ತ ಗೋಣ್ ಹಿಂಗ್ ತಿರ್ಗೋದು, ಗೋಣ್ ಈ ಕಡೆ ಹೋಲ್ಡಿಂಗ್ ಮಾಡೋದು, ಈ ಕಡೆ ಮಾಡೋದು, ಹಿಂಗೆಲ್ಲ ಹೋಲ್ಡ್ ಮಾಡಿ ನಿಂದ್ರಿಸ್ತಾರಿ. ಇವತ್ತು ಬೆಳಿಗ್ಗೆ 15 ನಿಮಿಷ ಹೋಲ್ಡ್ ಮಾಡಿ ನಿಂದ್ರಿಸಿದ್ರಿ ಹಿಂಗ್. ಮತ್ತ ಎನರ್ಜಿ ಈ ಕಡೆ ಹಿಂದ್ ಸೈಡ್ ಇಂದ ಬರೋದ್ ನನ್ಗೆ ಗೊತ್ತಾಗ್ಲತ್ತದ್ರಿ. ಮತ್ತೆ ಮತ್ತ ಒಳ್ಳೆ ಅನುಭವ ಸರ್ ಇದು. ಮತ್ತ ಮುಂದಿನ ಹಿಡಿದು ಬರೋದ್ ಬಿ ಅನುಭವ ಆಲತ್ತದ್ರಿ. ಇಲ್ಲಿಗೆ ಈ ಹಣಿ ಮಧ್ಯದ ಬಂದ ನೋಡ್ರಿ ಮೇಡಮ್. ಇವತ್ ಬೆಳಿಗ್ಗೆ 3 ಗಂಟೆ ಕುಂತಿದ್ರಿ, 3:20ಕ್ಕ. ಇಲ್ಲಿಂದು ಸೀದಾ ಬರ್ತಿತ್ತು ರಿಟರ್ನ್ ಇಲ್ಲಿಗೆ ಪೂರಾ ತೆಳಗಿ ಚಕ್ರ ಇದು ಏನಂತೀವಲ್ಲ ಹೊಟ್ಟಿ ತೆಳಗ್ರಿ. ಹಾ ಮತ್ತ ಸರ್, ಜ್ಞಾನ ಚಕ್ರದಿಂದ ಸಹಸ್ರಾರಕ್ಕೆ ಬರ್ತಾ ಇದೆಯಲ್ಲ ಸರ್, ಒಳ್ಳೆ ಅನುಭವ ಅಲ್ವಾ ನಿಮ್ಗೆ? ಅನುಭವ ಆಗ್ತಾ ಇದೆ. ಸಹಸ್ರಾರಕ್ಕೆ, ಸಹಸ್ರಾರದಲ್ಲಿ ಬಂದ್ರೆ ಒಳ್ಳೇದಲ್ವಾ? ಇಲ್ಲಿಂದ ಅಲ್ಲಿಂದಾನೇ ಫ್ಲೋ ಆಗೋದು ಎನರ್ಜಿ. ಹಿಂದ್ ಸೈಡ್ ಇಂದ ಬಂದು ಮತ್ತ ಮುಂದ್ ಸೈಡ್ ಇಂದ ಮತ್ತೆ ಮ್ಯಾಲ್ಕ್ ಇರ್ತದ್ರಿ. ಹಿಂದಿಂದ ಬರ್ಲಿ ಬರ್ತದ ಸರ್, ಒಳ್ಳೆ ಮುಂದಿನ ಮ್ಯಾಲ್ಕ್ ಅನುಭವ, ಇರ್ತದ. ಏನೇನ್ ಬರ್ತಾ ಇರ್ಲಿ. ಓಕೆ ಮೇಡಮ್, ಓಕೆ. ಮತ್ತೆ ಹಾ ಕೈಗಳೆಲ್ಲ ಹಿಂಗ ಎಕ್ಸರ್ಸೈಸ್ ಆದಂಗ ಐತದ ಮೇಡಮ್ ಹಿಂಗ. ಹೌದು ಸರ್, ಬಾಡಿ ಎಲ್ಲ ಅದೆಲ್ಲ ಹಾರ್ತಾ ಇರುತ್ತೆ. ಹಾಗಾಗಲ್ಲ. ಅದೆಲ್ಲ ನೀವು ಅನುಭವ. ಹಿಂಗಲ್ರಿ. ಮತ್ ನೀವೇನ್ ಗೋಣ್ ಹಿಂಗ ಮಾಡ್ತಿಲ್ವಲ್ಲ. ಅಲ್ಲಲ್ಲ, ಇಲ್ಲಪ್ಪ ನೀವು ಏನು ಫೋರ್ಸಿಬಲಿ ಮಾಡ್ತಿಲ್ಲ, ಅದೇ ಆಗ್ತಾ ಇದೆ. ನಾ ಸೈಲೆಂಟ್ ಆಗಿ ಕೂಡ್ತೀನ್ರಿ. ನಾ ಅದು ಏನ್ಯಾಕ್ ಮಾಡಲಕಂತ ಅದೇ ತಿರುಗ್ತದ ಗೋಣ್ ಹಿಂಗ. ತಿರುಗಿ ಈ ಕಡೆ ಒಂದ್ 15 ನಿಮಿಷ ನಿಂದ್ರಸ್ತದ್ರಿ. ಈ ಕಡೆ ತಿರುಗಿ ಈ ಕಡೆ ನಿಂದ್ರಸ್ತದ, ಮ್ಯಾಕ್ ಎತ್ತದ, ಹಿಂಗ ನಿಂದ್ರಸ್ತದ. ಏನದು ಅದು ಯಾವಾಗ ಬಿಡ್ತದ ನನಗ್ ಗೊತ್ತಿಲ್ಲ. ಅದು ಬಿಡೋದು ನಾ ಅದಕ್ಕೆ ಹಿಂಗ್ ಏನ್ ಮಾಡಿದ್ರ ಬಿ ಅದು ಆಗದ್ ಬಿ ಮೇಡಮ್ ಅಷ್ಟೇ ಅಕ್ಯುರೇಟ್ಲಿ ನಿಂತಿ ಬಿಡ್ತದ. ಮತ್ತ ನಾ ಹಿಂಗಿನ್ನ ಜೋತ್ ಕುಂತ್ ನೋಡ್ರಿ, ಸೀದಾ ಕಡಿ ಎಬಸ್ತದ್ರಿ ತಾನೇ. ಇದು ನನಗ್ ಅದ್ಭುತ ಅನುಭವ. ಅದು ನಿಮ್ಗೆ ಗೊತ್ತದ, ನನಗ್ ಗೊತ್ತಿಲ್ಲ. ಹೌದು. ಇದು ಹಿಂಗ ಕುಂತ್ ನೋಡ್ರಿ, ಈ ಕಡಿ ಕೂಡ್ದ ಅಂತ ಹೇಳ್ತಿರಿ ನೋಡ್ರಿ. ಎಷ್ಟೊತ್ತು ಅದ ನೋಯ್ತದ ಅಂತ ಹೇಳಿ ಹಿಂಗ ಆಯ್ತದ್ರಿ ಆಟೋಮೆಟಿಕ್ ಧ್ಯಾನದಾಗ ಕುಂತಾಗ. ಸರ್, ಮತ್ತೆ ಹಿಂಗ್ ಎಷ್ಟೊತ್ ಮಾಡ್ತೀರಾ ಸರ್ ಧ್ಯಾನನ? ನಾನು 3:20ಕ್ಕ ಕುಂತು ಅವಾಗ ಎಲ್ಲಿ ತಕ ಆಯ್ತದ ಅಲ್ಲಿ ತಕರಿ 4:40 ತಕ ಮಾಡ್ತೀನಿ. ಒಂದೊಂದ್ಸಲ 5 ಆಗ್ತರಿ. ಮತ್ತೆ ಅದಕ್ಕೆ ಸಂಜೆ ಸರ್, ಅಂದ್ರೆ ಎನರ್ಜಿ ನಿಮ್ಗೆ ಚೆನ್ನಾಗ್ ಅನುಭವ ಆಗ್ತಾ ಇದೆ. ನೀವು ಜಾಸ್ತಿ ಹೊತ್ತು ಮಾಡ್ತಾ ಇರ್ತೀರಲ್ಲ ಧ್ಯಾನನ, ಹೌದ್ ನಿಮ್ಗೆ ಮೇಡಮ್, ಹೌದು. ಅನುಭವನೂ ಚೆನ್ನಾಗ್ ಆಗ್ತಾ ಇರ್ತದೆ. ಅದೇನು ತೊಂದ್ರೆ ಇಲ್ಲ, ಅದಾದ್ರೆ ಇಲ್ಲ ಅನುಭವ ಆಗ್ತಾ ಇದೆ. ಅದೇ ಯಾಕಂದ್ರ ಹಿಂಗೆಲ್ಲ ಅಂತ ಅದು ಆದ್ರ ಇದು ಆದ್ರ ಹಿಂಗ ಅದು ಎಕ್ಸರ್ಸೈಸ್ ಇದು ಕುಂಡಲಿ ಅಂತಾರಲ್ರಿ. ಹಂಗೇನ ಅಲತ್ತಿನ ನಾ ಅಲತ್ತೀನಿ. ಇಲ್ಲ, ಏನಾದ್ರೂ ಯೋಚನೆ ಮಾಡ್ಬೇಡಿ ಸರ್. ಅದೆಲ್ಲ ಒಳ್ಳೇದಕ್ಕೆ. ಯಾಕೆಂತಂದ್ರೆ ಅದನ್ನ ಆಗಕ್ ಬಿಡಿ, ನೀವ್ ಅದನ್ನ ತಡಿಬೇಡಿ. ಮತ್ತೆ ಇಲ್ಲ ನೀವು ನಾವೇನ್ ಫೋರ್ಸಬಲ್ ಮಾಡೋದು ಬೇಡ. ನೀವೇನು ಯಾಕೆಂತಂದ್ರೆ ತಡ್ಲತ್ತೀನಿ ಮೇಡಮ್. ಒಬ್ಬೊಬ್ರು ಡ್ಯಾನ್ಸ್ ಆಡ್ತಾರೆ ಸರ್, ಕುತ್ಕೊಂಡಿದ್ದ ಜಾಗಲ್ಲೇ ಕೈ ಕಾಲೆಲ್ಲ ಎತ್ತುತ್ತಿರ್ತಾರೆ. ಸೊ ಅದು ಅನುಭವ ಸರ್. ಅದು ಎಲ್ಲರಿಗೂ ಅದೇ ತರ ಆಗ್ಬೇಕು ಅಂತಿಲ್ಲ. ಎಲ್ಲರಿಗೂ ಯಾರಿಗೆ ಏನೇನ್ ಆಗತ್ತೋ ಅದನ್ನ ಅನುಭವಿಸಿ ಅಷ್ಟೇ. ನಾ ಹೇಳೋದು ಅನುಭವಿಸಿ, ಫೀಲ್ ಆಗಿ. ಅದೇ ಏನಾಗತ್ತೆ ಫೀಲ್ ಆಗಿ ಅದನ್ನ ಬಿಡಿ, ಅದನ್ನ ಆಗಕ್ ಬಿಡಿ. ನೀವ್ ಫೋರ್ಸಬಲಿ ಇಲ್ಲಿ ಮಾಡ್ಬೇಡಿ, ಫೋರ್ಸಬಲಿ ಸ್ಟಾಪ್ ಮಾಡ್ಬೇಡಿ ಸರ್. ಇಲ್ಲ ಮೇಡಮ್, ಇಲ್ಲಿ ಬಂದ ಮೇಲೆ ಮೇಡಮ್, ಇಲ್ಲಿ ಹಣಿಬಲ್ ಇಲ್ಲಿ ಸೆಂಟರ್ ಬಂದು ಅದು ಬಂದ ತಕ್ಷಣ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ತದಂದ್ರಿ, ಕಣ್ಗಳ ಮುಖಾಂತರ ಅಡ್ಜಸ್ಟ್ ಮಾಡ್ತದ. ಎರಡು ಕಣ್ಗಳು ಇದೊಮ್ಮೆ ಎತ್ತದ ಮಹಣಿ ಈ ಕಡೆ ಹಿಂಗಾಯ್ತದ, ಈ ಕಡೆ ಹಿಂಗಾಯ್ತದ. ಮತ್ ತಲಿ ಬಲ್ಲಿಂದ ಇಲ್ಲೇ ತಂದು ಕರೆಕ್ಟ್ ಬಿಡ್ತದ ನೋಡ್ರಿ. ಏನದು ಇದು ಏನಂತೀವಿ ರೋಬೋಟ್ ಯಾವ ಟೈಪ್ ಇದು ಮಾಡ್ತದ ಆ ಟೈಪ್ ಮಾಡ್ಲತ್ತದ್ರಿ ನನಗಿದು. ಅಲ್ಲ, ಅದೇ ಒಳಗಡೆ ಒಂದೊಂದ್ಸಲ ಮೆಕ್ಯಾನಿಸಮ್. ಅಲ್ಲ, ನಾವ್ ಹೇಳ್ತಿರ್ತೀವಲ್ಲ ಒಳಗಡೆ ಮೆಕ್ಯಾನಿಸಮ್ ಮಾಡಿಸ್ತಿದೀವಿ ಅಂತ. ನೋಡಿ, ನಾನು ಹೇಳಿರ್ದೆ ಒಳಗಡೆ ಮೆಕ್ಯಾನಿಸಮ್ ಆಗ್ತಾ ಇದೆ ನಿಮ್ಗೆ. ಅದೇ ಹೌದು. ಪಾಸ್ ಆಗಿ ಅದನ್ನ ಮೆಕ್ಯಾನಿಕ್ ಆಗ್ತಿದೆ. ಎಲ್ಲೆಲ್ಲಿ ಏನೇನ್ ಕೂಡಿಸ್ಬೇಕು ಅಲ್ಲೇ ಎತ್ಕೊಂಡು ಕ್ಲೀನ್ ಹಾ ಆಗಿ ಕೂಡಿಸ್ತಾ ಹಾ ಇದೆ. ಕರೆಕ್ಟ್ ಮೇಡಮ್. ಇದೇನು ಪಕ್ಕ ನೋಡ್ರಿ, ನನಗೆ ಆಗ್ತಿರೋದು ಅದೇ ಈಗ ಮೇನ್ ಅಂದ್ರ. ಮತ್ತ ಇದು ಮಂಕೊಂಡ್ರ ಬಿ ಆಯ್ತದ ಮೇಡಮ್. ಈಗ ನಿನ್ ಏನಲ್ಲ ಬೆಳಿಗ್ಗೆ ಅದು ರಾತ್ರಿ ಮಾಡ್ದ ಧ್ಯಾನ ಆಗ್ಲಿಲ್ಲ ಮನ್ನಿ. ಮತ್ತ ಮುಂಜಾನೆ ಬೆಳಿಗ್ಗೆ ಹೊಟ್ಟೆ ನನಗ ಅದೇನಂತೀವಿ ನಾವು, ನಾನ್ ಹೊಟ್ಟೆ ಕಲ್ಸಿದಂಗ ಅಲತ್ತಿತ್ರಿ. ಹೊಟ್ಟೆ ಕಲ್ಸಿದಂಗ ಅಲತ್ರಿ. ನಾ ಬಂದು ಮಲ್ಕೊಂಡ 8 ಗಂಟೆಗೆ ಮಲ್ಕೊಂಡಿನಿ. 10 ತಕ ಅಲ್ಲಿ ಸೇಮ್ ಬಟ್ಟಿಲಿಂದ ಸೀದಾ ಹೆಬ್ಬಟ್ಟಿಲಿಂದ ಪೂರ ಇಲ್ಲಿ ತಕ ಬರ್ತದ. ನನ್ಗೆ ಗೊತ್ತಾಗ್ಲತ್ತದ ಎನರ್ಜಿ ಬರೋದು.
ಬಂದ್ ಕಾಸಿ ಮತ್ ಉಸಿರು ಹೊರಗೆ ಹಾಕ್ಲತ್ತರಿ ಮಂಕೊಂದಲ್ಲಿ. ಇದು ಹೆಂಗಂತ್ರಿ ಇದು? ಮಂಕೊಂಡ್ರು ಬಿ ಆಗ್ತದ್ರಿ ಹೆಂಗೆ? ಸರ್ ನಿಮ್ ಮೈಂಡ್ ಅಷ್ಟು ಸೈಲೆನ್ಸ್ ಆಗಿದೆ ಸರ್. ಯಾವಾಗ ಮಲ್ಗಿದ್ದಾಗ್ಲಿ ಸುಮ್ನೆ ಕೂತಿದಾಗ ಮೈಂಡ್ ಯಾವಾಗ ಸೈಲೆನ್ಸ್ ಆಗುತ್ತೋ ಎನರ್ಜೀಸ್ ಆಟೋಮೆಟಿಕ್ ಪಾಸ್ ಆಗ್ತಾ ಇರತ್ತೆ ಸರ್. ನಾವ್ ಬರೀ ಧ್ಯಾನದಲ್ಲೇ ಕುತ್ಕೊಂಡಾಗ ಅಂತ ಅಲ್ಲ, ನಾವು ಹೌದು. ಮೈಂಡ್ Cosmic ಸೈಲೆನ್ಸ್ energy madam. ಆಗಿದ್ದಾಗ ಏನ್ ಕೆಲ್ಸ ಮಾಡ್ತಿದ್ರುನು ಆ ಎನರ್ಜಿ ಪಾಸ್ ಆಗ್ತಾ ಇದೆ. ನೀವ್ ನೋಡಿ ಇನ್ನ ಬಂದ್ ಸುಮ್ನೆ ಮಲ್ಕೊಂಡಿದೆ ಅಂದ್ರೆ ನಿಮ್ ಮೈಂಡ್ ಸೈಲೆನ್ಸ್ ಆಗ್ಬಿಟ್ಟಿದೆ, ಅದಕ್ಕೆ ನಿಮ್ ಎನರ್ಜಿ ಹಂಗೆ ಪಾಸ್ ಆಗ್ತಾ ಇದೆ. ಅದಕ್ಕೆ ಥರ್ಡ್ ಐ ಸಹಸ್ರಾರ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಸೋ ಗ್ರೇಟ್ ಸರ್. ಅದು ತುಂಬಾ ಮೇಡಮ್ ಒಳ್ಳೆ ಇದು ಸ್ಥಿತಿ ಸರ್. ಮೇಡಮ್ ಈ ದೌಡಿ ಆದ್ ನೋಡ್ರಿ, ದೌಡಿದು ಒಂದೇ ಸೈಡಿಂದ ಹೇಳ್ತದ್ರಿ, ಒಂದೇ ಸೈಡಿಂದ ಹೇಳ್ಬೇಕು. ಇದು ಒಂದೇ ಸೈಡಿಂದ ಲಿಫ್ಟ್ ಆಯ್ತದ್ರಿ. ಅದು ಏನು ಮುಂದೆ ಬರೋ ಪ್ರಾಬ್ಲಮ್ಸ್ ಇವಾಗ ಕ್ಲಿಯರ್ ಮಾಡ್ತಿದೆ ಸರ್, ನಿಮ್ ಸ್ಟ್ರೈಟ್ ಮಾಡ್ತಿದೆ. ಇದು ಒಂದೇ ಲಿಫ್ಟ್ ಆಯ್ತದ್ರಿ, ಮತ್ತ ಆಮೇಲೆ ಇದು ಒಂದೇ ಲಿಫ್ಟ್ ಆಯ್ತದ್ರಿ, ಮತ್ತೆ ಕಿವಿ ಒಂದೇ ಹೇಳ್ತದ್ರಿ, ಮತ್ ಇದು ಒಂದೇ ಹೇಳ್ತದ್ರಿ. ಎಲ್ಲ ಒಂದೊಂದು ಪಾರ್ಟ್ಸ್ ಇದ್ರೊಳಗೆ ಯಾವ್ದೂ ಬಿಟ್ಟಿಲ್ ನೋಡ್ರಿ. ಇಲ್ಲಿ ತನಕ ಎಲ್ಲಾ ಪಾರ್ಟ್ಸ್ ಎಲ್ಲ ಒಂದೊಂದ್ ಟೈಮಿಗೆ ಆಗೋದು. ಮತ್ ಕಣ್ಣು ಅಷ್ಟೇ ಆಗ್ತದ್ರಿ, ಹಣಿ ಅಷ್ಟೇ ಆಗ್ತದ, ತಲಿ ಅಷ್ಟೇ. ಅದ್ ಏನೇನ್ ಆಯ್ತದ ನನಗದು ಒಂದ್ ನಮನನೇ ವಿಚಿತ್ರ. ಹಿಂಗ್ ಮಾಡ್ಲತ್ತಂದ್ರ ಮೆದುಳು ಒಳಗ ಅಗ್ಲಿ ಆಡ್ದಂಗೆ ಆಯ್ತದ್ರಿ ಹಿಂಗ. ಓಕೆ ಸರ್, ಇನ್ನೊಬ್ರು ಕೊಡೋಣ ಸರ್ ಚಾನ್ಸ್. ಥ್ಯಾಂಕ್ ಯು ಸರ್, ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಯಾರು? ಸುರೇಶ್ ಕೆಪಿ ಅವ್ರು ಮಾತಾಡ್ತೀರಾ? ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು ಬಸವರಾಜ್. ಬಸವರಾಜ್. ಮಾತಾಡಿ ಸರ್. ಸುರೇಶ್. ಮೇಡಮ್ ನಾನ್ ಮೊದಲು ನಾಮಮಂತ್ರ ಜಪ ಮಾಡ್ತಾ ಇದ್ದೆ. ಓಕೆ. ಈಗ ಅದು ಉಸಿರ್ ಮೇಲೆ ಜ್ಞಾನ ಇದ್ ಮಾಡ್ತೀನಿ, ಆದ್ರೆ 1 hour ಅನ್ನೋಷ್ಟೊತ್ತಿಗೆ ನಿದ್ದೆ ಮಾಡ್ಬಿಟ್ಟಿರ್ತೀನಿ ಮೇಡಮ್. ಇಲ್ಲ ನೀವು ಮೆಡಿಟೇಷನ್ ಮ್ಯೂಸಿಕ್ ಹಾಕೊಂಡ್ ಮಾಡ್ತಿರ್ತೀರಾ ಹೇಗೆ ಸರ್? ಅಲ್ಲ ಅಲಾರಾಮ್ ಇಟ್ಟಿರ್ತೀನಿ ಸರ್. ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ. ವಿಡಿಯೋ ಆಫ್ ಮಾಡಿ ಮಾತಾಡಿ ಸರ್. ವಿಡಿಯೋ ಆಫ್ ಮಾಡಿ, ವಾಯ್ಸ್ ಸರಿಯಾಗಿ ಬರ್ತಿಲ್ಲ. ಮಾತಾಡಿ ಸರ್. ಹೇಳಿ ಸರ್. 1 hour ಅಲಾರಾಮ್ ಇಟ್ಕೊಂಡಿರ್ತೀನಿ ಮೇಡಮ್. ಅಲಾರಾಮ್ ಕೂತಿರ್ತೀನಿ. ಮಾತಾಡಿ ಸರ್, ಮಾತಾಡಿ. ಅದೇ ಒಂದ್ 5 ನಿಮಿಷ 10 ನಿಮಿಷ ಅಷ್ಟೇ ಅದ್ರ ಮೇಲೆ ಗಮನ ಇರುತ್ತೆ. ಆಮೇಲೆ ಅದು ಅಲಾರಾಮ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅದು ಉಸಿರು ಕಡೆ ಗಮನ ಇರಲ್ಲ, ನಿದ್ದೆ ಬಂದಾಗ ಆಗೋಗ್ಬಿಟ್ಟಿರುತ್ತೆ ಮೇಡಮ್. ಇಲ್ಲ ಸರ್, ನೀವು ಕುತ್ಕೊಂಡ್ ಮಾಡ್ತಿರ್ತೀರಲ್ಲ ಸರ್, ಎಷ್ಟೊತ್ತಾದ್ರೆ ಅದ್ ಮಾಡ್ತೀರಿ. ಮತ್ತೆ ಅದು ಡೀಪ್ ಸ್ಲೀಪ್ ಕರ್ಕೊಂಡ್ ಹೋಗ್ಬೋದು, ಇಲ್ಲ ಡೀಪ್ ಅಲ್ಲಿ ಕರ್ಕೊಂಡ್ ಹೋಗ್ಬೋದು. ಮತ್ತೆ ನಿಮ್ಗೆ ಎಚ್ಚರ ಆದ್ಮೇಲೆ ನಿಮ್ಗೆ ಹೇಗಿರುತ್ತೆ ಸ್ಥಿತಿ ಸರ್? ಅಂದ್ರೆ ನಿದ್ದೆ ಮಾಡ್ದಂಗ್ ಇರತ್ತಾ, ಸುಸ್ತಾಗಿರತ್ತಾ, ಇಲ್ಲ ಹೇಗಿರುತ್ತೆ ನಿಮ್ಮ ಸ್ಥಿತಿ ಅವಾಗ ಎದ್ದ ಮೇಲೆ? ಅದೇ ನಿದ್ದೆಯಲ್ಲಿ ಇದ್ದಂಗಿರುತ್ತೆ ಮೇಡಮ್. ಅದೇ ನೀವು ನಿದ್ದೆ ಮಾಡಿರ್ತೀರಾ ಸರ್. ಈ ನೆಕ್ಸ್ಟ್ ಟೈಮ್ ನೀವು ಮೊದ್ಲೇ ಕುತ್ಕೊಳಕ್ ಮುಂಚೆ ನೀವೊಂದು ಅನ್ಕೊಳ್ಳಿ, ನಾನು ಇವತ್ತು ಕ್ಲೀನ್ ಆಗಿ ಧ್ಯಾನ ಮಾಡಕ್ ನನ್ಗೆ ಅರಿವಿರ್ಬೇಕು, ಧ್ಯಾನ ಸ್ಥಿತಿ ನನ್ಗೆ ಅರಿವಿರ್ಬೇಕು ಅಂತ ಮೊದ್ಲೇ ಕುತ್ಕೊಳಕ್ ಮುಂಚೆನೆ ಅದನ್ನ ಹೇಳ್ಕೊಂಡ್ ಕುತ್ಕೊಳ್ಳಿ. ಅದೊಂದ್ಸತಿ ಟ್ರೈ ಮಾಡಿ ಸರ್. ಯಾಕಂದ್ರೆ ಕುತ್ಕೊಂಡ್ಮೇಲೆ ನಿಮ್ಗೆ ನಿದ್ದೆ ಎದ್ದ ಮೇಲೆ ನಿಮ್ಗೆ ಆ ನಿದ್ದೆ ಫೀಲಿಂಗ್ ಇದೆ ಅಂತಂದ್ರೆ ನೀವು ನಿದ್ದೆ ಮಾಡಿರ್ತೀರ ಅಂತ. ಒಬ್ಬೊಬ್ರಿಗೆ ನಿದ್ದೆ ಫೀಲಿಂಗ್ ಇರಲ್ಲ, ಆವಾಗ ಎದ್ದ ಮೇಲೂ ಒಂಥರ ಇರತ್ತೆ. ಆದ್ರೆ ನಾನು ನಿದ್ದೆ ಮಾಡಿದೀನ ಇಲ್ಲ ಧ್ಯಾನ ಮಾಡಿದೀನ ಅಂತ ಸ್ಥಿತಿಲಿ ಇರ್ತಾರೆ ನೋಡಿ, ಅವ್ರಿಗೆ ನಿದ್ದೆ ಫೀಲಿಂಗ್ ಇಲ್ಲ ಅಂತಂದ್ರೆ ಅವ್ರ ಧ್ಯಾನ ಸ್ಥಿತಿ ಅಂತ. ಈಗ ನಿಮ್ ನಿದ್ದೆ ಫೀಲಿಂಗ್ ಇದೆ ಅಂತಂದ್ರೆ ನೀವ್ ನಿದ್ದೆ ಮಾಡಿದೀರಾ ಅಂತ. ಫಸ್ಟ್ ನೆಕ್ಸ್ಟ್ ಟೈಮ್ ಮೆಡಿಟೇಷನ್ ಕುತ್ಕೋಬೇಕಾದ್ರೆ ಇವತ್ತು ನನ್ ಮೆಡಿಟೇಷನ್ ಅರಿವಿಂದ ಆಗ್ಲಿ ಅಂತ ಕುತ್ಕೊಳ್ಳಿ ಸರ್. ಅದು ಟ್ರೈ ಮಾಡಿ ಸರ್. ಅವಾಗ ನೀವು ಅರಿವಿರತ್ತೆ ನೀವು ಕುತ್ಕೋಬೇಕಾದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್, ಹೇಳಿ. ಮಾತಾಡಿ ಸರ್, ಮಾತಾಡಿ ಸರ್. ಮೇಡಮ್ ನಮಗೆ ಧ್ಯಾನದಲ್ಲಿ ಜಾಸ್ತಿ ಅನುಭವ ಆಗ್ತಿಲ್ಲ. ಅಂದ್ರೆ ನಮ್ಗೆ ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಅಷ್ಟೊಂದು ಅನುಭವಗಳಾಗಲ್ವಾ ಮೇಡಮ್? ಓಕೆ. ಇಲ್ಲ ಎಲ್ಲಾದ್ರೂ ಹೋದ್ರೆ ಅನುಭವ ಆಗತ್ತೆ ಸರ್. ಇವಾಗೆಲ್ಲ ಹೋದ್ರೆ, ಇವಾಗ ಗ್ರೂಪ್ ಅಲ್ಲಿ ಮಾಡಿದ್ರೆ ಅವಾಗ ಅನುಭವ ಅನ್ಸತ್ತ, ಹೇಗ್ ಅನ್ಸತ್ತೆ ಸರ್ ಗ್ರೂಪ್ ಅಲ್ಲಿ ಮಾಡಿದಾಗ? ಗ್ರೂಪ್ ಅಲ್ಲಿ ಅಂದ್ರೆ ಇದು ಜೂಮ್ ಅಲ್ಲಿ ಮೇಡಮ್ ಏನೋ ಝೂಮ್ ಅಲ್ಲಿ ಆದ್ರೂ ಪರವಾಗಿಲ್ಲ, ಫಿಸಿಕಲ್ ಅಲ್ಲಿ ಹೋದ್ರು ಪರವಾಗಿಲ್ಲ, ಇಲ್ಲ ಝೂಮ್ ಅಲ್ಲಿ ಆದ್ರೂ ಹೇಗ್ ಅನ್ಸತ್ತೆ ನಿಮ್ಗೆ? ಇಲ್ಲ ಮೇಡಮ್, ನಾನು ಮೊನ್ನೆ ಸ್ವಲ್ಪ ಒಂದು 20 ಮಿನಿಟ್ಸ್ ಮಾಡಿದಾಗೆ ಇಲ್ಲಿ ಸ್ವಲ್ಪ ಹಣೆ ಮಧ್ಯೆ ಇದು ಆದಂಗ ಆಯ್ತು, ಫೀಲ್ ಆದಂಗ ಆಗ್ತಿತ್ತು ಮೇಡಮ್.
ಓಕೆ. ಸರ್ ನೀವ್ ಯಾವಾಗಿಂದ ಮಾಡುತ್ತಾ ಇದ್ದೀರಾ ಸರ್? ಯಾವಾಗಿಂದ ಸ್ಟಾರ್ಟ್ ಮಾಡಿದೀರಾ? ಮೇಡಮ್ ನಾನು ಮೊದಲಿಗೆ ಧ್ಯಾನ 1 ವರ್ಷದಿಂದ ಧ್ಯಾನ ಮಾಡ್ತಿದ್ದೆ. ಅಂದ್ರೆ ನಾನು ಶ್ವಾಸದ ಮೇಲೆ ಗಮನ ಇಟ್ಟು ಮಾಡ್ತಿರ್ಲಿಲ್ಲ ಮೇಡಮ್. ಓಕೆ ಓಕೆ. ಮತ್ತೆ ಯಾವ ತರ ಮಾಡ್ತಿದ್ರಿ ಸರ್? ಮೇಡಮ್ ನಾನು ಈಗ ಮೂಗಿನ ತುದಿ ಮೇಲೆ ಆಗ್ಲಿ ಮತ್ತೆ ಹಣೆಯ ಮಧ್ಯೆ ಆಗ್ಲಿ ಆತರ ಗಮನ ಹರಿಸಿ ಮಾಡ್ತಿದ್ದೆ ಮೇಡಮ್. ಅಂದ್ರೆ ಹೊರಗಡೆ ವಾತಾವರಣದಲ್ಲಿ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಇದಾಗ್ತಿತ್ತು ಮೇಡಮ್, ಮನ್ಸ್ ಕ್ಲಿಯರಿಟಿ. ಇವಾಗ ಇದು ಶ್ವಾಸದ ಮೇಲೆ ಗಮನ ಯಾವಾಗಿಂದ ಸ್ಟಾರ್ಟ್ ಮಾಡಿದೀರಾ? ಶ್ವಾಸದ ಮೇಲೆ ಅಂದ್ರೆ ಈಗ ರೀಸೆಂಟ್ ಆಗಿ ಮಾಡಿದ್ದೀನಿ ಮೇಡಮ್. ನಿಮ್ಮ ವಿಡಿಯೋಸ್, ಪತ್ರಿಜಿ ಗುರುಗಳ ವಿಡಿಯೋಸ್ ನೋಡುವಾಗ ಹ್ಮ್. ಯೂಟ್ಯೂಬ್ ಅಲ್ಲಿ ಅವಾಗಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಅಂದ್ರೆ ಒಂದ್ ಹರಿಸಿದ್ದೀನಿ. 2 ಮಂತ್ಸ್ ಆಗಿದ್ಯಾ ಇಲ್ಲ 3 ಮಂತ್ಸ್ ಆಗಿದ್ಯಾ ಸರ್ ನೀವು ಬಂದು? ಒಂದು 2 ಮಂತ್ಸ್ ಇಂದ ಮಾಡ್ತಿದ್ದೀನಿ ಮೇಡಮ್. ಅಂದ್ರೆ ಸರಿಯಾಗಿ ಮಾಡಿಲ್ಲ ಮೇಡಮ್. ಹಾ ಹಾ. ಸರ್, ಫಸ್ಟ್ ಕಂಟಿನ್ಯೂಸ್ ಇವತ್ತಿಂದ ಅನ್ಕೊಳ್ಳಿ, ಕಂಟಿನ್ಯೂಸ್ 41 ಡೇಸ್ ಬಿಡದೆ ಮಾಡಿ ಸರ್. ಮತ್ತೆ ನೀವು 41 ಡೇಸ್ ಆದ್ಮೇಲೆ ನೀವು ಮಾತಾಡಿ ಯಾವ ತರ ಅನ್ನೋದು ನಿಮ್ಗೆ ಫೀಲ್ ಆಗತ್ತೆ, ಗೊತ್ತಾಗತ್ತೆ ಸರ್. ಮನೆಯಲ್ಲೇ ಮಾಡಿದ್ರೆ ತೊಂದ್ರೆ ಇಲ್ವಾ ಮೇಡಮ್? ಸ್ವಲ್ಪ ಹಾ, ನಿಶಬ್ದ ಎಲ್ಲಾದ್ರೂ ಮಾಡ್ಬೋದು ವಾತಾವರಣದಲ್ಲಿ. ಸರ್. ನೀವು ಸಿಂಗಲ್ ಆಗೇ ಮಾಡ್ಬೋದು, ಇಲ್ಲ ಈ ತರ ಝೂಮ್ ಅಲ್ಲಿ. ಯಾಕಂದ್ರೆ ಝೂಮ್ ಅಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಕ್ಲಾರಿಟಿಲಿ ಇರ್ತೀವಿ. ಇವತ್ ನಾವ್ ಮಾಡ್ಬೇಕು ಅನ್ನೋದು ಇರತ್ತೆ. ಮನೇಲಾದ್ರೆ ಇವಾಗ ಅಲ್ಲ, ನಾಳೆ ಆಗಲ್ಲ ಅದ್ ಪೋಸ್ಟ್ಪೋನ್ ಮಾಡ್ಬಿಡ್ತೀವಿ. ಯಾವಾಗ ಈ ಕ್ಲಾಸಸ್ ಅಲ್ಲಿ ಇರ್ತೀವೋ ಅವಾಗ ಗ್ರೂಪ್ ಎನರ್ಜೀಸು ಸಿಗತ್ತೆ, ಮತ್ತೆ ಒಂದು ಪಂಚುಯಾಲಿಟಿ ಅನ್ನೋದು ಬರುತ್ತೆ ಸರ್. ಇಲ್ಲಾಂದ್ರೆ ಪಂಚುಯಾಲಿಟಿ ಕಳ್ಕೊಂಡ್ಬಿಡ್ತೀವಿ. ಆ ಪಂಚುಯಾಲಿಟಿ ನಮಗ್ ಫಸ್ಟ್ ಬೇಕಾದ ಪಂಚುಯಾಲಿಟಿ ಸರ್. ಅಂದ್ರೆ ಈ ಪಿರಮಿಡ್ ಅಲ್ಲಿ ಮಾಡ್ಬೋದಾ ಮೇಡಮ್? ಪಿರಮಿಡ್ ಅಲ್ಲಿ ಮಾಡಕ್ಕೆ ಹಾ, ಆಗುದಿಲ್ಲ. ಮಾಡ್ಬೋದು ಸರ್. ಇವಾಗ ನಿಮ್ಗೆ ಹತ್ರ ಇದೆ ಅಂತಂದ್ರೆ ದಿವಸ ಹೋಗಿ ಪಿರಮಿಡ್ ಅಲ್ಲಿ ಮಾಡಿ ಸರ್. ಇಲ್ಲ ನಿಮ್ಮ ಗ್ರೂಪ್ಸ್ ಎಲ್ಲಾದ್ರೂ ಇದೆ ಗಂಗಾವತಿ ಅಂತಂದ್ರೆ ಅಂದ್ರೆ ನಾವು ಹಳ್ಳಿ ವಾತಾವರಣದಲ್ಲಿ ಇರೋರು ಮೇಡಮ್. ಹಳ್ಳಿ ನಮ್ದು ವಿಲೇಜ್. ಸರ್ ಸರ್, ಮಹಾವತಾರ್ ಪ್ರಕೃತಿಲಿ ಮಾಡಿ ಫೌಂಡೇಶನ್ ಗೆ ಸರ್. ನೀವು ಒಂದು ಪಿರಮಿಡ್ ಕ್ಯಾಪ್ ತರಿಸ್ಕೊಳ್ಳಿ ಸರ್. ಮಹಾವತಾರ್ ಫೌಂಡೇಶನ್ ಗೆ ಕಾಲ್ ಮಾಡಿ, ಅವ್ರು ಪಿರಮಿಡ್ ಕ್ಯಾಪ್ ಕಳಿಸ್ತಾರೆ. ಅಡ್ಮಿನ್ ಗ್ರೂಪಿಗೆ ಒಬ್ರಿಗೆ ಯಾರಿಗಾರು ಕಾಲ್ ಮಾಡಿ, ಅವ್ರು ಹೇಳ್ತಾರೆ ಎಲ್ಲಿ ಸಿಗುತ್ತೆ, ಹೇಗ್ ತರ್ಕೋಬೇಕು ಅಂತ. ಪಿರಮಿಡ್ ಕ್ಯಾಪ್ ಸಿಗುತ್ತೆ ಸರ್. ಫಸ್ಟ್ ಕ್ಯಾಪ್ ಹಾಕಿ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ನೀವು ಧ್ಯಾನನ ಜಾಸ್ತಿ ಮಾಡ್ಬೇಕು ಸರ್. ಇವತ್ತು ಮಾರ್ನಿಂಗ್ 1 ಅವರ್ ಆದ್ರೆ ಮತ್ತೆ ಮಧ್ಯಾಹ್ನ ಮಾಡ್ಬೇಕು, ಈವ್ನಿಂಗ್ ಟೈಮ್ ಮಾಡ್ಬೇಕು ಸರ್. ಧ್ಯಾನ ಜಾಸ್ತಿ ಮಾಡ್ದಂಗ್ ನಿಮ್ಗೆ ಅನುಭವ. ಈಗ 20 ಮಿನಿಟ್ಸ್ 15 ಮಿನಿಟ್ಸ್ ಆದ್ರೆ ನಿಮ್ಗೆ ಬರಲ್ಲ ಸರ್ ಅನುಭವ. ನಮ್ಗೆ ಮೈಂಡ್ ಆಲೋಚನಾ ಸ್ಥಿತಿಲೇ ಇರುತ್ತೆ ಸರ್. ಜಾಸ್ತಿ ತಗೊಳಕ್ಕಾಗಲ್ಲ, ಸಮಸ್ಯೆ ಥಾಟ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವರ್ ಜಾಸ್ತಿ ಮಾಡ್ಬೇಕು. ಯೋಚನೆಗಳು ತುಂಬಾ ಜಾಸ್ತಿ ಬರುತ್ತೆ ಮೇಡಮ್. ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಹಿಡಿತದಲ್ಲಿ ಇರಲ್ಲ. ಅದೇ ಸರ್, ಅದೇ ನೀವು ಧ್ಯಾನನೇ ನಮ್ ಮಾಡ್ಬೇಕು ವಯಸ್ಸು ಸರ್. ಎಷ್ಟಿದೆ ಈಗ ಹೇಳಿ, ಅಷ್ಟು 15 ಮಿನಿಟ್ಸ್ 20 ಮಿನಿಟ್ಸ್ ಮಾಡಿದ್ರೆ ಯೋಚನೆಯಲ್ಲೇ ಇರುತ್ತೆ. ನೀವು 1 ಅವರ್ 2 ಅವರ್ಸ್ ಮಾಡ್ತಾ 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 ಅದು ಅಂದ್ರೆ ನಮ್ದು ಥಾಟ್ಸ್ ಬರೋದ್ ಕಡಿಮೆ ಆಗುತ್ತೆ ಸರ್. ಶೂನ್ಯ ಸ್ಥಿತಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಮೇಡಮ್ ಇದು ನೀವು ಒಟ್ಟಾರೆ ಮಾಡಿ ನೋಡಿ ಸಮಸ್ಯೆ ಸರ್. ಇದೆ. ನಾವು ಏನು ಹಳ್ಳಿಲಿ ಇದೀರಿ ಅಂತ ಹೇಳಿದ್ರಲ್ಲ ಸರ್. ಧ್ಯಾನದಲ್ಲಿ- ಹಳ್ಳಿಲಿ ಇದೀವಿ ಅಂತ ಹೇಳಿದ್ರಲ್ಲ ಸರ್, ಪ್ರಕೃತಿಲಿ ಕುತ್ಕೊಂಡ್ ಮಾಡಿ ಸರ್. ತುಂಬಾ ಒಳ್ಳೆ ಅನುಭವ ಆಗತ್ತೆ ನಿಮ್ಗೆ. ಯಾಕೆಂತಂದ್ರೆ ಎಷ್ಟು ಗಿಫ್ಟ್ ಸರ್ ನಿಮ್ಗೆ. ಹಳ್ಳಿಲಿ ಇದೀವಿ ಅಂತಂದ್ರೆ ಇಟ್ ಇಸ್ ಎ ವೆರಿ ಗಿಫ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮೇಡಮ್ ಹೇಳಿದ್ರು ಕ್ಯಾಪ್ ತರಿಸ್ಕೊಳ್ಳಿ ಅಂತ. ಆ ಕ್ಯಾಪ್ ತರಿಸ್ಕೊಂಡು ಆ ಪ್ರಕೃತಿಲಿ ಕುತ್ಕೊಂಡ್ ಮಾಡಿ ಸರ್. ನೀವು ಫೀಲ್ ಮೇಡಮ್ ಮನೆಯಲ್ಲಿ ಸ್ವಲ್ಪ ಎಲ್ಲ ಕೆಲಸ ಮಾಡುವಾಗ ಶಬ್ದ ಎಲ್ಲ ಆಗ್ತಿರುತ್ತೆ ಮೇಡಮ್. ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಗೊತ್ತಾ ಸರ್, ಆದಷ್ಟು ಬೆಳಿಗ್ಗೆ ಮಾಡ್ಬಿಡಿ. ಯಾರು ಡಿಸ್ಟರ್ಬೆನ್ಸ್ ಇರಲ್ಲ ನಿಮ್ಗೆ. ಅದಕ್ಕೆ ಬೆಳಿಗ್ಗೆ 4 o'clock 5 o'clock ಎದ್ದು ಮಾಡಿದ್ರೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಆದ್ಮೇಲೆ ನೀವ್ ಅಲ್ಲ ಎಷ್ಟ್ ಜನ ಗಲಾಟೆ ಮಾಡ್ತಿದ್ರು ನೀವು ಕುತ್ಕೋಬಹುದು. ಪ್ರಾಕ್ಟೀಸ್ ಇಲ್ಲ ಆದಾಗ ಬೆಳಿಗ್ಗೆ ಮಾಡ್ಬಿಟ್ರೆ ಬೆಳಿಗ್ಗೆ ಯಾರ್ದು ಏನು ಪ್ರಾಬ್ಲಮ್ ಇರಲ್ಲ ಸರ್. ನಮ್ಗೆ ಯಾರ ಮನೇಲೂ 3 o'clock ಯಾರು ಪ್ರಾಬ್ಲಮ್ ಮಾಡ್ತಾರೆ? ನಮ್ಗೆ ಯಾಲ್ ಸೌಂಡ್ ಬರುತ್ತೆ? ಇಲ್ಲ ಅಲ್ಲ. ಬ್ರಾಹ್ಮಿ ಆ ಮುಹೂರ್ತದಲ್ಲೇ ಟೈಮ್ ಮಾಡ್ಬಿಡಿ. ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಬೆಳಿಗ್ಗೆಲ್ಲ ನಮ್ಮ ಜೀವನ ರಾತ್ರಿ ಆಧ್ಯಾತ್ಮಿಕತೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಪತ್ರಿ ಸರ್. ರಾತ್ರಿ ಮೆಡಿಟೇಷನ್ ಮಾಡ್ಬೋದಲ್ಲ. ಯಾಕೆಂತಂದ್ರೆ 24 hours ಅಲ್ಲಿ ಯಾವಾಗಾದ್ರೂ ಮಾಡ್ಬೋದು ಅಂದಾಗ ನಾವ್ ಆ ಟೈಮ್ ಯುಟಿಲೈಸ್ ಮಾಡ್ಕೋಬೇಕು ಸರ್. ರಾತ್ರಿ ಹೊತ್ತು ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ ಶ್ವಾಸದ 11 ಮೇಲೆನೆ ಗಂಟೆಗೆ ಗಮನ ಮಾಡ್ತೀರಾ ಕೊಡ್ಬೇಕು. ಅವಾಗ ಏನ್ ಸರ್? ಶ್ವಾಸದ ಮೇಲೆನೆ ಗಮನ ಇರ್ಬೇಕಾ ಮೇಡಮ್? ಸರ್ ಕುತ್ಕೊಂಡಾಗ ಆಲೋಚನೆ ಬಂದಾಗ ಶ್ವಾಸದ ಮೇಲೆ ಗಮನ ಕೊಡಿ ಸರ್. ಆಲೋಚನೆ ಇಲ್ವಾ, ಸುಮ್ನೆ ಕುತ್ಕೊಳ್ಳಿ ಸರ್. ಶ್ವಾಸದ ಮೇಲೆ ಗಮನ ಕೊಡ್ಬೇಕು ಅನ್ನೋದಿಲ್ಲ ಸರ್. ಆಲೋಚನೆ ಬಂದಾಗ ಮಾತ್ರ ಶ್ವಾಸದ ಮೇಲೆ ಗಮನ. ಉಸಿರಾಟ ಸಹಜವಾಗಿರ್ಲಿ ಸರ್. ನೀವ್ ಹೇಗಿರ್ತೀರಾ ಹಾಗೆ ಇರ್ಲಿ. ಥಾಟ್ ಬಂದಾಗ ಮಾತ್ರ ಮೇಡಮ್ ಹೇಳ್ತಾ ಇರೋದು, ಆಗ ಮಾತ್ರ ನೀವು ಶ್ವಾಸದ ಮೇಲೆ ಗಮನ ಕೊಡಿ ಅಂತ ಹೇಳ್ತಾರೆ. ಇವಾಗ ಎಲ್ಲರೂ ಉಸಿರಾಡ್ತಿದೀವಲ್ಲ ಸರ್ ಇವಾಗ. ಹಾ, ಅಂದ್ರೆ ನಾವ್ ಅಬ್ಸರ್ವ್ ಮಾಡ್ತಿಲ್ಲ ಅಷ್ಟೇ. ಎಲ್ಲಾರು ಉಸಿರಾಡಿದ್ದಕ್ಕೆ ಇಲ್ಲಿ ಇದ್ದೀವಿ, ಇಲ್ತಿರ್ಲಿಲ್ಲ ಅಲ್ವಾ? ಅದನ್ನ ನಾವ್ ಅಬ್ಸರ್ವ್ ಮಾಡೋದ್ ಕಲ್ತಿಲ್ಲ ಅಷ್ಟೇ. ಇವಾಗ ಇಲ್ಲಿ ಬಂದ್ಮೇಲೆ ಧ್ಯಾನ ಅಂದ್ಮೇಲೆ ಗೊತ್ತಾಗಿದೆ.
ಇವಾಗ ಸಹಜವಾದ ಉಸಿರಾಟದ ಮೇಲೆ ಇವಾಗ ಉಸಿರಾಡ್ತಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಷ್ಟೇ, ಬೇರೆ ಏನು ಇಲ್ಲ ಸರ್. ಪಿರಮಿಡ್ ಕ್ಯಾಪ್ ತರ್ಸ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಇದಾಗ್ತದಲ್ಲ ಅದು ಮೇಡಮ್? ಬೇಗ ಅದು ಆಲೋಚನಾ ಸ್ಥಿತಿ ರಹಿತ ಸ್ಥಿತಿಗೆ ಬರ್ತೀವಿ ಸರ್. ಪಿರಮಿಡ್ ಕ್ಯಾಪ್ ಹಾಕೊಂಡಿದ ತಕ್ಷಣ ಎನರ್ಜೀಸ್ ಪಾಸ್ ಆಗೋದು ನಮಗೆ ಗೊತ್ತಾಗತ್ತೆ ಸರ್. ಅವಾಗ ಬೇಗ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶೋಭಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಾನು ಡೈಲಿ ಧ್ಯಾನ ಮಾಡ್ತೇನ್ರಿ ಮೇಡಮ್. ಈಗ 5 ತಿಂಗಳಾತ್ ನಾನು ಧ್ಯಾನಕ್ ಬಂದು. ಡೈಲಿ ಹಗಲಿ ನಾ ಹಗಲಿ ಯಾವಾಗ ನಂಗೆ ಟೈಮ್ ಸಿಗ್ತದೆ ಅವಾಗ ಮಾಡ್ತೇನೆ. ರಾತ್ರಿ ಮಾತ್ರ ಮಲಗುವಾಗ 1 ತಾಸು 1.5 ತಾಸು ನಾನು ಮಾಡೇ ಮಲಗ್ತೀನಿ ದಿನಾನು. ನಿನ್ನೆ ರಾತ್ರಿ ಫುಲ್ ಎನರ್ಜಿ ಇತ್ರಿ ಮೇಡಮ್. ನನ್ಗ 1 ತಾಸಿಂದ ವಿಡಿಯೋ ಆನ್ ಮಾಡ್ಕೊಂಡು ನಾನು ಮಾಡಾಕತ್ತಿದ್ದೆ. ಅದ ನನ್ಗೆ 1 ತಾಸು ಮಾಡಕ್ ಆಗ್ಲಿಲ್ಲ, 2 ತಾಸು ಕೂತ್ಕೊಂಡೆ ನಾನು. ಅಷ್ಟು ಎನರ್ಜಿ ಇತ್ರಿ ನಿನ್ನೆ. ಯಾರೋ ನನ್ ಕಿವಿ ಹತ್ರ ಬಂದು ಏನೋ ಹೇಳ್ದಂಗ ಆತ್ರಿ, ನನಗೆ ಏನು ಅರ್ಥನ ಆಗ್ಲಿಲ್ಲ. ಒಂಥರ ಪಿಸ್ಗುಡ್ದಂಗ ಆತು, ಏನೋ ಅರ್ಥನ ಆಗ್ಲಿಲ್ಲ ರೀ. ಅದು ಏನಿರ್ಬೋದು ಅಂತ. ಓಕೆ ಮೇಡಮ್, ನೀವು ತುಂಬಾ ಜಾಸ್ತಿ ಧ್ಯಾನ ಮಾಡಿ ಮೇಡಮ್, ಆ ಸ್ಥಿತಿ ನಿಮ್ಗೆ ಕೇಳಿಸ್ಕೊಳ್ಳೋ ಸ್ಥಿತಿ ಬರುತ್ತೆ. ಈಗ ಯಾಕಂದ್ರೆ ಒಂದು ತಿಂಗಳ ಹಿಂದ ಆಗಿತ್ತು ಇದು. ನಿನ್ನೆ ಈಗ ಒಂದ್ ತಿಂಗಳದ ಹಿಂದ ಒಂದ್ಸರಿ ಹಿಂಗಾಗಿತ್ರಿ ಮೇಡಮ್. ಅದು ಅವತ್ತೂ ನನಗೆ ಏನ್ ಹೇಳ್ತಾರಂತ ಅರ್ಥ ಆಗ್ಲಿಲ್ಲ. ಇದು ನಿನ್ನೆ 2ನೇ ಸರಿ ಮೇಡಮ್. ಓಕೆ, ನೀವೇನ್ ಕೇಳ್ಕೊಬೇಕು ಅಂತಂದ್ರೆ, ಮಾಸ್ಟರ್ಸ್ ನೀವ್ ಏನ್ ಹೇಳ್ತಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ವಿವರವಾಗಿ ಹೇಳಿ ಅಂತ ಹೇಳಿ. ಅಂದ್ರೆ ಮನ್ಸಲ್ಲೇ ಅವ್ರಾಗ ಹೇಳ್ಬೇಕಂತಲ್ಲ, ಮನ್ಸಲ್ಲಿ ಅದನ್ನ ನಾ ಅದನ್ನ ಕೇಳ್ಕೊಂಡೆ ಮೇಡಮ್ ನಿನ್ನೆ. ಆದ್ರೆ ನನಗೆ ಅದೇನು ಮತ್ತೆ ಬರ್ಲಿಲ್ಲ. ಒಂದ್ ದಿವಸ ಬರುತ್ತೆ ಮೇಡಮ್, ಏನು ಯೋಚನೆ ಮಾಡ್ಬೇಡಿ. ಇನ್ನ ಒಂದ್ಸತಿ ಯಾವಾಗಾದ್ರೂ ಬಂದೇ ಬರುತ್ತೆ. ಮತ್ತೆ ನೀವು ಹೆಚ್ಚು ಹೆಚ್ಚು ಧ್ಯಾನ ಇನ್ ಸ್ವಲ್ಪ ಇವಾಗ ಅಷ್ಟೇ ಅಂದ್ರೆ ಇನ್ ಸ್ವಲ್ಪ ಹೆಚ್ಚು ಧ್ಯಾನ ಮಾಡಿ ಮೇಡಮ್. ಇವಾಗ 2 ಅವರ್ಸ್ ಮಾಡ್ತೀರಂದ್ರೆ ಬೆಳಿಗ್ಗೆ ಒಂದು 2 ಅವರ್ಸ್ ಮಾಡೋದು ಎಕ್ಸ್ಟ್ರಾ ಮಾಡಿ. ಯಾಕಂದ್ರೆ ಎನರ್ಜೀಸ್ ಜಾಸ್ತಿ ಆಗೋದಷ್ಟು ನಮ್ಗೆ ಕೇಳ್ಕೊಡೋ ಕೆಪಾಸಿಟಿ ನಮಗ್ ಬರುತ್ತಂತೆ ಮೇಡಮ್. ಯಾಕಂದ್ರೆ ಅದಕ್ಕೆ ಅವ್ರು ಹೇಳೋದು ನಮ್ಗೆ ಕೇಳಿಸ್ಬೇಕು, ನಮ್ ಎನರ್ಜೀಸ್ ಅವ್ರಿಗೆ ಕರೆಕ್ಟ್ ಆಗಿ ಇರ್ಬೇಕಂತೆ, ಆವಾಗ ನಮಗ್ ಕೇಳ್ಸತ್ತಂತೆ. ಆದ್ರೆ ನೀವ್ ಎನರ್ಜೀಸ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಹೆಚ್ಚು ಧ್ಯಾನ ಮಾಡಿದಾಗ ನಿಮ್ಗೆ ಬರುತ್ತೆ ಮೇಡಮ್ ಆನ್ಸರ್. ಅದಕ್ಕೆ ನೀವೇ ಆನ್ಸರ್ ಅಂತಂದ್ರೆ ನಿಮ್ಗೆ ಬರೋದು ಒಳ್ಳೆ ಕರೆಕ್ಟ್ ಆನ್ಸರ್ ಬರುತ್ತೆ ಮೇಡಮ್. ಇವಾಗ ನಾವೇನೇನೋ ಹೇಳಿದ್ರೆ ಅದು ಸರಿಯಾಗಿ ಬರಲ್ಲ ಮೇಡಮ್, ಸರಿ ಹೋಗಲ್ಲ. ಅಂದ್ರೆ ಅದು ಯಾವ ತರ ಕೇಳ್ಕೊಬೇಕಂತ. ಈಗ ಮೊನ್ನೆ ಒಂದ್ಸತಿ ಧ್ಯಾನ ಮಾಡೋ ಮುಂದ ಅದು ಏನಂತ ಗೊತ್ತಿಲ್ಲ, ಲೈನ್ಸ್ ಕಾಣಿಸಿದ್ವು ರೀ ಮೇಡಮ್. ಅದ್ ಅಕ್ಷರ ನಂಗೆ ಕ್ಲಿಯರ್ ಆಗಿ ಕಾಣ್ಲಿಲ್ಲ. ಈ ತರ ಆಗತ್ತಿತ್ತು. ಅದೇ ಮೇಡಮ್, ನೀವು ಇನ್ನ ಜಾಸ್ತಿ ಎನರ್ಜೀಸ್ ಪಡಿಬೇಕು ಮೇಡಮ್. ನೀವು ತುಂಬಾ ಎನರ್ಜೀಸ್ ಪಡಿಬೇಕು, ಆವಾಗ್ಲೇ ನಮ್ಗೆ ಅದ್ರ ಬಗ್ಗೆ ಕೇಳ್ಸೋದು. ಇಲ್ಲಾರ ಕೇಳ್ಸಲ್ಲ. ಮತ್ತೆ ನೀವು ಕುತ್ಕೊಳ್ಳೋಕ್ ಮುಂಚೆ ಅದು ನಮಗ್ ನಾವ್ ಏನಾರ ಕೇಳ್ಕೊಬೇಕಂತ ಅಲ್ಲ, ನೀವೇನ್ ಕೇಳ್ಕೊಬೇಡಿ. ಇದು ಕುತ್ಕೊಳಕ್ ಮುಂಚೆ ನೀವು ಏನಾದ್ರು ಕಾಣಿಸಿದ್ರೆ ನಮ್ಗೆ ಸ್ಪಷ್ಟತೆಯಿಂದ ಕಾಣಿಸ್ಲಿ, ನಂಗೆ ಸ್ಪಷ್ಟತೆಯಿಂದ ಕೇಳಿಸ್ಕೊಳ್ಳಿ, ನನಗ್ ಕೇಳಿಸ್ಬೇಕು ಅಂತ. ಇಲ್ಲ ಮಾಸ್ಟರ್ಸ್ ಮೆಸೇಜ್ ಕೊಡ್ಬೇಕು ಅಂದ್ರೆ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ ಮೇಡಮ್ ನಿಮ್ಗೆ. ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಗ್ಯಾರಂಟಿ ಮಾಸ್ಟರ್ಸ್ ಮೆಸೇಜ್ ಕೊಟ್ಟೆ ಕೊಡ್ತಾರೆ. ನಿಮ್ ಕೈಯಲ್ಲಿ ಏನಾದ್ರು ಮಾಡಿಸ್ಬೇಕು ಕೊಡ್ಬೇಕು ಅಂದ್ರೆ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ. ಕೇಳಿಸ್ತಿಲ್ಲ ಅಂತಂದ್ರೆ ಸ್ವಲ್ಪ ನೀವ್ ಎನರ್ಜೀಸ್ ಇನ್ನ 5 months ಆಗಿದೆ ಅಂತಂದ್ರು ಅಷ್ಟಿಗೆ ಇಷ್ಟೊಂದು ಅನುಭವ ಇದೀರಾ ಅಂತಂದ್ರೆ ಇನ್ನ ಚೆನ್ನಾಗಿ ಅನುಭವ ಬರುತ್ತೆ. ಇನ್ನ ಎಕ್ಸ್ಟ್ರಾ ಮಾಡ್ಬೇಕಷ್ಟೇ ಮೇಡಮ್, ಇನ್ನೇನು ಇಲ್ಲ. ಇನ್ನ ಜಾಸ್ತಿ ಜಾಸ್ತಿ ಆಗ್ಯಾವ್ರಿ ಮೇಡಮ್. ಏನೇನೋ ಕಾಣಿಸ್ತಾವ್ ನಮ್ಗ, ದೇವ್ರು ಎಲ್ಲಾನು ಕಾಣಿಸ್ತಾವ್ರಿ ಮೇಡಮ್. ಆದ್ರೆ ಇದು ಒಂಥರ ವಿಚಿತ್ರ ಅನುಭವ ಅಂತ. ಅದು ಯಾರೋ ಬಂದು ಚೆನ್ನಾಗಿದೆ ಮೇಡಮ್, ಅನುಭವ ಚೆನ್ನಾಗಿದೆ. ವಿಚಿತ್ರ ಅಲ್ಲ, ಚೆನ್ನಾಗಿದೆ ನಿಮ್ಮ ಅನುಭವ. ಅದು ನಿಮ್ಗೆ ಇನ್ನ ಮುಂದಕ್ಕೆ ಸಂಕೇತ ಕಾಣಿಸತ್ತೆ ಮೇಡಮ್. ಇನ್ನೇನೇನ್ ಹೇಳ್ಬೇಕು ಅಂತೆಲ್ಲ ಹೇಳತ್ತೆ ಮೇಡಮ್. 5 ತಿಂಗಳ ಆಯ್ತ್ರಿ ಮೇಡಮ್. ಈಗ ನಾನ್ ಧ್ಯಾನಕ್ ಬಂದ್ 5 ತಿಂಗಳಿಂದ 1 ಮಾತ್ರೆನೂ ತಗೊಂಡಿಲ್ಲ. 6ನೇ ತಿಂಗಳು ಸ್ಟಾರ್ಟ್ ಆಯ್ತ್ರಿ ಮೇಡಮ್. ನಾನು 1 ಮಾತ್ರೆನೂ ತಗೊಂಡಿಲ್ಲ. ಸ್ವಲ್ಪ ಮೊನ್ನೆ ನೆಗಡಿ ಬಂದಂಗ ಆಯ್ತು. 1 ತಾಸು ಧ್ಯಾನ ಮಾಡಿದೆ, ನನ್ಗೆ ಕ್ಲಿಯರ್ ಆಗ್ಬಿಡ್ತು. ಈ ತರ ಮೊನ್ನೆ ಸ್ವಲ್ಪ ನನ್ಗ ಮೂಲವ್ಯಾಧಿ ಪ್ರಾಬ್ಲಮ್ ಆಗಿತ್ರಿ ಮೇಡಮ್. ನಾನು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಅದು ಇದ್ರೊಳಗನೆ ಮಾಡ್ಕೊಂಡೆ. ಇದಕ್ಕಿನ್ನ ಬೇಕಾ ಮೇಡಮ್ ಮೆಡಿಟೇಷನ್ ಅಂದ್ರೆ? ಇದಕ್ಕಿನ್ನ ಬೇಕಾ ನಮ್ಗೆ? ಬರೀ ನಮ್ಗೆ ಕಾಣಿಸೋದೇ ಎಲ್ಲ ಇಂಪಾರ್ಟೆಂಟ್, ಇವೆಲ್ಲ ತುಂಬಾ ಅನುಭವ ಮೇಡಮ್ ನಮ್ಗೆ. ನನಗ್ ಬಾಳ ಅನುಭವ ಆಗ್ಯಾರಿ ಮೇಡಮ್. ನನ್ಗ್ ಬಾಳ ಅಂದ್ರ ಬಾಳ. ಈಗ ಮೊಣಕಾಲ್ ನೋವಿಲ್ಲ, ನಡ ನೋವಿಲ್ಲ, ಏನೂ ಇಲ್ರಿ ಮೇಡಮ್. ಧ್ಯಾನ ಮಾಡಿದ್ರೆ ನನ್ಗೇನು ಈ ಪೇನ್ಸ್ ಅನ್ನೋ ಹೋಗ್ಬಿಟ್ಟಾರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಇದ್ದೀರಾ? ಏನಾದ್ರೂ ಕೇಳೋರಿದ್ರೆ ಧ್ಯಾನದ ಬಗ್ಗೆ, ಧ್ಯಾನದ ಅನುಭವ? ಒಂದ್ ನಿಮಿಷ. ದೀಪಾ ಮೇಡಮ್ ಇದ್ದೀರಾ? ದೀಪಾ ಮೇಡಮ್? ಇದೀನಿ ಮೇಡಮ್. ಒಂದ್ಸತಿ ಫೆಸ್ಟ್ ಬಗ್ಗೆ ಹೇಳೋಗಿ. ಮಹಾವತಾರ್ ಫೌಂಡೇಶನ್ ಫೆಸ್ಟ್ ಇದೆಯಲ್ಲ 15th.
ಹಾ ಒಮ್ಮೆ ಅನೌನ್ಸ್ ಮಾಡಿ ಹೋಗಿ ಒಂದ್ 5 ಮಿನಿಟ್ಸ್. ಒಂದೇ ನಿಮಿಷ ಮಾಡ್ಬಿಡ್ತೀನಿ ಮೇಡಮ್, 5 ನಿಮಿಷನೂ ಬೇಡ, ತುಂಬಾ ಟೈಮ್ ತಗೊಳಲ್ಲ. ಓಕೆ ಮಾಸ್ಟರ್ಸ್, ಏನು ಅಂತ ಅಂದ್ರೆ ಸೆಪ್ಟೆಂಬರ್ 15 ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಅನ್ನೋದ್ರ ಬಗ್ಗೆ ಒಂದು ಫೆಸ್ಟ್ ಇಟ್ಕೊಂಡಿದ್ದಾರೆ. ಅಲ್ಲಿ ಏನು ಅಂತ ಅಂದ್ರೆ ಡಯಾಬೆಟಿಕ್ಗೆ, ಕ್ಯಾನ್ಸರ್ಗೆ ಮತ್ತೆ ಮೂಲವ್ಯಾಧಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನಿಮ್ಗೆ ಅಲ್ಲಿ ಉಚಿತವಾಗಿ ಪರಿಹಾರವನ್ನ ಕೊಡ್ತಾರೆ, ಮತ್ತೆ ಸಲಹೆಯನ್ನ ಕೊಡ್ತಾರೆ. ಮತ್ತೆ ಅಲ್ಲಿ ಉಚಿತ ಟ್ರೀಟ್ಮೆಂಟ್ ಅಂತ, ಉಚಿತ ಅಂದ್ರೆ ನೋಡ್ಲಿಕ್ಕೆ ಫ್ರೀ ಇರುತ್ತೆ, ಮತ್ತೆ ಏನಾದ್ರೂ ನಿಮ್ಗೆ ಸಲಹೆ ಕೊಡ್ಲಿಕ್ಕೆ ಫ್ರೀ ಇರುತ್ತೆ. ಅಲ್ಲಿ ಏನಾದ್ರೂ ಔಷಧಿಗಳನ್ನ ತಗೋಬೇಕಾದ್ರೆ ನೀವು ದುಡ್ಡು ಕೊಟ್ಟೆ ತಗೋಬೇಕು ಮೇಡಮ್. ಯಾಕಂತಂದ್ರೆ ಅಲ್ಲಿ ಎಲ್ಲಾ ಇದು ಕೇರಳ ಸೈಡ್ ಇಂದ ಮತ್ತೆ ಮಂಗಳೂರು ಸೈಡ್ ಇಂದ ಎಲ್ಲ ಔಷಧಿಗಳನ್ನ ತರಿಸ್ತಾ ಇದ್ದಾರೆ. ಅವೆಲ್ಲ ಹರ್ಬಲ್ಸ್ ಆಗಿರುತ್ತೆ, ಯಾವ್ದೂನು ಅಲೋಪತಿಕ್ ಆಗಿರೋದಿಲ್ಲ, ಇಂಗ್ಲಿಷ್ ಮೆಡಿಸನ್ ಆಗಿರೋದಿಲ್ಲ. ಎಲ್ಲ ಅಲೋಪತಿಕ್ ಇಲ್ದೇನೆ ಬರೀ ಇದನ್ನೇ ಆಯುರ್ವೇದಿಕ್ ಇರುತ್ತೆ. ದಯವಿಟ್ಟು ಯಾರಾದ್ರೂ ಬೇಕಾದ್ರೆ, ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಥೈರಾಯ್ಡ್ ಇದ್ರೆ, ಏನೇ ಸಮಸ್ಯೆ ಇದ್ರೂನು ನೀವು ಅಲ್ಲಿ ಬಂದು, ತುಂಬಾ ಜನ ಅಲ್ಲಿ ಒಂಥರ ಕನ್ಸಲ್ಟ್ಸ್ ಮಾಡಕ್ಕೆ ತುಂಬಾ ಜನ ಬರ್ತಾರೆ. ಕೇರಳದವರು ಮತ್ತೆ ಈ ಕಡೆ ಮೈಸೂರವರು ಸುಮಾರು ಜನ ಬರ್ತಾ ಇದ್ದಾರೆ. ಮತ್ತೆ ಮರ್ಮಾ ಥೆರಪಿ ಅಂತ, ಅದು ಒಂದು ಸೀಕ್ರೆಟ್ ಪಾಯಿಂಟ್ಸ್. ನಿಮ್ಗೆ ಎಲ್ಲಿ ಯಾವ ತರ ನೋವು ಇದ್ರೆ ಎಲ್ಲಿ ಪಾಯಿಂಟ್ ಅನ್ನ ನಿಮ್ಗೆ ಪ್ರೆಸ್ ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಫ್ರೀ ಇರುತ್ತೆ. ಔಷಧಿ ಏನಾದ್ರೂ ತಗೋಬೇಕಾದ್ರೆ ಮಾತ್ರ ಅದಕ್ಕೆ ದುಡ್ಡು ಇರುತ್ತೆ. ಯಾರಾದ್ರೂ ಏನಾದ್ರೂ ಪೇನ್ಸ್ ಇದ್ರೆ, ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಫೆಸ್ಟಿಗೆ ಬಂದು ಸೆಪ್ಟೆಂಬರ್ 15 ನಿಮ್ಮ ಒಂದು ನ್ಯೂನತೆಗಳಿಗೆ ಪರಿಹಾರವನ್ನ ಪಡ್ಕೋಬಹುದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್. ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಧುರಾ ಮೇಡಮ್ಗೆ, ಮಾಸ್ಟರ್ಸ್ಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ಅಲ್ಲಿ ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ, ಧ್ಯಾನದ ಬಗ್ಗೆ ಹೇಳ್ತಾರೆ, ಮತ್ತೆ ಯೋಗ ಇರುತ್ತೆ, ಎಲ್ಲ ಫ್ರೀ ಆಗಿ ಇರುತ್ತೆ. ಅಟೆಂಡ್ ಮಾಡಿ ಎಲ್ರು, ಎಲ್ಲ ಮಾಸ್ಟರ್ಸ್ ಬನ್ನಿ ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಇದೆಯಾ ಮತ್ತೆ ಅನುಭವದ ಬಗ್ಗೆ? ಆಯ್ತು ಮೇಡಮ್, ಕ್ವಶನ್ಸ್ ಎಲ್ಲ ಕಂಟಿನ್ಯೂ ಮಾಡಿ. ಮೇಡಮ್ ಅವ್ರೆ, ಒಂದೇ ಮಾತ್ರಿ. ಓಕೆ, ಹೇಳಿ ಸರ್. ಅಂದ್ರೆ ಈಗ ನಾವು ಉಸಿರಾಡೋದ್ರ ಮೇಲೆ ಈಗ ನಾವೇನು ಇಲ್ಲಿಂದ ಮೂಗಿನಿಂದ ಮ್ಯಾಲೆ ಎಳ್ಕೊಂಬೋದಿಲ್ಲ, ಈ ತೆಳಗ್ ಬಂದಿ ಉಸಿರ ಗಮನ ಇಡ್ಬೇಕಲ್ರಿ ಅದ್ರ ಮೇಲೆ? ಗಮನ ಹಾಯಿಸ್ಬೇಕಷ್ಟೇ, ನಾವ್ ತಗೊಂಡು ಬಿಡೋದೆಲ್ಲ ಗಮನ ಇಲ್ಲ ಸರ್. ನಾವ್ ಇಲ್ಲ, ಇಲ್ಲ. ಕೂತ್ಕೊಳ್ತೀವಲ್ಲ, ಅವಾಗ ಅದು ಹೋಗೋದು ಬರೋದು ಗೊತ್ತಾಗತ್ತೆ. ಅದೇ ನಮ್ಗ್ ಗೊತ್ತಾಗಿಲ್ಲ, ಒಂದ್ 2 ನಿಮಿಷ ಇಲ್ಲಿ ಸುಮ್ನೆ ಹಿಂಗ್ ಇಟ್ಕೊಂಡ್ರೆ ನಮ್ಗೆ ಬಿಸಿ ಮತ್ತೆ ತಣ್ಣಗಾಗೋದ್ ಫೀಲ್ ಆಗತ್ತೆ. ಅದನ್ನ ಗಮನ ಇಡ್ಬೇಕು ಅಷ್ಟೇ ಸರ್, ಬೇರೆ ಏನು ಮಾಡಬಾರ್ದು ಸರ್. ಹೌದು, ರೈಟ್. ಓಕೆ. ಅಷ್ಟೇ, ಅದು ಫೀಲ್ ಆಗತ್ತೆ ಸರ್ ನಮ್ಗೆ ಒಳಗಡೆ. ಸುಮ್ನೆ ಅದು ಇಟ್ಕೊಳಕ್ ಯಾಕೆ ಅಂತಂದ್ರೆ ಅದು ಗೊತ್ತಾಗದೆ ಇರೋದಕ್ಕೆ, ಅವ್ರು ಗೊತ್ತಾಗ್ಲಿ ಅಂತ ಅದು ಬಿಸಿ ಮತ್ತೆ ತಣ್ಣಗಾಗೋ ಗಾಳಿ ಗೊತ್ತಾಗತ್ತೆ ಇಟ್ಕೊಂಡಾಗ. ಅವಾಗ ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಷ್ಟೇ, ನಾವೇನ್ ತಗೊಳೋದು ಮಾಡೋದು ಬಿಡಬಾರ್ದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರು ಕೀರ್ತಿ ಮೇಡಮ್ ಒಬ್ಬರಿದ್ದಾರೆ, ಕೀರ್ತಿ ಅಂತ. ಕೀರ್ತಿ ಮೇಡಮ್ ಮಾತಾಡಿ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನನ್ನ 4 ಮಂತ್ಸ್ ಆಯ್ತು ಮೆಡಿಟೇಷನ್ ಬಂದು. ಅಯ್ಯಪ್ಪ ಸರ್ದು ಜೂಮ್ ಮೀಟಿಂಗ್ ಡೈಲಿ ಅಟೆಂಡ್ ಆಗ್ತೀನಿ. ಬಟ್ ನಾನು ಅಷ್ಟೇ ಅಟೆಂಡ್ ಆಗಿ ಅಷ್ಟೇ ಧ್ಯಾನ ಮಾಡ್ತಿದ್ದೆ. ಅದು ಏನೋ ನಂಗೆ ಅಷ್ಟು ರಿಸಲ್ಟ್ ಆಗ್ಲಿಲ್ಲ, ಅಂದ್ರೆ ಕಮ್ಮಿ ಟೈಮ್ ಮಾಡ್ತಿದ್ದೆ. ಇವಾಗ ನನಗೆ ಚೇಂಜಸ್ ಬೇಕು ಅಂತ ನಾನೇ ಮಂಡಲ ಧ್ಯಾನ ಅಂತ ಸ್ಟಾರ್ಟ್ ಮಾಡ್ತೀನಿ. ನೈಟ್ ಬೆಳಗ್ಗೆ 2:30 ಇಂದ 5:30 ವರೆಗೂ 3 ತಾಸು ಮಾಡ್ತಾ ಇದ್ದೀನಿ. ಆಮೇಲೆ ನೈಟ್ ಶ್ರವ ಮೇಡಮ್ ಸೆಷನ್ ಇರುತ್ತೆ, ಅಲ್ಲಿ 1/2 ಗಂಟೆ ಮಾಡಿ 10:30ಗೆ ಮಲ್ಕೋತೀನಿ. ಅಂದ್ರೆ ನಾನು 3 to 4 ಅವರ್ಸ್ ಅಷ್ಟೇ ಮಲ್ಕೋತೀನಿ ರಾತ್ರಿ. ಇವಾಗ ಇದು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂಚೂರು ಸುಸ್ತಾಗ್ತಿಲ್ಲ. ಮಧ್ಯಾಹ್ನ ಮಲ್ಕೊಳ್ಳಲ್ಲ, ಏನೂ ಇಲ್ಲ ಮೇಡಮ್. ಅಂದ್ರೆ ಅಷ್ಟು ಎನರ್ಜಿ ಫೀಲ್ ಆಗ್ತಿದೆ. ಮೊದಲೆಲ್ಲ ನಾನು 4-5 ತಾಸು ನಿದ್ದೆ ಮಾಡಿದ್ರೆ ಡೇ ಟೈಮ್ ಸುಸ್ತಾಗ್ತಿದ್ರಿ. ಇವಾಗ ಡೈಲಿ ನಾ 4 ಅವರ್ಸ್ ಅಷ್ಟೇ ಮಲ್ಕೋತೀನಿ, ಒಂಚೂರು ಸುಸ್ತಿಲ್ಲ, ಏನೂ ಇಲ್ಲ. ಆಮೇಲೆ ಫುಲ್ ಥಾಟ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಮೊದ್ಲೆಲ್ಲ ಫುಲ್ ಬರೀ ಥಾಟ್ಸ್ ಬರ್ತಾ ಇತ್ತು. ಇವಾಗೆಲ್ಲ ನನ್ಗೆ ಹೆಚ್ಚಾಗಿ ಬ್ರೀದಿಂಗ್ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಚೇಂಜಸ್ ಆಗಿದೆ. ಅಂದ್ರೆ ಇವಾಗ 41 ಡೇಸ್ ಅಂತ ನಾನೇ ಮಂಡಲ ಧ್ಯಾನ ಹಾಕೊಂಡು ಇವಾಗ ಜಸ್ಟ್ 12th ಡೇ ಮೇಡಮ್. ತುಂಬಾ ಚೇಂಜಸ್ ಆಗಿದೆ. ಎಸ್ ಮೇಡಮ್, ನೋಡಿ ನೀವ್ ಹೇಳಿದ್ರಿ ಫಸ್ಟ್ ಸ್ವಲ್ಪ ಮಾಡ್ತಿದ್ರೆ ಏನು ಚೇಂಜ್ ಇಲ್ಲ, ಇವಾಗ 3 ಅವರ್ಸ್ ಮಾಡ್ತೀನಿ ಎಷ್ಟು ಚೇಂಜಸ್ ಅಂತಂದ್ರೆ. ಅದಕ್ಕೆ 3 ಅವರ್ಸ್ ಮಾಡಿದಾಗ, ಕಂಟಿನ್ಯೂಸ್ ಮಾಡಿದಾಗ ಅದ್ರಲ್ಲಿ 1 ಅವರ್ ಆದ್ರೂ ನಮ್ಗೆ ಶಕ್ತಿ ಬರುತ್ತೆ. 10 ನಿಮಿಷ ಕುತ್ಕೊಂಡ್ರೆ ಎಲ್ಲಿ ನಮ್ ಥಾಟ್ಸೇ ಇರತ್ತಲ್ವಾ,
ಅದಕ್ಕೆ ಏನು ಅನುಭವನೂ ಆಗಲ್ಲ, ಅಲ್ಲಿ ಕಷ್ಟ ಆಗತ್ತೆ. ನಮ್ಮಲ್ಲೂ ಅನುಭವ ಬರಲ್ಲ, ನಾವ್ ಬೇರೆಯವ್ರಿಗೆ ಹೇಳಕ್ಕೂ ಆಗಲ್ಲ. ಯಾವಾಗ 3 ಅವರ್ಸ್ ಕುತ್ಕೊಳ್ತೀವೋ ನಮ್ ಥಾಟ್ಸ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಒಂದ್ ಸ್ಥಿತಿಗೆ ಬಂದ್ಬಿಡ್ತೀವಿ ಅಲ್ವಾ. ಅದಕ್ಕೆ ನೋಡಿ ನೀವು ಹೇಳಿದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂತ. ನೋಡಿ ಕಮ್ಮಿ ನಿದ್ದೆ ಮಾಡಿದ್ರು, ಯಾಕಂದ್ರೆ ಯಾವಾಗ ಧ್ಯಾನ ಮಾಡ್ತೀವೋ 1 hour ಧ್ಯಾನ ಇಸ್ಕೊಂಡು 6 hours ನಿದ್ದೆ ಸ್ಲೀಪ್ ಅಷ್ಟು ಎನರ್ಜೀಸ್ ಬರುತ್ತೆ ಅಂದ್ರೆ 3 hours ಅಂದ್ರೆ ಎಷ್ಟು ಎನರ್ಜೀಸ್ ಬರುತ್ತೆ ಮಾಡಿ. 4 hours ನಿದ್ದೆ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಂದ್ರೆ ಸೋ ಗ್ರೇಟ್ ಮೇಡಮ್. ಯಾಕಂದ್ರೆ ಅಷ್ಟು ಎನರ್ಜೀಸ್ ಪಡ್ಕೊಂಡಿದ್ದಕ್ಕೆ ನಿಮ್ಗೆ ಸುಸ್ತಾಗ್ತಿಲ್ಲ. ಎನರ್ಜೀಸ್ ಇಲ್ದೇ ಇದ್ದಾಗೆ ಸುಸ್ತಾಗದು. ಅದಕ್ಕೆ ಧ್ಯಾನ ಮಾಡಿದಷ್ಟು ಎನರ್ಜೀಸ್ ಇರತ್ತೆ ಅನ್ನೋದು ಇದಕ್ಕೆ ಸಾಕ್ಷಿ ಮೇಡಮ್ ನೀವೇ. ಹೌದು ಮೇಡಮ್, 15 days ಇಂದ ನಾನು 3 to 4 hours ಅಷ್ಟೇ ಮಲ್ಕೋತೀನಿ. ನಮ್ ಮನೆಯವ್ರು ಮಧ್ಯಾಹ್ನ ಮಲ್ಕೊಂಡು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂತ ಬೈತಾರೆ. ಬಟ್ ನಾನು ನಿದ್ದೆನೆ ಬರಲ್ಲ, ಒಂಚೂರು ಸುಸ್ತಾಗ್ತಾ ಇಲ್ಲ. ಅಷ್ಟೇ ಎನರ್ಜಿ, ರಾತ್ರಿ 10:30 ವರೆಗೂ ಅದೇ ಎನರ್ಜಿ ಒಳಗೆ ಇರ್ತೀನಿ. ಗ್ರೇಟ್ ಮೇಡಮ್, ಸೂಪರ್, ನೈಸ್. ತುಂಬಾ ಒಳ್ಳೇದಾಯ್ತು ಮೇಡಮ್ ನೀವು ಹಂಚ್ಕೊಂಡಿದ್ದು. ಯಾಕೆಂದ್ರೆ ಮೋರ್ ಮೆಡಿಟೇಷನ್ ಮಾಡಿದಾಗ ಈ ತರ ಎಷ್ಟು ಎನರ್ಜಿ ಫೀಲ್ ಆಗ್ತೀರಾ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅನುಭವ ಶೇರ್ ಮಾಡಿದ್ರಿ. ಈ ತರ ಶೇರ್ ಮಾಡ್ಬೇಕು, ಅವಾಗ ಎಲ್ಲರಿಗೂ ಇನ್ಸ್ಪೈರ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಡೈಲಿ ಇರುತ್ತೆ ಮೇಡಮ್ ಸೆಷನ್? ಹೌದು, ಡೈಲಿ ಜಾಯಿನ್ ಆಗಿ ಮೇಡಮ್, ಡೈಲಿ ಇರುತ್ತೆ. ಶೇರ್ ಆಮೇಲೆ ನಮ್ದು ಮಹಾವತಾರ್ ಚಾನಲ್ ಇದೆ, ಅದನ್ನ ಇದ್ ಮಾಡ್ಕೊಳ್ಳಿ, ನೋಡಿ, ಅದ್ರಲ್ಲಿ ವಿಡಿಯೋಸ್ ಎಲ್ಲ ಇರುತ್ತೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಡೈಲಿ ಜಾಯಿನ್ ಆಗಿ ಮೇಡಮ್. ಮೇಡಮ್ ಇರುತ್ತೆ ಮೇಡಮ್, ಮಾರ್ನಿಂಗ್ ಕ್ಲಾಸ್ಗೂ ಜಾಯಿನ್ ಆಗ್ಬೋದು ಅಂತ ಹೇಳಿ. ಮಾರ್ನಿಂಗು ಇದ್ರೆ 365 days ಅಂತ, ಅದ್ರಲ್ಲೂ ಮೆಡಿಟೇಷನ್, ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು ಎಲ್ಲ ಇದೆ ಮೇಡಮ್ ಅದ್ರಲ್ಲಿ. ಮಾರ್ನಿಂಗ್ ಎಷ್ಟು ಗಂಟೆ ಇರುತ್ತೆ ಮೇಡಮ್? 5 to 8 ಅಲ್ಲೂ ಜಾಯಿನ್ ಆಗ್ಬೋದು. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಯ್ತು ಮೇಡಮ್, ಕ್ವಶನ್ಸ್ ಎಲ್ಲ ಆಯ್ತು, ಕಂಟಿನ್ಯೂ ಮಾಡಿ ಮೇಡಮ್. ಇವಾಗ ಧ್ಯಾನ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಎಷ್ಟು ಮೇಡಮ್? 4:30 ವರ್ಗು ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಧುರ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಒಂದು 20 minutes 25 minutes ಮಾಡಿಸಿ ಮೇಡಮ್. ಎಸ್ ಮೇಡಮ್, 4:10 ಆಗಿದೆ. ಓಕೆ ಮೇಡಮ್, ಸರಿ. ಎಲ್ಲರೂ ಧ್ಯಾನ ಸ್ಥಿತಿ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಯಾರಾದ್ರೂ ಸುಬ್ರಾಗಿದ್ರೆ ಬೆರಳೊಳಗೆ ಬೆರಳು ಈ ತರ ಸೇರ್ಸ್ಕೊಳ್ಳಿ. ನಿಮ್ಗೆ ಸುಖಾಸೀನ ಆಸನ ಎಲ್ಲಾದ್ರೂ ನಿಮ್ಗೆ ಹೆಂಗ್ ಕಂಫರ್ಟ್ ಇದೆಯೋ ಅಲ್ಲಿ ಕುತ್ಕೊಳ್ಳಿ. ನೆಲದ ಮೇಲೆ ಆದ್ರೆ ಚಕ್ರ ಮೊಳಕ್ ಹಾಕೊಳ್ಳಿ. ಸೋಫಾ ಮೇಲೆ, ಚೇರ್ ಮೇಲೆ ಆದ್ರೆ ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೆಳಗಡೆ ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಎಲ್ಲಿ ನಿಮ್ ಕಂಫರ್ಟಬಲ್, ನಿಮ್ ಬಾಡಿಗೆ ಒತ್ತಡ ಬೇಡ ಮಾಸ್ಟರ್ಸ್. ಆರಾಮಾಗಿ ಕುತ್ಕೊಳ್ಳಿ, ಕಂಫರ್ಟಬಲ್ ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಂಡು ಕುತ್ಕೊಳ್ಳೋಣ. ನಿಧಾನವಾಗಿ ಕಣ್ಣು ಮುಚ್ಚೋಣ ಮಾಸ್ಟರ್. ಸ್ಪೆಕ್ಸ್ ಯಾರಾದ್ರೂ ಹಾಕಿದ್ರೆ ತೆಗ್ದಿಡಿ, ಸ್ಪೆಕ್ಸ್ ತೆಗ್ದಿಡಿ. ನಿಧಾನವಾಗಿ ಕುತ್ಕೊಳ್ಳೋಣ. ಆರಾಮಾಗಿ ಕಣ್ಣು ಮುಚ್ಚಿ, ಹೆಂಗೆ ಮಕ್ಕಳು ನಿಧಾನ ಕಣ್ಣು ಮುಚ್ತಾರ ಆ ತರ ನಿಧಾನ ಕಣ್ಣು ಮುಚ್ಚಿ ಫುಲ್ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಫ್ರಮ್ ಟಾಪ್ ಟು ಬಾಟಮ್ ರಿಲ್ಯಾಕ್ಸ್. ಹೆಡ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಬಾಡಿ ಫ್ರಮ್ ಟಾಪ್ ಟು ಬಾಟಮ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆರಾಮಾಗಿ ಕುತ್ಕೊಳ್ಳೋಣ. ನಿಮ್ಮ ಸಹಜವಾದ ಉಸಿರಾಟದ ಮೇಲೆ ಗಮನ. ಯಾವುದೇ ಉಸಿರು ತಗೊಳ್ಳೋದು ಬಿಡೋದು ಏನು ಮಾಡಬಾರ್ದು ಮಾಸ್ಟರ್ಸ್. ಸುಮ್ನೆ ಕುತ್ಕೊಳ್ಳೋಣ. ನಿಮಗೆ ಆಲೋಚನೆ ಬಂದಾಗ ಮಾತ್ರ ಉಸಿರಾಟದ ಮೇಲೆ ಗಮನ. ಇಲ್ಲ ಹೋದ್ರೆ ನಿಮ್ಗೆ ಏನಾದ್ರೂ ಕಾಣಿಸ್ತಿದೆ, ನಿಮ್ಮ ಬಾಡಿ ಒಳಗಡೆ ಏನಾದ್ರೂ ಫೀಲ್ ಆಗ್ತಾ ಇದ್ರೆ ಅದನ್ನೇ ಅಬ್ಸರ್ವ್ ಮಾಡಿ. ಇನ್ನೇನು ಮಾಡ್ಬೇಡಿ, ಅಬ್ಸರ್ವ್ ಅಷ್ಟೇ. ಅದನ್ನ ಸಾಕ್ಷಿಭೂತವಾಗಿ ನೋಡ್ತಾ ಇರಿ ಮಾಸ್ಟರ್ಸ್. ಏನು ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಡಿ. ಯಾಕೆ ಹಿಂಗಾಯ್ತು ಅಂತ ನೋ ಕ್ವಶನ್ ಮಾರ್ಕ್ ಅಂತೂ ಯಾವತ್ತೂ ಹಾಕ್ಬೇಡಿ ಮಾಸ್ಟರ್ಸ್. ಏನೇನ್ ಆಗ್ತಿದೆ ಅದನ್ನ ಸ್ವೀಕರಿಸಿ, ಅನುಭೂತಿಯಾಗಿ ತಗೊಳ್ಳಿ, ಸ್ವೀಕಾರ ಮಾಡಿ. ನಿಮ್ಮ ಬಾಡಿನ ಸ್ವೀಕಾರ ಮಾಡಿ. ನಿಮ್ ಇಡೀ ಮೈಂಡ್ ನ ಕಾಮ್ ಮಾಡಬೇಕು ಮಾಸ್ಟರ್ಸ್. ಯಾವಾಗ ಮೈಂಡ್ ಕಾಮ್ ಆಗತ್ತೋ ಆವಾಗ ವಿಶ್ವಶಕ್ತಿ ನಮ್ಮೊಳಗೆ ಹೋಗಿ ಇಡೀ ನಾಡಿ ಮಂಡಲಿ ಶುದ್ಧಿ ಆಗತ್ತೆ ಮಾಸ್ಟರ್ಸ್. ಶುದ್ಧಿ ಆದ್ರೆ ನಮಗೆ
ಅನಾರೋಗ್ಯದಿಂದ ಆರೋಗ್ಯ ಕಡೆಗೆ ಬರ್ತೀವಿ ಮಾಸ್ಟರ್ಸ್. ಯಾವಾಗ ನಮ್ಗೆ ಆರೋಗ್ಯ ಇರುತ್ತೆ ನಾವು ತುಂಬಾ ಸಂತೋಷವಾಗಿರ್ತೀವಿ. ಯಾರೇ ಆಗಲಿ 41 ದಿವಸ ಕಂಟಿನ್ಯೂಸ್ ಧ್ಯಾನ ಮಾಡಬೇಕು ಮಾಸ್ಟರ್ಸ್. ಧ್ಯಾನ ಅಂದರೆ ಏನು ಅಲ್ಲ, ಸ್ಮರಣೆ ಬೇಡ, ಯಾವುದೇ ಗುರುಗಳ ನೆನೆಸ್ಕೋಬಾರ್ದು, ಏನು ಜಪ ಮಾಡಬಾರ್ದು, ಏನು ಮಂತ್ರ ಹೇಳಬಾರ್ದು, ಯಾವ ದೇವರನ್ನು ಊಹಿಸ್ಕೋಬಾರ್ದು. ನಿಮ್ಮ ಸಹಜವಾದ ಉಸಿರಾಟವನ್ನ ಮಾತ್ರ ಗಮನಿಸಬೇಕು. ನಿಮ್ ಬಾಡಿಲಿ ಏನಾದ್ರೂ ಚೇಂಜಸ್ ಆಗ್ತಿದ್ರೆ, ಎಲ್ಲಿ ಏನಾಗ್ತಿದ್ಯೋ ಅದನ್ನ ಅಬ್ಸರ್ವ್ ಮಾಡಿ ಮಾಸ್ಟರ್ಸ್. ಅವಾಗ ಉಸಿರಾಟ ಮಾಡಬಾರ್ದು ಮಾಸ್ಟರ್ಸ್, ಅದನ್ನ ಅಬ್ಸರ್ವ್ ಮಾಡಬೇಕು. ಏನೇನ್ ಆಗ್ತಿದ್ಯೋ ಅದ್ರ ಪಾಡ್ಗೆ ಅದನ್ನ ಆಗಕ್ ಬಿಡಿ. ನೀವು ಸಾಕ್ಷಿ ಭೂತವಾಗಿ ಅದನ್ನ ನೋಡ್ತಾ ಇರ್ಬೇಕು. ಇವಾಗ ಏನಾದ್ರೂ ಕಾಣಿಸ್ತಿದ್ರೆ ಅದನ್ನೇ ಅಬ್ಸರ್ವ್ ಮಾಡಿ. ಇಲ್ಲ ಹೋದ್ರೆ ಸುಮ್ಮನೆ ಕುತ್ಕೊಳ್ಳೋಣ. ಯಾವ ಆಲೋಚನೆನೂ ಬೇಡ. Silence to the mind is called meditation. ನಾವೇನು ಹೇಳೋದು ಬೇಡ. ಯಾವಾಗ ನಮ್ಮ ಮೈಂಡ್ ಸೈಲೆನ್ಸ್ ಆಗುತ್ತೋ ಅದನ್ನೇ ಧ್ಯಾನ ಅಂತೀವಿ ಮಾಸ್ಟರ್ಸ್. ಮನಸ್ಸು ಮೈಂಡ್ ಎರಡು ನಿಶ್ಚಲ ಸ್ಥಿತಿಗೆ ಬರಬೇಕು ಮಾಸ್ಟರ್ಸ್. ಅಂದ್ರೆ ಸ್ಟೇಬಲ್ ಆಗ್ಬೇಕು ಅಂತ ಅರ್ಥ. ಆಲೋಚನೆ ಬರ್ತಿದ್ರೆ ಅದನ್ನ ಕಟ್ ಮಾಡಿ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ ಮಾಸ್ಟರ್. ಜ್ಞಾನಾದಿ ದತ್ತ ಕರ್ಮಾಣ ಅಂತಾರೆ. ಯಾವಾಗ ಜ್ಞಾನ ಬರುತ್ತೆ ಆವಾಗ ಕರ್ಮ ದದ್ದವಾಗತ್ತೆ ಅಂತ ಅರ್ಥ. ಪತ್ರಿ ಸರ್ ಹೇಳ್ತಾರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾವಾಗ ಧ್ಯಾನ ಮಾಡ್ತಿರ್ತೀವೋ ಆವಾಗ ನಮ್ಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗೆ ನಮ್ಗೆ ಮುಕ್ತಿ ಸಿಗತ್ತೆ. ಮುಕ್ತಿ ಅಂದ್ರೆ ಏನೂ ಅಲ್ಲ ಮಾಸ್ಟರ್ಸ್, ಸಂತೋಷವಾಗಿರೋದೇ ಮುಕ್ತಿ. ದುಃಖ ಇದ್ರೆ ಅದು ಮುಕ್ತಿ ಅಲ್ಲ. ನಮ್ ಲೈಫಲ್ಲಿ ನಾವ್ ಯಾವಾಗ ಸಂತೋಷವಾಗಿರ್ತೀವಿ, ಪ್ರತಿಯೊಂದಕ್ಕೂ ಏನೇ ಬರ್ಲಿ ಏನೇ ಹೋಗ್ಲಿ ಎಲ್ಲದಕ್ಕೂ ಸ್ವೀಕಾರ ಮಾಡ್ಕೊಂಡು ಸಂತೋಷವಾಗಿರೋದನ್ನ ಕಲಿತಾ ಇದ್ರೆ ಅದೇ ಮುಕ್ತಿ. ಧ್ಯಾನ ಒಂದಿದ್ರೆ ಸಾಕು ಮಾಸ್ಟರ್ಸ್, ಎಲ್ಲ ನಮಗೆ ಅದು ಸಂಜೀವಿನಿ ತರ. ಧ್ಯಾನ ಸಂಜೀವಿನಿ. ಧ್ಯಾನ ಕಾಮಧೇನು ಅಂದ್ರೆ ಸಂಜೀವಿನಿ ಅಂತಂದ್ರೆ ಎಲ್ಲಾ ಸಿಗತ್ತೆ. ಅದೇ ತರ ಧ್ಯಾನ ಮಾಡ್ತಿದ್ರೆ ನಮ್ಗೆ ಎಲ್ಲಾ ಸಿಗತ್ತೆ. ಯೂನಿವರ್ಸ್ ಗೊತ್ತು ಮಾಸ್ಟರ್ಸ್ ನಮ್ಗೆ ಏನ್ ಕೊಡ್ಬೇಕು ಏನ್ ಬೇಡ ಅನ್ನೋದನ್ನ. ನಾವೇನಾದ್ರೂ ಮಾಡಿದ್ರೆ ನಮ್ಗೆ ಏನೇನ್ ಬೇಕೋ ಅದು ತಗೊಳ್ತೀವಿ, ಅದನ್ನ ಮಾಸ್ಟರ್ಸ್. ಯೂನಿವರ್ಸ್ ಒಳ್ಳೆ ಟೈಮ್ಗೆ ಏನೇನ್ ಕೊಡ್ಬೇಕು ಅದೆಲ್ಲ ಕೊಡುತ್ತೆ, ಏನೇನ್ ಬರ್ಬೇಕು ಅದನ್ನೆಲ್ಲ ಬರುತ್ತೆ. ಸ್ವೀಕಾರ ಮಾಡೋದೊಂದನ್ನೇ ನಾವು ಕಲಿಬೇಕಾಗಿರೋದು ಮಾಸ್ಟರ್ಸ್. ಅಪು ದೀಪು ಭವ. ನಿಮ್ಮ ವಾಸ್ತವಕ್ಕೆ ನೀವೇ ಕಾರಣ. ಇದನ್ನ ಫಸ್ಟ್ ತಿಳ್ಕೋಬೇಕು ಮಾಸ್ಟರ್ಸ್. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಅದು ಸಂತೋಷವಾಗಿರ್ಲಿ ದುಃಖವಾಗಿರ್ಲಿ ಎಲ್ಲದಕ್ಕೂ ನಾವೇ ಕಾರಣ, ಬೇರೆಯವರು ಯಾರು ಅಲ್ಲ. ಆವಾಗ ನಾವು ಸಂತೋಷವಾಗಿರ್ತೀವಿ.
ಹಂಗೆ ರಿಲ್ಯಾಕ್ಸ್ ಆಗ್ತಾ ಇರೋಣ. ಎಷ್ಟು ಸಂತೋಷವಾಗಿರ್ಬೋದು ಮಾಸ್ಟರ್ಸ್. ಹ್ಯಾಪಿ ಆಗಿದ್ದೀವಿ. ನಮ್ಮ ಇಡೀ ಬಾಡಿ ಸೈಲೆನ್ಸ್ ಆಗಿ ಆರಾಮವಾಗಿ ಸಂತೋಷವಾಗಿ ಕಾಮ್ ಆಗಿ ನಿಶ್ಚಲ ಸ್ಥಿತಿಯಲ್ಲಿ ಇದೆ ಮಾಸ್ಟರ್ಸ್. ಧ್ಯಾನ ಅಂದರೆ ಪೂಜೆ ಅಲ್ಲ, ಧ್ಯಾನ ಅಂದರೆ ಸ್ತೋತ್ರವೂ ಅಲ್ಲ, ಧ್ಯಾನ ಅಂದರೆ ಜಪ ಅಲ್ಲ, ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ. ನಾವು ಆಲೋಚನಾ ರಹಿತ ಸ್ಥಿತಿಗೆ ತಲುಪ್ತಾ ಇದೀವಿ ಮಾಸ್ಟರ್ಸ್. ಎಷ್ಟು ರಿಲ್ಯಾಕ್ಸ್ ಆಗಿದ್ದೀವಿ. ಬಾಡಿ ರಿಲ್ಯಾಕ್ಸ್ ಆಗಿ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿ ನಿಶ್ಚಲ ಸ್ಥಿತಿಗೆ ನಾವಿದ್ದೀವಿ ಮಾಸ್ಟರ್. ಯಾವಾಗ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೀವೋ ಆವಾಗ ನಾವು ಅನಾರೋಗ್ಯದಿಂದ ಆರೋಗ್ಯ ಕಡೆಗೆ ಬಂದ್ಬಿಡ್ತೀವಿ ಮಾಸ್ಟರ್ಸ್. ಎಷ್ಟೋ ಜನ ಮಾಸ್ಟರ್ಸ್ ಎಷ್ಟು ಬೇಗ ಆರೋಗ್ಯವಾಗಿದ್ದಾರೆ ಅಂತಂದ್ರೆ ಧ್ಯಾನಕ್ಕೆ ಬಂದ ಮೇಲೆ ಅಷ್ಟು ಆರೋಗ್ಯವಾಗಿ ಇದ್ದೀವಿ. ಕಾಸ್ಮಿಕ್ ಎನರ್ಜಿ ನಮ್ಮ ಇಡೀ ಬಾಡಿಗೆ ಬ್ರಹ್ಮರಂಧ್ರದಿಂದ ಫ್ಲೋ ಆಗ್ತಾ ಇದೆ ಮಾಸ್ಟರ್ಸ್. ಫ್ಲೋ ಆಗಿ ಇಡೀ ಬಾಡಿ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ ಫ್ಲೋ ಆಗ್ತಾ ಇದೆ, ಸೈಲೆನ್ಸ್ ಆಗ್ತಾ ಇದೆ. ಆರಾಮಾಗಿದ್ದೀವಿ. ಹ್ಯಾಪಿ ಆಗಿದ್ದೀವಿ. ನಮ್ಮ ಮೈಂಡ್ ತುಂಬಾ ಸೈಲೆನ್ಸ್ ಆಗಿದೆ. ನಮ್ಮ ಆತ್ಮ ಹ್ಯಾಪಿ ಆಗಿದೆ, ಸಂತೋಷವಾಗಿ. ಕೋಟಿ ಪೂಜೆಗಳಿಗೆ ಒಂದು ಸ್ತೋತ್ರಕ್ಕೆ ಸಮ. ಕೋಟಿ ಪೂಜೆಗಳು ಒಂದು ಸ್ತೋತ್ರಕ್ಕೆ ಸಮ. ಕೋಟಿ ಸ್ತೋತ್ರಗಳು ಒಂದು ಜಪಕ್ಕೆ ಸಮ. ಕೋಟಿ ಜಪಗಳು ಒಂದು ಧ್ಯಾನಕ್ಕೆ ಸಮ. ಕೋಟಿ ಧ್ಯಾನಗಳು ಒಂದು ಲಯಕ್ಕೆ ಸಮ. ನಾವು ಎಲ್ಲರೂ ಲಯವಾಗಿರಬೇಕು ಮಾಸ್ಟರ್ಸ್. ಲಯ ಅಂತಂದ್ರೆ ನಾವು ಇಡೀ ಶುದ್ಧಿ ಆಗಿರೋದು, ಮತ್ತೆ ನಮ್ಮ ಮೈಂಡ್ ಸೈಲೆನ್ಸ್ ಆಗಿ ಪ್ರತಿ ಒಂದಕ್ಕೆ ಅಕ್ಸೆಪ್ಟ್ ಮಾಡೋದನ್ನ ಕಲಿತಾ ಇದೀವಿ ಮಾಸ್ಟರ್ಸ್. ನಾವು ಕಾಣುವುದೆಲ್ಲ ತಾತ್ಕಾಲಿಕ. ಏನೇನ್ ಕಾಣಿಸುತ್ತೆ ಅದೆಲ್ಲ ತಾತ್ಕಾಲಿಕ. ಕಾಣದೇ ಇರುವುದು ಶಾಶ್ವತ. ನಮ್ಗೆ ಏನೇನ್ ಕಾಣಿಸಲ್ವೋ ಅದೆಲ್ಲ ಶಾಶ್ವತ. ಅದಿದೆ, ಅದ್ರ ನಮಗ್ ಕಾಣಿಸ್ತಿಲ್ಲ ಅಷ್ಟೇ ಮಾಸ್ಟರ್ಸ್. ಕಾಣುವುದೆಲ್ಲ ಪದಗಿತ್ತಿ, ಕಾಣದಿರುವುದ ಮೇಲೆ ಗಮನ. ಕಾಣೋದೆಲ್ಲ ಒಂದ್ ಭಾಗಕ್ಕಿಟ್ಟಿ ಕಾಣದೇ ಇರುವುದನ್ನೆಲ್ಲ
ಅದೇ ಗಮನಿಸಬೇಕು. ಅದೇ ಇರಿಸುವುದಲ್ಲೇ ಧ್ಯಾನ ಏನ್ ಕಾಣಿಸುತ್ತಲ್ವೋ ಅದೇ ಧ್ಯಾನ ಸ್ಥಿತಿ. ಸರ್ವಜ್ಞ ಹೇಳ್ತಾರೆ, ಹೊರಗಿನ ವಿಷಯಗಳನ್ನು ಬಿಟ್ಟು ಧ್ಯಾನಿಸುವ ಭಕ್ತನಿಗೆ ಸಂದೇಹವಿಲ್ಲದೆ ಮುಕ್ತಿಯು ದೊರೆಯುವುದು. ನೋಡಿ, ಹೊರಗಡೆ ಇರೋ ವಿಷಯ ಎಲ್ಲ ಬಿಡ್ಬೇಕು. ನಮ್ಮೊಳಗೆ ನಾವಿದ್ದಾಗ ಅದೇ ಮುಕ್ತಿಯ ಸ್ಥಿತಿ. ಅದು ಹೇಗಿರ್ಬೇಕಂದ್ರೆ ಧ್ಯಾನದಲ್ಲಿ ನಾವು ಇರಬೇಕು. ನಾವು ಹೆಚ್ಚೆಚ್ಚು ಪಿರಮಿಡ್ಗಳನ್ನು ಹಾಕೊಂಡು ಧ್ಯಾನ ಮಾಡ್ಬೋದು ಮಾಸ್ಟರ್ಸ್. ಇಲ್ಲ ಪಿರಮಿಡ್ಸ್ ಇದ್ರೆ ಹತ್ರ ಯಾವಾಗ್ಲೂ ಹೋಗಿ ಪಿರಮಿಡ್ ಎನರ್ಜೀಸ್ ತಗೊಳ್ಳಿ. ನಾವೊಬ್ರೆ ಮಾಡೋದಕ್ಕಿಂತ ಗ್ರೂಪ್ ಅಲ್ಲಿ ಮಾಡಿದ್ರೆ 3 times more ಎನರ್ಜೀಸ್. ಅದೇ ನಾವು ಪಿರಮಿಡ್ ಅಲ್ಲಿ ಮಾಡಿದ್ರೆ 3 times more ಎನರ್ಜೀಸ್. ಪ್ರಕೃತಿಲಿ ಮಾಡಿದ್ರೆ 3 times more ಎನರ್ಜೀಸ್. ಅದಕ್ಕೆ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಇದೆ ಅಲ್ಲಿ ಹೋಗಿ ದಿವಸ ಧ್ಯಾನ ಮಾಡಿ ಮಾಸ್ಟರ್ಸ್. ಇಲ್ಲ ಈ ತರ ಸಾಮೂಹಿಕ ಧ್ಯಾನದಲ್ಲಿ ತುಂಬಾ ಪಾಲ್ಗೊಳ್ಳಿ ಮಾಸ್ಟರ್ಸ್. ಎಷ್ಟೊಂದು ಝೂಮ್ ಸೆಕ್ಷನ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಪಾಲ್ಗೊಂಡು ಎಲ್ಲ ಯೂಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಆರಾಮ ಕುತ್ಕೊಂಡು ಮನಸ್ಸು ವಾತಾವರಣದ ಮೇಲೆ ಗಮನ. ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮೈಂಡ್, ಅದೆಲ್ಲ ಸೈಲೆನ್ಸ್ ಆಗೋದೇ ಧ್ಯಾನ. ಪತಂಜಲಿ ಮಹರ್ಷಿಯರು ಹೇಳ್ತಾರೆ, ಕೊನೆಯಲ್ಲಿಟ್ಟಿದ್ದಾರೆ ಚಿತ್ತ ವೃತ್ತಿ ನಿರೋಧ. ಚಿತ್ತ ವೃತ್ತಿ ನಿರೋಧ. ಶ್ವಾಸದ ಮೇಲೆ ಗಮನ ಇಟ್ಟಾಗ ಚಿತ್ತವೃತ್ತಿ ನಿರೋಧ ಆಗತ್ತೆ. ಧ್ಯಾನ ಅಂದ್ರೆ ಮೇಕಿಂಗ್ ಯುವರ್ ಮೈಂಡ್ ಎಂಟಿ. ನಮ್ಮ ಮನಸ್ಸು, ನಮ್ಮ ಮೆದುಳು ಎಂಟಿ ಮಾಡುವುದೇ ಸ್ಥಿತಿಗೆ ಧ್ಯಾನ. ಎಲ್ಲರೂ ಹಂಗೆ ಧ್ಯಾನದಲ್ಲಿರೋಣ ಮಾಸ್ಟರ್. ಯಾರು ಕಣ್ ತೆಗಿಬಾರ್ದು. ನಿಮ್ಮ ಸಹಜವಾದ ಉಸಿರಾಟವನ್ನೇ ಗಮನಿಸ್ತಾ ಇರಿ. No thoughts whatever. Your mind should be always empty. ಏನೇ ಆಲೋಚನೆಗಳು ಬರ್ಲಿ ಆದ್ರೂ ನಾವು ಅದ್ರ ಮೇಲೆ ಗಮನ ಕೊಡಬಾರ್ದು. ಆವಾಗ ಅದು ಶೂನ್ಯ ಆಗಿ ಮಾರ್ಪಾಟಾಗತ್ತೆ ಮಾಸ್ಟರ್ಸ್. ಅದು ಗಮನ ಕೊಟ್ರೆ ಜಾಸ್ತಿ ಆಗತ್ತೆ, ಗಮನ ಕೊಡದೇ ಇದ್ರೆ ಅದೇ ಕಮ್ಮಿ ಆಗ್ಬಿಡತ್ತೆ. ನಮ್ಮ ಮನಸ್ಸು ಶೂನ್ಯವಾಗುವುದೇ ಧ್ಯಾನ ಸ್ಥಿತಿ. ಮೃದುವಾದ ಸಂಗೀತ ಹಾಕಿ ಮೇಡಮ್. ಮೇಡಮ್, ನಾನು ಇದ್ರಲ್ಲಿ ಲ್ಯಾಪ್ಟಾಪ್ ಆಗ್ಲಿಲ್ಲ, ಇದ್ರಲ್ಲಿ ಜಾಯ್ನ್ ಆಗಿದ್ದೀನಿ. ನಾನು ಹಂಗೆ ಗೈಡ್ ಮಾಡ್ತೀನಿ ಮೇಡಮ್. ಓಕೆ. 5 minutes more.
ನಿಧಾನವಾಗಿ
ದೇಹ ಸ್ಥಿತಿಗೆ ಬನ್ನಿ. Last 5 seconds, masters. 5, 4, 3, 2, 1, 0. ನಿಧಾನವಾಗಿ ಕೈ ಬಿಡಿಸ್ಕೊಂಡು ಕೈ ಮೇಲೆ ಇಟ್ಕೊಳ್ಳೋಣ. 5 seconds. 5, 4, 3, 2, 1, 0. ನಿಧಾನವಾಗಿ ಕೈ ತೆಗಿತಾ, ಕಣ್ಗಳು ತೆಗಿತಾ, ಕೈಗಳೇ ನೋಡ್ಕೊಳ್ಳೋಣ ಮಾಸ್ಟರ್ಸ್. ಮುಗುಳ್ನಗೆಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅದ್ಭುತವಾದ ಧ್ಯಾನಕ್ಕೆ ಕೃತಜ್ಞತೆಗಳು ತಿಳಿಸೋಣ. ನಿಮ್ಮ ಶ್ವಾಸಕ್ಕೆ ಕೃತಜ್ಞತೆಗಳು, ನಿಮ್ಮ ದೇಹಕ್ಕೆ ಕೃತಜ್ಞತೆಗಳು, ಪ್ರಕೃತಿ ಮಾತೆಗೆ ಧನ್ಯವಾದ ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಈ ಅವಕಾಶಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಹಾತರ ಫೌಂಡೇಶನ್ ಅವ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಧ್ಯಾನ ಮತ್ತು ಜ್ಞಾನ ಎರಡನ್ನೂ ಹಂಚಿದ್ದೀರಾ ಇವತ್ತು. ನಿಮ್ ಈ ಅದ್ಭುತವಾದ ಧ್ಯಾನ ಮತ್ತು ಜ್ಞಾನಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಸೆಷನ್ ಎಂಡ್ ಮಾಡೋಣ ಅಲ್ಲ ಮೇಡಮ್? ಯಾರಾದ್ರೂ ಅನುಭವ ಏನಾದ್ರು ಹೇಳೋದಿದ್ಯಾ? ಯಾರಾದ್ರೂ ಹೊಸಬ್ರು ಹೆಂಗ್ ಫೀಲ್ ಆಯ್ತು ಇವತ್ತು ಮೆಡಿಟೇಷನ್ ಅಂತ ಹೇಳಂಗಿಲ್ಲ. ಏನ್ ಅನ್ಸಿದೆ? ಹೊಸಬ್ರು ಮಾತಾಡಿ, ಯಾರಾದ್ರೂ ಏನಾದ್ರು ಫೀಲ್ ಆಯ್ತಾ ಅಂತ. ಕಾಣಿಸ್ಬೇಕು ಅನ್ನೋದೇನಿಲ್ಲ, ಏನೋ ಸೈಲೆನ್ಸ್. ಶೇರ್ ಮಾಡಿ. ನೋ ಪ್ರಾಬ್ಲಮ್. ಎಲ್ಲ ಸ್ವಲ್ಪ ಧ್ಯಾನ ಸ್ಥಿತಿಲೇ ಇದ್ದಾರೆ. ಧ್ಯಾನ ಸ್ಥಿತಿಲೇ ಇದ್ದಾರೆ ಅನ್ಸುತ್ತೆ. ವಿಡಿಯೋ ಆನ್ ಮಾಡಲ್ವಲ್ಲ ಮೇಡಮ್, ಗೊತ್ತಿಲ್ಲ. ಶೋಭಾ ಮೇಡಮ್ ಹೇಳಿ, ಏನ್ ಅನುಭವ ಆಯ್ತು ಅಂತ. ಅನ್ಮಿಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರೋ ಕವಿತಾ ಆರ್ಯನ್ ಅಂತ ಇದಾರೆ, ಪಾಪ ಹುಡುಗ ಬಂದು ಕುತ್ಕೊಂಡ. ಅವ್ನಿಗೆ ಮಾತಾಡಮ್ಮ, ಮಾತಾಡು. ಅನ್ಮಿಟ್ ಮಾಡ್ಕೊಂಡಿದ್ಯಾ ಆಲ್ರೆಡಿ? ಮಾತಾಡು. ಈಗ ಅಂದಾಗ್ರಿ ಮೇಡಮ್, ಶಿವ ತ್ರಿಶೂಲ ಹಿಡ್ಕೊಂಡ್ ನಿಂತ್ಕೊಂಡ್ರಿ. ನಾನು ಅವ್ರ ಮುಂದ್ ಕುಂತೀನಿ. ನನ್ಗದು ಒಂಥರ ಏನೋ ಮೈ ನಡಗಿ ಬಿಡ್ತು. ನನ್ಗ ಧ್ಯಾನದಿಂದ ನಾನ್ ನಾರ್ಮಲ್ ಸ್ಥಿತಿಗೆ ಬಂದ್ಬಿಟ್ಟೆ. ನಾನು ಏನು ಕೇಳಲೇ ಇಲ್ರಿ ಅವ್ರನ್ನ. ಇಲ್ಲ ಪರವಾಗಿಲ್ಲ, ಅದು ಫಸ್ಟ್ ಟೈಮ್ ನೋಡಿದಾಗ ನಮ್ಗೂ ಅದೇನು ಗೊತ್ತಾಗಲ್ಲ, ಫೀಲ್ ಆಗ್ಬಿಡುತ್ತೆ, ಬಂದ್ಬಿಟ್ರೆ ಅದು ಹೊಟ್ಟೋಗಿರತ್ತೆ. ಇನ್ನ ಧ್ಯಾನ ಸ್ಥಿತಿಲಿ ಇದ್ದಿದ್ರೆ ಇನ್ನ ಹೆಚ್ಚು ಆಗ್ತಿತ್ತು. ಚೆನ್ನಾಗಿದೆ, ಬಾಳ ಚಲೋ ಐತ್ರಿ ಧ್ಯಾನ ಇವತ್ತು. ಫುಲ್ ಕಣ್ಣು ಆಕ್ಚುಲಿ ಕಣ್ ತೆಗಿಯಕ್ ಆಗ್ತಿಲ್ಲ, ಇನ್ನ ಅದೇ ತರ ಫೀಲಿಂಗ್ ಅಲ್ಲಿ ಇದೆ. ಹೇಳ್ಬೇಕು ಅಂದ್ರೆ ಇನ್ನ ಸ್ವಲ್ಪ ಧ್ಯಾನ ಇದ್ದಿದ್ರು ಚೆನ್ನಾಯ್ತು ಅನ್ನೋ ತರ ಚೆನ್ನಾಗಿತ್ತು. ಹೇಳ್ಬೇಕು ಅಂದ್ರೆ ಕಣ್ಣು ಒಂಥರ ಇನ್ನ ಒಂಥರ ಡ್ರೋಸಿನೆಸ್ ಅಂತಾರ ನೋಡಿ, ಆ ತರ ಇದೆ ಹೇಳ್ಬೇಕು ಅಂತಂದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಮಾತಾಡ್ತೀರಾ ಕವಿತಾ? ಕವಿತಾ ಮೇಡಮ್ ಅನ್ಮಿಟ್ ಮಾಡ್ಕೊಂಡ್ರೆ ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಪುಟ್ಟ, ಮಾತಾಡಿ. ಕೇಳಿಸ್ತಿಲ್ಲ ರಜಾ? ಕೇಳಿಸ್ತಿಲ್ಲ ಕಣೋ ಆರ್ಯ, ಕೇಳಿಸ್ತಿಲ್ಲ. ಹೇಳು, ಮಾತಾಡ. ಮಾತಾಡು. ಅದ್ರಲ್ಲಿದ್ದೆ ನಾನು. ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಇಲ್ಲ, ಮೊಬೈಲು ಹತ್ರ ಇಟ್ಕೋ, ಮೊಬೈಲ್ ಹತ್ರ ಇಟ್ಕೋ, ಸ್ಪೀಕರ್ ಕೇಳ್ಸತ್ತೆ ಅನ್ಸತ್ತೆ. ನನ್ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಳಿಗೆ ತಗೊಂಡಿದ್ರು ಮೆಡಿಟೇಷನ್ ಕ್ಲಾಸ್, ಅದ್ರಲ್ಲಿದೆ. ಹೌದಾ? ಹೌದಾ? ಮಾಡ್ತಾ ಇದೆಯಾ ಡೈಲಿ ಮೆಡಿಟೇಷನ್? ಮಾಡ್ತಾ ಇದ್ದೀನಿ. ಎಷ್ಟೊತ್ತು ಮಾಡ್ತೀಯ ಪುಟ್ಟ? 20 minutes. ದೀಪಾ ಮೇಡಮ್ ಇದಾರೆ ನೋಡು, ನಿಮ್ಮ ಟೀಚರ್.
ಹಾಯ್ ಮ್ಯಾಮ್. ಚೆನ್ನಾಗಿದ್ಯಪ್ಪ? ಹಾ ಮ್ಯಾಮ್, ನೀವ್ ಚೆನ್ನಾಗಿದ್ದೀರಾ? ಹೂನಪ್ಪ ಚೆನ್ನಾಗಿದ್ದೀನಿ. ನೆನ್ಪಿದ್ಯಾ ನಿನ್ಗೆ ಸಮರ್ ಕ್ಯಾಂಪ್ ತಗೊಂಡಿದ್ವಲ್ಲ? ಕೇಳಿಸ್ಲಿಲ್ಲ ನೀನ್ ಮಾತಾಡಿದ್ದು. ಓಕೆ, ಮೆಡಿಟೇಷನ್ ಮಾಡ್ತಾ ಇದೀಯಾ ಡೈಲಿ? ಓಕೆ. ಎಷ್ಟನೇ ಕ್ಲಾಸು ರಜಾ ನೀನು? ಓಕೆ, ಸೂಪರ್. ಓಕೆ, ಅಮ್ಮನಿಗೆ ಹೇಳು ಜಾಯ್ನ್ ಆಗ್ಲಿಕ್ಕೆ. ನೀನು ಸ್ಕೂಲಿಂದ ಬಂದು ಜಾಯ್ನ್ ಆಗಿದ್ದು ಈ ಟೈಮಲ್ಲಿ ಜಾಯ್ನ್ ಆಗ್ಬೋದಲ್ಲ, ಮೆಡಿಟೇಷನ್ ಮಾಡ್ಬೋದು. ಆಯ್ತಾ? ಓಕೆ ಪುಟ್ಟ, ಆಲ್ ದಿ ಬೆಸ್ಟ್, ಬಾಯ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಬಸವರಾಜ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಬ್ಬರಿಗೆ ಅವಕಾಶ ಇರುತ್ತೆ, ಟೈಮ್ ಆಗ್ತಾ ಇದೆ. ನಮಸ್ತೆ ಸರ್ ಮೇಡಮ್. ಮಾತಾಡಿ. ನಮಸ್ತೆ ಸರ್, ಹೇಳಿ. ಮೇಡಮ್, ನಾನು ಸ್ವಲ್ಪ ಧ್ಯಾನ ಮಾಡಕ್ ಆಗ್ಲಿಲ್ಲ, ಕೆಲ್ಸ ಇತ್ತು. ಸಾರಿ. ಓಕೆ ಸರ್, ಪರವಾಗಿಲ್ಲ, ನಾಳೆ ಮಾಡಿ ಸರ್, ಇವತ್ತು ರಾತ್ರಿ ಮಾಡಿ. ಅದೇ ಹೇಗೆ ನಿಮ್ಗೆ ಹೇಳಿದೆ. ಓಕೆ ಸರ್, ರಾತ್ರಿ ಮಾಡಿ ಸರ್, ಮಲ್ಗೋಕ್ಕಿಂತ ಮೊದಲು ಧ್ಯಾನ ಮಾಡಿ ಮಲ್ಕೊಂಬಿಡಿ. ಮೇಡಮ್, ಇವ್ರು ನಮ್ ಬ್ರದರ್ ಮೇಡಮ್. ಹೌದಾ? ಇವರು ಈಗ ಸೆಕೆಂಡ್ PU ಓದ್ತಿದಾರೆ ಮೇಡಮ್. ಓಕೆ ಓಕೆ. ಇವರು ಸ್ವಲ್ಪ ಮನೆಯಲ್ಲಿ ತುಂಬಾ ಕೋಪ ಜಾಸ್ತಿ ಮೇಡಮ್ ಇವ್ರಿಗೆ. ಧ್ಯಾನ ಮಾಡಿಸಿ, ಅವ್ರಿಗೆ ಒಳ್ಳೇದಾಗ ಮಾಡ್ತಾ ಇರ್ಲಿ, ಆ ಕೋಪನು ಕಮ್ಮಿ ಆಗತ್ತೆ. ಮತ್ತೆ ಅವ್ನು ಎಜುಕೇಶನ್ ಅಲ್ಲಿ ಚೆನ್ನಾಗ್ ಆಗ್ಬೋದು. ಯಾವಾಗ ನೀವ್ ಮಾಡ್ತಿರ್ತಿರೋ, ನೀವ್ ಓದ್ಬೇಕಾದ್ರೆ ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡಿ ಓದಿ. ಮತ್ತೆ ಓದ ನಂತರ 10 ನಿಮಿಷ ಮಾಡಿ, ಅವಾಗ ನೆನ್ಪಿನ ಶಕ್ತಿ ಜಾಸ್ತಿ ಆಗತ್ತೆ. ನೀವು ಇನ್ನ ಚೆನ್ನಾಗಿ ಮುಂದುವರಿಬಹುದು ಮಾಸ್ಟರ್ಸ್. ನೀವು ಹೆಚ್ಚೆಚ್ಚು ಧ್ಯಾನ ಮಾಡಪ್ಪ. ನೀನು ಎಜುಕೇಶನ್ ನೀನ್ ಚೆನ್ನಾಗ್ ಆಗ್ತೀಯ. ಕೋಪ ತಪ್ಪಂತಲ್ಲ, ಏನ್ ಅವಶ್ಯಕತೆ ಇದೆ ಅವಾಗ ಕೋಪ ಬಂದ್ರೆ ತುಂಬಾ ಒಳ್ಳೇದು. ಬೇಡ ಅಂದಾಗ ಬಿಟ್ಬಿಡ್ಬೇಕು. ಅದನ್ನ ಕೋಪನ ಒಂದು ಆಯ್ದ ತರ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನ್ ಮೆಡಿಟೇಷನ್ ಮಾಡ್ತಾ ಇರು, ಸತ್ಸಂಗ ಕೇಳ್ತಾ ಇರು, ಯಾವಾಗ್ಲೂ ಸಜ್ಜನ ಸಾಂಗತ್ಯದಲ್ಲಿ ಇರು, ಅವಾಗ ನಿನ್ ಏನೇನ್ ಬೇಕೋ ಎಲ್ಲ ಸಿಗತ್ತೆಪ್ಪ. ಓಕೆ ಸರ್? ಥ್ಯಾಂಕ್ ಯು. ಓಕೆ ಮೇಡಮ್, ಯಾರು ಇಲ್ಲ ಅನ್ಸುತ್ತೆ ಮತ್ತೆ ಅನುಭವ ಶೇರ್ ಮಾಡೋರು. ಓಕೆ ಮೇಡಮ್. ಓಕೆ, ಸೆಷನ್ ಎಂಡ್ ಮಾಡೋಣ ಅಲ್ವಾ ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಯ ತನಕ ಪದ್ಮಾ ಮೇಡಮ್ ಅವರೇ, ಇಲ್ಲಿಯ ತನಕ ನೀವು ಜ್ಞಾನ ಮತ್ತು ದಾನವನ್ನು ತಿಳಿಸ್ಕೊಟ್ಟಂತ ನಿಮ್ಗೆ ಧನ್ಯವಾದಗಳು. ಹಾಗೆ ಇಷ್ಟ ತನಕ ಕ್ಲಾಸ್ ಅಲ್ಲಿ ಇರೋರೆಲ್ಲರಿಗೂ, ಎಲ್ಲಾ ಮಾಸ್ಟರ್ಸಿಗೂ ಧನ್ಯವಾದಗಳು. ಹಾಗೆ ನಮ್ಮ ಪತ್ರಿಜಿ ಅವರಿಗೂ, ಮಹಾವತಾರ್ ಬಾಬಾಜಿ ಅವರಿಗೂ, ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವವರಿಗೂ, ಹಾಗೂ ಜೂಮ್ ನಲ್ಲಿ ವೀಕ್ಷಿಸುತ್ತಿರುವವರಿಗೂ, ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ, ಹಾಗೂ ಪ್ರಕೃತಿ ಮಾತೆಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.